ಈಗ ತಿಂಡಿಯ ಸಮಯ. ಇದೇನಾ ಇದು? ನಿಮ್ಮ ಮನೇಲಿ ತಿಂಡಿ ಇಷ್ಟ ಆಗಿಲ್ವಾ? ಬೆಳಗ್ಗೆ ಠಿಕಾಣಿ ಹುಡ್ಬಿಟ್ಟಿದ್ಯಾ? ಬಾರೋ ಆಮ್ಲೆಟ್ ಮಾಡ್ಕೊಡೆ. ಮೊಟ್ಟೆಗಳಿಲ್ಲ ರೀ, ಖಾಲಿ ಆಗೋಗಿದೆ. ನಿನ್ ಮಗನ ಮಾರ್ಕ್ಸ್ ಕಾರ್ಡ್ ತುಂಬಾ ಅವೇ ಇದಾವೆ, ಅದರಿಂದ ಎರಡು ತಗೊಳ್ಳೋದಾನೆ. ಹಿಂಗೆಲ್ಲ ನಮ್ಗೆ ಅವಮಾನ ಮಾಡೋದು ಸರಿ ಇರಲ್ಲ ಅಷ್ಟೇ. ಆಮೇಲೆ 3 ದಿನ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಓಹೋ, ಅಮ್ಮ ಸ್ವಲ್ಪ ದುಡ್ಡು ಕೊಡು. 3 ದಿನ ಮನೆ ಬಿಟ್ಟು ಹೋಗೋಕೆ ದುಡ್ಡು ಬೇರೆ ಕೊಡ್ಬೇಕಾ? ಹೀಗೆ ಎಲ್ಲರೂ ಮನೇಲಿ ಹೋಗ್ತಾರೋ, ಆದ್ರೆ ಅದನ್ನ ಟ್ರಿಪ್ಪು ಅಂತಾರೆ. ಹಿಂಗೆ ಆದ್ರೆ ಯಾವಾಗ ಬುದ್ಧಿ ಬರೋದೋ ಏನೋ. ಬುದ್ಧಿ ಬರದೆ ಏನೋ, ದೇವ್ರಿ ಬಿಟ್ಟಿರೋ ಹೋರಿ ಥರ ಸುತ್ತಾಡ್ತಿದ್ದೀನಿ. ಒಂದೆರಡು ಮದುವೆ ಅಂತ ಮಾಡಿ ಮೂಗ್ದಾರ ಹಾಕಿದ್ರೆ ಬುದ್ಧಿ ಬಂದ್ರು ಬರ್ಬೋದೇನೋ. ಇವನಿಗೆ ಮದ್ವೆನಾ? ಇವನೇ ಮುಟ್ಟಾಳ ಅನ್ಕೊಂಡಿದ್ದೆ. ಜೆನೆಟಿಕ್ ಪ್ರಾಬ್ಲಮ್. ಡ್ಯಾಡಿ, ಯಾಕಮ್ಮ ಹೊಸ ರಾಗ? ಈಗ ರಿಸಲ್ಟ್ ಏನ್ ರೋಗ? ಇಲ್ಲ ಡ್ಯಾಡಿ, 86%. ಆದ್ರೆ ಶ್ವೇತ್ ಅಂದು ನನ್ಗಿಂತ 2 ಮಾರ್ಕ್ಸ್ ಜಾಸ್ತಿ. ನಿಂದು ಒಳ್ಳೆ ಕತೆ ಕಣಮ್ಮ. ಅಂದ್ಹಾಗೆ ನಾನು ಹೇಳಿದ್ ಏನ್ ಯೋಚನೆ ಮಾಡ್ದಮ್ಮ? ಒಳ್ಳೆ ಮನತನ, ಹುಡುಗನ ಜಾತಕ, ಗ್ರಹಗತಿಗಳು, ನಕ್ಷತ್ರ, ಗೋತ್ರ ಎಲ್ಲ ಕೂಡ್ ಬಂದಿದೆ. ಅದೊಂದೇ ಅಲ್ಲಮ್ಮ, ನಮ್ಮ ದೇವಸ್ಥಾನದ ಉತ್ಸವದ ದಿನ 2 ಮನೆತನದವರು ಜೊತೆ ಸೇರ್ಕೋತಾ ಇದೀವಿ. ನಿನ್ನ ಅಭಿಪ್ರಾಯನೂ ತಿಳಿಸ್ಬೇಕಲ್ವೇ? ಚಿಕ್ಕವ್ರು ಎಡುದಾಗ ದೊಡ್ಡೋರೇ ಕೈ ಹಿಡಿಯೋದು. ನಿಮಗಿಷ್ಟ ಆದ್ರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಆಯ್ತು ಬಿಡಮ್ಮ. ಏ ಪುಷ್, ಏನಪ್ಪ, ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ ಕಣ. ಅಲ್ವೋ, ಪ್ರತಿದಿನ ಆಫೀಸಿಂದ ಬಂದ ತಕ್ಷಣ ನಮ್ಮಗಳ ಮುಖನೇ ನೋಡೋದಕ್ಕೆ ನಿನಗೆ ಬೋರ್ ಆಗಲ್ವೇನೋ? ಏನಾದರೂ ಚೇಂಜಸ್ ಬೇಕು ಅಂತ ಅನ್ಸಲ್ವಾ ನಿನಗೆ? ಯಾಕಮ್ಮ, ಮನೆ ಕೆಲ್ಸದ ನಿಂಗಮ್ಮ ಬಂದಿಲ್ವ ಇವತ್ತು? ಈ ರೀತಿ ಮಾತ್ ಮರ್ಸೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ್ನ ಲವ್ ಮ್ಯಾರೇಜ್ಗೆ ಒಪ್ಪಿಸ್ಬೋದು, ಆದ್ರೆ ಹುಡುಗ ಹುಡುಗಿನ ಅರೇಂಜ್ ಮ್ಯಾರೇಜ್ಗೆ ಒಪ್ಸೋದು ಕಷ್ಟ ಆಗತ್ತೆ. ಏ ಪುಷ್, ಈ ಟ್ಯೂಬ್ ಇದ್ದಾನಲ್ಲ, ಇವ್ರಪ್ಪ ಒಂದು ಹುಡುಗಿನ ತೋರಿಸಿದ್ರು ಕಣೋ. ತುಂಬ ಒಳ್ಳೆ ಹುಡುಗಿ, ಬಹಳ ಮುದ್ದಾಗಿದ್ದಾಳೆ. ನಾನು ಅವಳ ತಂದೆ ಹತ್ರ ಎಲ್ಲ ಮಾತುಕತೆ ಆಡಿದ್ದೀನಿ. ವೆಹಿಕಲ್ನ ನೋಡ್ದೇನೆ ಬುಕ್ ಮಾಡೋಷ್ಟು ದಡ್ಡ ನಾನಲ್ಲ. ಫಸ್ಟ್ ವೆಹಿಕಲ್ನ ನೋಡಿ ಆಮೇಲೆ ನಾನೇ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಸತ್ಯ, ವೆಹಿಕಲ್ ನೋಡಿ ಡಿಸೈಡ್ ಮಾಡ್ತೀನಂದ. ಟೆಸ್ಟ್ ಡ್ರೈವ್ ಏನು ಕೇಳಿಲ್ವಲ್ಲ? ನಿಮ್ಮನೆ ಟಿವಿ ಇಟ್ಕೊಂಡು ಇಲ್ಲಿ ಯಾಕೋ ನೋಡ್ತಿದ್ಯಾ? ಅಲ್ಲಿ ನಮ್ಮ ಅಪ್ಪ ಕಾರ್ಟೂನ್ ನೋಡ್ತಾವ್ರೆ. ನಾನೀಗ WWE ನೋಡಬೇಕು. ಲೇಡೀಸ್ ಸ್ಪೆಷಲು. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಪುಷ್ಗೆ ನೋಡಿದ್ದು ಒಳ್ಳೆ ಹುಡುಗಿ, ಅದೇ ಮಾರುತಿರಾವ್ ಮಗಳು. ನಿಮಗೂ ಗೊತ್ತಲ್ಲ, ಪುಷ್ ನೋಡಿದ್ರೆ ಈಗಲೇ ಮದುವೆ ಬೇಡ ಅಂತ ಹೇಳ್ತಿದ್ದಾನೆ. ಈಗ ಅದೇ ಹುಡುಗಿನ ಕುಷ್ಗೆ ನೋಡಿದ್ರೆ ಹೇಗಿರುತ್ತೆ? ಪಾಪ ಹುಡುಗಿ ಎಷ್ಟೇ ಆದ್ರೂ ಓದ್ಕೊಂಡಿರೋಳು, ಇವನ್ ನೋಡಿದ್ರೆ ಓಡಾಡ್ಕೊಂಡಿದ್ದಾನೆ. ಸಾವಿಲ್ ಪ್ರಾಣೇಶ್ವರ್ಗೇನು ಕಮ್ಮಿನೇ, ಎಷ್ಟೊಂದು ಬಿಸ್ನೆಸ್ ಇದೆ. ಬೆಳಂದೂರ್ ಮನೆ ಪಕ್ಕದಲ್ಲಿ ಬೇರೆ ಇಷ್ಟು ದೊಡ್ಡ ಸಾಮಿಲ್ ಇಟ್ಕೊಂಡಿದ್ದಾರೆ. ಯಾವ್ದ್ರಲ್ಲೋ ಒಂದ್ ಕಡೆ ಕುರ್ರಾ ಬರೋ ತನಕ ಕುಣ್ಸಿದ್ರೆ ಅವ್ರ ಜೀವನಾನು ನಡೆಯುತ್ತೆ. ಹಂಗಂತೀರಾ? ಹಂಗೆ ಅಂದ್ಬಿಟ್ಟೆ. ನನ್ನ ಮಗ ಬಂದಿದ್ದೇನೆ ಇಲ್ಲಿ. ಸರ್, ಟಿಕೆಟ್ ಮಾಡ್ರು ಅಲ್ಲೇ ಮಲ್ಗವ್ರು ನೋಡಿ ಸರ್. ಆಹಾಹಾ, ನೋಡು, ಕೃಷ್ಣ ಪರಮಾತ್ಮನ್ ಥರ ಮಲಗಿದ್ದಾನೆ. ಇವನ್ ಕಾಲ ಹತ್ರ ನಾನೇ ಕೂತ್ಕೊಳ್ಳಿ. ಅಯ್ಯೋ, ನಾನೇನ ಅರ್ಜುನನ? ಖುಷ್, ಏನಾಯ್ತಪ್ಪ? ಅಮ್ಮ ಏನಾಯ್ತು? ಅಮ್ಮ, ನಾನು ಇನ್ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಹೊಸ ಸ್ಕೀಮ್ ಆಗ್ತಾವನೆ. ಅಮ್ಮ, ನಾನು ಇನ್ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಅಮ್ಮ, ಅಮ್ಮ, ಓ ಇದು ಕನ್ಸಾ? ಅಮ್ಮ, ಕನ್ಸಲ್ಲಿ ನಾನು ಬೈಕಲ್ಲಿ ಕಡೆಯಿಂದ ಸ್ಲೋ ಆಗಿ ಹೋಗ್ತಿದ್ದ, ಸ್ಪೀಡಾಗಿ ಆ ಕಡೆಯಿಂದ ಲಾರಿಯನ್ ಬರ್ತಾ ಇದ್ದ. ನಾನು ಸ್ಲೋ ಆಗಿ ಹೋಗ್ತಿದ್ದೆ, ಅವ್ನು ಸ್ಪೀಡಾಗಿ ಬರ್ತಿದ್ದ. ಯಾವುದೋ ತೆಲುಗು ಫಿಲ್ಮ್ ನೋಡಿದ್ದಾನೆ. ನೀನು ತುಂಬ ಅಳ್ತಿದ್ದಮ್ಮ. ಅಪ್ಪನ ತುಂಬ ಡಲ್ ಆಗಿದ್ರು. ಯಾರೋ ಒಬ್ಬ ಎಮ್ಮೆ ಮೇಲೆ ಕೂತ್ಕೊಂಡು ದಪ್ಪ ಮೀಸೆ ಬಿಟ್ಕೊಂಡು ನನ್ನ ಕೂತ್ಗೆ ಕಪ್ ದಾರ ಹಾಕಿ ನಾನು ಬರೋಲ್ಲ ಬರೋಲ್ಲ ಅಂದ್ರು ಬಾ ಬಾ ಅಂತ ನಾನು ಹೇಳ್ಕೊಂಡು ಹೋಗ್ತಿದ್ನಮ್ಮ. ಅಯ್ಯೋ, ಬಿಡ್ತು ಬಿಡ್ತು ಬಿಡ್ತು. ನೀ ನನ್ನ ಎದೆ ಮೇಲೆ ಮಲ್ಕೊಂಡು ಗೋಳ್ ಆಡೋದನ್ನ ನೋಡೋಕ್ಕಾಗ್ತಿರ್ಲಿಲ್ಲಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ಬೈಕ್ ಸಾವಾಸಕ್ಕೆ ಹೋಗಲ್ಲ. ಇನ್ಮೇಲೆ ನಾನು BMTC ಬಸ್ಸಲ್ಲಿ ಹೋಗ್ತೀನಿ, ಇಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ನಾನು ಖುಷ್. ಅಮ್ಮ,
ನಿಮ್ಮಪ್ಪ ಇಷ್ಟೆಲ್ಲ ದುಡ್ಡು ಸಂಪಾದಿಸಿರೋದು ಇರೋನೊಬ್ಬ ಮಗ ನಡ್ಕೊಂಡು ಓಡಾಡ್ಲಿ ಅಂತನಾ? ನಿಮ್ಮಪ್ಪ ಇಷ್ಟೆಲ್ಲ ಕಾಡದ ಕಟ್ಟೆ ಹಾಕಿರೋದು ನನ್ನ ಮಗ BMTC ಬಸ್ಸಲ್ಲಿ ಓಡಾಡ್ಲಿ ಅಂತನಾ? ರೀ, ಇವತ್ತೇ ನನ್ನ ಮಗಂಗೆ ಒಂದು ಹೊಸ ಕಾರ್ ಕೊಡ್ಸಿ ಅಷ್ಟೇ. ಮುಚ್ಕೊಳಕ್ ಅಂಡರ್ವೇರ್ ಇಲ್ಲದೆ ಇದ್ರು ಉಡ್ದಾರ ಮಾತ್ರ ಬೆಳ್ಳಿದೇ ಬೇಕಂತೆ. ರೀ, 3 ಹೊತ್ತು ನೆಗೆಟಿವ್ ಆಗಿ ಮಾತಾಡಬೇಡಿ ನನ್ನ ಮಗನ ಬಗ್ಗೆ. ಆಯ್ತಾಯ್ತು, ಮಾತಾಡಲ್ಲ. ಹೋಗ್ಲಿ ಬಿಡಮ್ಮ, ನನಗೋಸ್ಕರ ನೀವಿಬ್ರಾಗ ಜಗಳ ಮಾಡ್ತೀರ. ಫೇಲ್ ಆಗಿರೋ ಮಗಂಗೆ ಯಾವಪ್ಪನ್ನು ಕಾರ್ ಕೊಡ್ಸಿರೋ ಹಿಸ್ಟ್ರಿನೇ ಇಲ್ಲ. ಅಕಸ್ಮಾತ್ ಕೊಡ್ಸೋದಿದ್ರು ನಂಗೆ ದೊಡ್ಡದು ಯಾವುದು ಬೇಡ, ಚಿಕ್ಕ ಹೆಸರಿನ ಸಾಕು. ವೋಲ್ವೋ, BMW, ಆಡಿ, ಬೆಂಜು. ಎಕ್ಸಾಮ್ ಪಾಸ್ ಮಾಡಕ್ ಆಗದೆ ಇರೋ ಮಗನಿಗೆ ಕಾರ್ ಏನೋ ಕೊಡಿಸ್ಬೋದು. ಏಯ್, ಆದ್ರೆ ನೀನ್ 3 ಸಲ DL ಎಕ್ಸಾಮ್ ಅಲ್ಲೇ ಫೇಲ್ ಆಗಿದೆಯಲ್ಲೋ. ಮೊದ್ಲು ಅದನ್ನ ಪಾಸ್ ಮಾಡಪ್ಪ. ಖುಷ್, ಅದು ಈಸಿ ಅಮ್ಮ. ನೋಡು, ಇವಾಗ ಇದು ಕಾರ್ ಆದ್ರೆ ಇದು ಸ್ಟೇರಿಂಗ್, ಇದು ಕ್ಲಚ್ಚು. ಕಂಡಿಡ್ಬಿಟ್ಯಾ? ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ದ ವಾಲ್. ಇದು ಬ್ರೇಕು. ಕ್ಲಚ್ ಹಿಡ್ದು ಗೇರ್ ಹಾಕಿ, ಗೇರು ಯಾಕೋ ಗೇರ್ಗೆ ಬೀಳ್ತಿಲ್ವಲ್ಲ. ನೀನ್ ಹಿಡಿದ್ರೆ ಅದು ಗೇರ್ ಅಲ್ವೋ ಮುಟ್ಟಾಳ. ಸಾರಿ, ನಿಮ್ದು ಪುಟಾಣಿಯಾಗಿ ಗೇರ್ ತರನೇ ಇದೆ. ಮಂಡಿ ಗೊತ್ತಾಗ್ಲಿಲ್ಲ ಸರ್, ಸಾರಿ. ಮಂಡಿ ಹಿಡಿದಿದ್ದು ಬೇಜಾರಾಗಿಲ್ಲ, ಪೆನ್ಸಿಲ್ ಹಿಡಿದುಬಿಟ್ಟು ಪೆನ್ನು ಅಂತ ಹೇಳ್ದಲ್ಲ, ನೋವಾಯ್ತು ಮನ್ಸಿಗೆ. ಹೊರಡು. ಸರಿ. ಎಲ್ಲ ಹೋಗ್ತಿದ್ಯಾ? ಬೆಲ್ಟು ಸರ್, ಬೆಲ್ಟು. ಯೋ, ಯಾವತ್ತಾನ ರೋಡಲ್ಲಿ ಗಾಡಿ ಓಡಿಸಿದ್ಯಾ? ಸರ್, ದುಡ್ಡು ಕೊಡ್ತೀನಿ ಪ್ಲೀಸ್ ಸರ್, ಪಾಸ್ ಮಾಡಿಬಿಡಿ. ಗೂಗಲ್ಗೆ ಆಗಲ್ಲ, ನಾನು ಸಂಬಳನೇ ಮುಟ್ಟೋದಿಲ್ಲ, ಇನ್ನು ಲಂಚ ಮುಟ್ಬಿಟ್ಟಿಲ್ಲ. ಸಣ್ಣ ಮುಟ್ಟಲ್ವಾ? ತಲೆ ಮೇಲೆ ತಲೆ ಬೀಳಲಿ, ನಿನ್ನ ಮಾತ್ರ ಪಾಸ್ ಮಾಡಲ್ಲ. ಪಾಸ್ ಮಾಡಲ್ವಾ? ಖಂಡಿತ ಮಾಡಲ್ಲ. 3 ಸಲ ನನ್ನನ್ನು ಫೇಲ್ ಮಾಡಿದ್ಯಾ, ನಿನ್ನನ್ನು ಪರ್ಮನೆಂಟ್ ಆಗಿ ಪಾಸ್ ಮಾಡ್ತೀನಿ. ವಾಟರ್ ಕ್ಯಾನ್ ಏನಕ್ಕೆ ತಂದೆ ಅಂತ ಗೊತ್ತಾಗ್ಲಿಲ್ವಾ? ನನ್ನನ್ನೇ ಫೇಲ್ ಮಾಡ್ತೀಯಾ? ನಾನು ಪಕ್ಕ ಡ್ರೈವರೇ, ಆದರೆ DL ಟ್ರ್ಯಾಕಲ್ಲ. ಏಯ್, ಯಾಕಟ್ಟುಬು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಸ್ಕೂಲಿಗೆ ರಜಾ ಹಾಕಿ ಇಲ್ಲಿ ಬಂದು ಗಾಳಿಪಟ ಹಾರಿಸ್ತಾ ಇದೀಯಾ? ನಿಮ್ಮಪ್ಪಂಗೆ ಹೇಳ್ತೀನಿ. ಓ, ಈ ಲುಕ್ಕಿಗೆ ಒಂದು ಫ್ಲಾಶ್ ಬ್ಯಾಕ್ ಬೇಕು. ಫೇಸ್ಬುಕ್ ಅಲ್ಲಿ ನಂದು ವಿಡಿಯೋ ಹಾಕ್ತೆ, ನೋಡ್ದಾ? ನೋಡ್ ಲೈಕ್ ಮಾಡು. ಗೋವಿಂದ, ಯಾವನ ನನ್ನ ಹೆಸರು ಇಟ್ಕರ್ದವನು? ಸರ್ ನೀವಾ? ಬಾಪ ಇಲ್ಲಿ ಕಂದ, ದಾರಿ ಬಿಡ್ರ ಮಹಾರಾಜನ್ಗೆ. ಬಾಬಾ. ಮಾರ್ಕ್ಸ್ ಕಾರ್ಡ್ ಸೈನ್ ಹಾಕ್ಸ್ಕೊಂಡ್ ಬಂದೇನಪ್ಪ. ಮಾರ್ಕ್ಸ್ ಕಾರ್ಡ್ ಸೈನ್ ಹಾಕೋ ಅಂದ್ರೆ ಒಳ್ಳೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕೋ ತರ ಬಿಲ್ಡಪ್ ಕೊಡ್ತಾನೆ ಸರ್. ಏನೋ ನಿಮ್ಮ ಅಪ್ಪನೇ ಏಕವಚನದಲ್ಲಿ ಕರಿತೀಯ? ನಮ್ಮ ಅಪ್ಪನೂ ಹಂಗೆ ಕರೀತಾನೆ ಸರ್. ಗಿವ್ ಡಿಸ್ರೆಸ್ಪೆಕ್ಟ್ ಅಂಡ್ ಟೇಕ್ ಡಿಸ್ರೆಸ್ಪೆಕ್ಟ್ ಫ್ಯಾಮಿಲಿ ನಮ್ದು ಸರ್. ಆ ಡಿಸ್ರೆಸ್ಪೆಕ್ಟ್ ಫ್ಯಾಮಿಲಿನ ಕರ್ಕೊಂಬ, ಇಲ್ಲ ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಸ್ಕೊಂಬ. ಅಲ್ಲಿವರೆಗೂ ನೀ ಶಾಲೆಗೆ ಬರಬೇಡ. ಗೆಟ್ ಔಟ್. ಇದು ಕತೆ. ಇಷ್ಟು ಚಿಕ್ಕ ಪ್ರಾಬ್ಲಮ್ಗೆ ಅಷ್ಟು ದೊಡ್ಡ ಬಿಲ್ಡಪ್ಪ. ನಾವಿಂಥ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಮಾಡಿಲ್ಲ. ಎಲೆ ನಿನ್ನ ಮಾರ್ಕ್ಸ್ ಕಾರ್ಡ್ ಕೊಡು. ನಮ್ಮ ಅಪ್ಪನ ಹತ್ರ ಸೈನ್ ಹಾಕ್ಸ್ತೀಯಾ? ನಿಮ್ಮ ಅಪ್ಪನ ಥರ ನಾನೇ ಹಾಕ್ತೀನಿ. ನಮ್ಮ ಅಪ್ಪನ ಥರ ಸೈನ್ ಮಾತ್ರ ಹಾಕ್ಬೇಕು. ಸರಿ, ಮಾರ್ಕ್ಸ್ ಕಾರ್ಡ್ ಕೊಡು. ಇರು, ಬೇಕು ಅಂದಿದ ತಕ್ಷಣ ದೇವ್ರನ್ನ ತೋರ್ಸಕ್ಕಾಗುತ್ತಾ? ಅಂದ್ರೆ ನಿಧಾನಕ್ಕೆ ಇಳಿಸ್ಬೇಕು. ಹಿಡ್ಕೊ. ಅಮ್ಮ, ಗಾಳಿಪಟ ಬ್ಯಾಲೆನ್ಸ್ ಸಿಗ್ಲಿ ಅಂತ ಮಾರ್ಕ್ಸ್ ಕಾರ್ಡ್ ಹಾಕಿದ್ಯಾ? ಪೆನ್ ಕೊಡು. ದೇವ್ರೆ, ಅಪ್ಪ ಸಿಕ್ತಂಗ್ ಸಿಕ್ತ. ಇದು ಈಸಿ. ಈ ಕಾರ್ಯ ನನ್ನ ಬಾಲ್ಯ ನೆನ್ಪಾಯ್ತು. ತಗೋ. ನಮ್ಮಪ್ಪನ ತರ ಹಾಕು ಅಂದ್ರೆ ಅವ್ರ ಅಪ್ಪನ ತರ ಹಾಕಿದಾನೆ.
ಡಬ್ಬ ಸೈನು ಈಗ ಹುಟ್ಟಿರೋ ಮಗುನು ನಿನ್ಕಿಂತ ಚೆನ್ನಾಗಾಗ್ತಿತ್ತು. ಅಪ್ಪ ಸೈನ್ ಮಾಡುವಾಗ ಅಮ್ಮ ಕಚ್ಗುಳಿ ಇಟ್ರು ಅಂತ ಟೀಚರ್ನ ಬುಕ್ ಮಾಡ್ಕೊ. ಗೆಟ್ ಔಟ್. ಏನಪ್ಪ ವರ್ಕರ್ಸ್ ಯಾರು ಬಂದಿಲ್ವಾ? ಎಲ್ರಿಗೂ ರಜಾ ಕೊಟ್ಟಿದ್ದೀನಿ. ಈ ಮಿಷಿನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದಾಗೆ ಕಾರ್ ಬುಕ್ ಮಾಡಿದ್ದೀನಿ. ಟೆಸ್ಟ್ ಡ್ರೈವಿಂಗ್ ನಿನ್ನ ನಂಬರೇ ಕೊಟ್ಟಿದ್ದೀನಿ. ಒಂದ್ಸಲ ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಬಾ. ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಐ ಲವ್ ಯು ಡ್ಯಾಡಿ. ಡ್ಯಾಡಿನ ಡ್ರೈವಿಂಗ್ ಲೈಸೆನ್ಸ್ ಏನಾಯ್ತಪ್ಪ? ಅಪ್ಪ ಅದು ಹಾ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ, ಮನೆಗೆ ಪೋಸ್ಟ್ ಮಾಡ್ತೀನಿ ಅಂದ್ರು. ಹಾಂ, ತಗೊಳ್ಳೋ ಕಾಫಿ. ಥ್ಯಾಂಕ್ಸ್ ಮಾ. ಅಲ್ವೋ, ಇಷ್ಟು ಮುದ್ದಾಗಿರೋ ಹುಡುಗಿನ ಬೇಡ ಅಂತೀಯಲ್ಲೋ? ಖುಷ್ದೇ ಅದೃಷ್ಟ. ಅದಕ್ಕೆ ಇವಳು ನಿನಗೆ ಸಿಗ್ಲಿಲ್ಲ. ಇವಳಿಗಿಂತ ಮುದ್ದಾಗಿರೋ ಹುಡುಗಿ ನಿನಗೆ ಸಿಗಲ್ಲ. ಖುಷ್ಗೆ ಸೆಟ್ ಆಗ್ಲಿ ಬಿಡು. ತಗೋ, ಈ ಫೋಟೋ ತಗೊಂಡು ಹೋಗಿ ಅವ್ರ ಅಮ್ಮಂಗೆ ಕೊಟ್ಬಾ. ಹುಡುಗಿ ಚೆನ್ನಾಗಿದ್ದಾಳೆ. ಸುಮ್ಮನೆ ಪ್ರಮಾಣಿಸ್ ನೋಡಿದೆ. ಒಂದ್ಸಲ ಪ್ರತ್ಯಕ್ಷವಾಗಿ ನೋಡ್ಬೇಕಾಗಿತ್ತು. ಛೇ, ಮದುವೆ ಆಗ್ಬಾರ್ದು ಅಂತಿದ್ದೆ. ಆದರೆ ಈ ರೀತಿ ಹುಡುಗಿನ ಬಿಟ್ರೆ ಕೆಟ್ಟೆ. ಹಿಂದೆ ನೋಡಿಲ್ಲ, ಮುಂದೆ ಸಿಗೋ ಚಾನ್ಸೂ ಇಲ್ಲ. ತಲೆ ಮೇಲೆ ತಲೆ ಬೀಳಲಿ, ನಾನು ಇವಳನ್ನ ಬಿಡಲ್ಲ. ಈ ನನ್ನ ಮಗ ರಿಜೆಕ್ಟ್ ಮಾಡಿರೋ ಹುಡುಗಿನ ನಾನು ಮದುವೆ ಆಗ್ಬೇಕಾ? ಮರೇ, ನೀನು ರಿಜೆಕ್ಟ್ ಮಾಡಿದ್ಯಲ್ಲ, ಆ ಹುಡುಗಿ ಫೋಟೋನ ವಾಟ್ಸಪ್ ಮಾಡಮ್ಮ. ಲವ್, ನಾನು ಫೋಟೋನೇ ನೋಡಿಲ್ವೋ? ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಯಾವುದಕ್ಕೂ ನಾಳೆ ನಾನೇ ನಿಮ್ಮ ಮನೆಗೆ ತಂದ್ಕೊಡ್ತೀನಿ ಬಿಡು. ನೋಡೇ ಇಲ್ವಾ? ಓಕೆ ಸರಿ, ಇಡ್ಲಾ? ನೋಡ್ಕೊಂಡಿಡು. ನೋಡ್ಕೊಂಡೇ ಇಡ್ತೀನಿ. ನಾಳೆ ಊರ್ಗ್ ಹೋಗ್ತಾ ಇದ್ದೀನಿ. ಹುಡುಗ ಹೇಗಿದ್ದಾನೆ? ಫೋಟೋ ಇನ್ನೂ ಸಿಕ್ಕಿಲ್ಲ. ಹೆಸರು ಡೀಟೇಲ್ಸ್ ಎಲ್ಲ ತಿಳ್ಕೊ. ಫೇಸ್ಬುಕ್ ಒಂದ್ಸಲ ಹುಡ್ಕೋಣ. ಬೇಡ, ಅವರು ಬೆಂಗಳೂರಲ್ಲೇ ಇರೋದಂತೆ. ಕಾರವಾರದಲ್ಲಿ ದೇವಸ್ಥಾನದ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ. ಆದ್ರೂ ಹೇಗಿದ್ದಾನೋ ಏನೋ. ನನಗೇನಾಗಿದೆ? ಸಕ್ಕತ್ತಾಗೇ ಇದ್ದೀನಿ. ಖುಷ್, ಪುಷೋರಮ್ಮ ಹುಡುಗಿ ಫೋಟೋ ತಂದಿದಾರ ನೋಡು. ಬೊಂಬೆ ತರ ಇದ್ದಾಳೆ. ನಿಂದ ಎಷ್ಟ್ ಜನ್ಮದ ಪುಣ್ಯನೋ ಏನೋ. ತುಂಬಾ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಏ ಖುಷ್, ಎದ್ದೇಳು. ದೀಪಿಕಾ ಪಡ್ಕೊಣೆ ಬಿಡೆ. ನಾನಂತ ಹುಡುಗಲ್ಲ, ಬಿಡೆ. ನಮ್ಮ ಅಮ್ಮ ತೋರಿಸಿದ ಹುಡುಗಿನ ನಾನು ಓದೋದು. ಬಿಡೆ 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 ದೀಪಿಕಾ. ಅಮ್ಮ ನೋಡಮ್ಮ ದೀಪಿಕನ್ನ. ಇದು ಕನ್ಸ? ಖುಷ್, ನೀನು ಅದೃಷ್ಟವಂತ. ಸೂಪರ್ ಆಗಿದ್ದಾಳೆ ಹುಡುಗಿ. ಅಮ್ಮ, ನಾನು ನಿನಗೆ ಇಷ್ಟು ಬೇಗ ಪಾರವಾಗಿ ಹೋದ್ನಾ? ಬಿಡ್ತು ಅನ್ನು ಖುಷ್. ಸರಿ ಬಿಡು, ಆದ್ರೆ ವರದಕ್ಷಿಣೆಲಿ 50% ನಿನ್ಗೆ, 50% ನನಗೆ. ಲವ್, ವಧುದಕ್ಷಿಣೆ ಕೊಡ್ಬೇಕಾಗಿರೋ ಪೀಸ್ ನೀನು, ವರದಕ್ಷಿಣೆ ಅಂತೆ. ಅದು ಬಿಡಮ್ಮ, ಆ ಹುಡುಗಿ ನಿಂಗಿಷ್ಟನಾ? ಹೌದು ಕಣೋ, ಹುಡುಗಿ ಸಾಕ್ಷಾತ್ ಸೀತೆ ತರ ಇದ್ದಾಳೆ. ಸೀತೆನಾ? ಅಮ್ಮ, ಆ ಹುಡುಗಿ ತುಂಡಿ ಅಷ್ಟೇ ಯಾಕೆ? ಒಂದು ಹುಡುಗನ್ ತೋರ್ಸ್ ತಾಳಿ ಕೊಟ್ಟು ಅಂದ್ರೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ, ಫಿಕ್ಸ್ ಮಾಡ್ಕೊ. ನೋಡಮ್ಮ, ಹುಣ್ಣಿಮೆ ರಾತ್ರಿ ನಿದ್ದೆ ಮಿಸ್ ಆದ್ರೂ ಈ ಮುಂಜಾನೆ ಸಕ್ಕರೆ ನಿದ್ದೆ ಮಾತ್ರ ಮಿಸ್ ಆಗಬಾರ್ದು. ಗುಡ್ ಮಾರ್ನಿಂಗ್ ನೈಟ್. ಮುಂಜಾನೆ ಯಾವ್ದು? ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸೂರ್ಯಂಗ್ ಮಾಡಕ್ ಬೇರೆ ಕೆಲಸ ಏನಮ್ಮ, ಬೇಗ ಬಂದ್ಬಿಡ್ತಾನೆ. ಹೌದು, ನೀನ್ ಭಾರಿ ಬಿಸಿ ನೋಡು. ಖುಷ್, ಹುಡುಗಿ ಫೋಟೋ ಇಲ್ಲಿ ಇಟ್ಟಿರ್ತೀನಿ, ಬೇಗ ಎದ್ ನೋಡು. ಮದ್ವೆ ಆಗೋ ಹುಡುಗಿನ ಮಲ್ಕೊಂಡು ನೋಡದ? ಬಿಡ್ತು ಬಿಡ್ತು ಬಿಡ್ತು. ಬೇಗ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ನೋಡ್ತೀನಿ. ಅಲ್ಲಿಡಮ್ಮ. ದೀಪಿಕಾ ಮತ್ತೆ ಬರ್ದೇ ಇದ್ರೆ ಸಾಕು. ಏ ಖುಷ್, ಎದ್ದೇಳೋ. ಎದ್ದೆ. ನೀನು ಯಾವಾಗ ಬಂದೆ? ನಾನೊಬ್ಬನೇ ಅಲ್ಲ, ನಾವೆಲ್ಲರೂ ಬಂದಿದ್ದೀವಿ. ಹಂಗಾದ್ರೆ ನಾನು ಬಿದ್ದೆ. ಮರಿ, ಹುಡುಗಿ ನೋಡ್ದ? ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾಳೆ, ನೋಡ್ಬೇಕು. ಓ, ಇನ್ನೂ ನೋಡಿಲ್ವಾ? ಎಲ್ಲ ನಾನು ಅನ್ಕೊಂಡಂಗೆ ನಡೀತಿದೆ. అమ్మాయి చాలా బాగుంది.
ಟಿಚ್ಗೆ ಕ್ಯಾರೆಕ್ಟರ್ ಆಚೆ ಕಡೆನೇ ಕಾಣಿಸ್ತಾ ಇದೆ. ಇವಳು ಯಾವ ಆಂಗಲಿಂದ ಸೀತೆ ತರ ಕಾಣಿಸಿದ್ಲು. ಇವಳನ್ನೇನಾದ್ರೂ ಮದ್ವೆ ಆದ್ರೆ ಯಾಕ್ಲ ಟೋಬು ಇತ್ತ ಕಡೆಗೆ ಬಂದ್ಯಾ? ಶಾಲೆಗೆ ಹೋಗಿಲ್ಲನು? ಇತ್ತೀಚೆಗೆ ನಿನ್ನ ಬಿಟ್ಟಿರಕ್ಕೆ ಆಗ್ತಿಲ್ಲ, ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಅಲ್ಲ ಬಡ್ಡಿ ಐದ್ನೇ ಮನ್ಸ್ ಗೆದ್ಬಿಟ್ಟಕಲ್ಲ. ಬಾರ್ಲ ಹೋಗುಮ ಸಾಮಿಲ್ ಕಡಿಕೆ. ನೀವ್ ಹೋಗಿರಿ, ನನ್ಗೋಸಿ ಕೆಲ್ಸ ಐತೆ, ನೋಡ್ಕೊಂಡ್ ಬರ್ತೀನಿ. ವಾ, ಗಿಡ ಚಿಕ್ತಿದ್ರು ಹಣ್ಣು ದೊಡ್ಡದಿದೆ. ಪಾಯ ಆಳ ಹೋದಷ್ಟು ಬಿಲ್ಡಿಂಗ್ ಹತ್ರ ಜಾಸ್ತಿ ಇರುತ್ತಲ್ವಾ, ಹಾಗೆ. ಹಾಯ್ ಡೋಡ್. ಹಾಯ್ ರಮೇಶ್. ಸುರೇಶ್, ಏನ್ ಸಮಾಚಾರ? ಓ ಗಣೇಶ್ ಬಂದಿದ್ದಾನೆ. ಏನ್ ವಿಷಯ? ಮ್ಯಾಚ್ ನೋಡಕ್ ಬಂದ್ವಿ. ಮ್ಯಾಚು ಟಿವಿ ಒಳಗಡೆ ಇದೆ ಅಲ್ವಾ? ಆದ್ರೆ ಮ್ಯಾಚ್ ಇಲ್ಲೇ ಇಂಟ್ರೆಸ್ಟಿಂಗ್ ಆಗಿದೆ. ಹಾ ರೀ, ನಿಮ್ ಫ್ರೆಂಡು ಸೂಪರ್ ಹನಿಮೂನ್ ಪ್ಯಾಕೇಜ್ ಆಫರ್ ತಂದಿದ್ದಾರೆ. ಈಗ್ಲಾ? ನಾನಿವಾಗ ತುಂಬಾ ಬ್ಯುಸಿ. ಆ ವಿಷಯ ಇವನಿಗೂ ಗೊತ್ತಲ್ಲ. ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ. ನೀವ್ ಬ್ಯುಸಿ ಆಗಿದ್ರೆ ನೀವ್ ಮಾಡೋ ಕೆಲ್ಸನ ಇವರೇ ಮಾಡಿ ಮುಗಿಸ್ತಾರೆ ಬಿಡಿ. ನಾನ್ ರೆಡಿ, ನಂದೇನೋ ಅಭ್ಯಂತರ ಇಲ್ಲ. ನಾನಂತೂ ಫುಲ್ ಫ್ರೀ. ಏಯ್, ಏನೇ ಹೇಳ್ತಾ ಇದೀಯಾ? ಇವ್ರು ಸಾಮೇಲ್ ನೋಡ್ಕೋತಾರೆ, ನಾವಿಬ್ರು ಹನಿಮೂನ್ಗೆ ಹೋಗೋಣ. ಓಕೆನಾ? ಹಂಗ ಯಾವ್ದಕ್ಕೂ 3 ಟಿಕೆಟ್ ಬುಕ್ ಮಾಡ್ಬಿಡಿ. ಸೀತೆ ತರ ಇಲ್ದೇ ಇರೋಳ್ನ ನಾನೀಗ ಕಟ್ಟಕ್ ನೋಡ್ತಾರೆ. ನಾನು ಈ ಮನೇಲಿ ಒಂದು ಕ್ಷಣನೂ ಇರೋದಿಲ್ಲ. ಈ ಸಂಬಂಧ ನನಗಂತೂ ತುಂಬಾ ಇಷ್ಟ ಅಯ್ಯೋ ಆಗಿದೆಯಪ್ಪ. ಸುಮ್ನೆ ಇರೇ, ಅವನಿಗೂ ಇಷ್ಟ ಅಯ್ಯೋ, ಆಗ್ಬೇಕಲ್ಲ. ಅವನಿಗೂ ಇಷ್ಟ ಆಗುತ್ತೆ, ನೀವು ಸುಮ್ನಿರಿ. ಒಳ್ಳೆ ಸುಕುಮಾರ ಬನ್ನಲ್ಲ ನಿಮ್ ಸುಪುತ್ರ. ಏನೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನಾದ್ರು ಹೊಸ ಟಾಪಿಕ್? ರಾತ್ರಿ ಎಲ್ಲ ರಾಮಾಯಣ ಕೇಳಿ ರಾಮಂಗೂ ದ್ರೌಪದಿಗೂ ಏನ್ ಸಂಬಂಧ ಅಂದಂಗಾಯ್ತು. ಖುಷ್, ಹುಡುಗಿ ಹೇಗನ್ಸಿದ್ಲು? ಇಷ್ಟನಾ? ನನಗೆ ದುಡಿಮೆ ಇಲ್ಲ, ಅವಳಷ್ಟು ಅಂದ ಚಂದವೂ ಇಲ್ಲ, ತಲೆಯಲ್ಲಿ ಬರವಣಿಗೆ ಇಲ್ಲ, ಮದುವೆ ಆಗಿ ಬಿಡಲೇಬೇಕೆಂಬ ವಯಸ್ಸಿನವನು ನಾನಲ್ಲ. ಸೊ ನನಗೆ ಮದುವೆ, ಆ ಹುಡುಗಿ ಎರಡು. ಅಲ್ಲ ಕುಶ್, ಅವ್ರು ನೋಡಿದ್ರೆ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ, ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ, ಹೆಣ್ಣೋಡೋ ಶಾಸ್ತ್ರನ ಮುಗಿಸ್ಬಿಡೋಣ ಅಂದ್ರು. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲಪ್ಪ. ಏ ಕುಶ್, ಆ ಹುಡುಗಿನ ಹೆಂಗೋ ರಿಜೆಕ್ಟ್ ಮಾಡ್ತೀಯಾ? ಅವಳು ಕೈಗೆ ಹಾಕಿರೋ ಮೆಹಂದಿ ನೋಡ್ತೀಯಾ? ಕೈಗೆ ಹಾಕಿರೋ ಮೆಹಂದಿ ಏನೋ, ಮೈಗೆ ಹಾಕಿರೋ ಟ್ಯಾಟೂನು ನೋಡ್ದೆ. ಆ ಐಬ್ರೋ ಕ್ಲಾಸು, ನೈಲ್ ಪಾಲಿಶ್ ಮಾಸು, ಮುಖದ ಮೇಲಿನ ಸೌಂದರ್ಯ, ಹಣೆ ಮೇಲಿನ ಸಂಸ್ಕೃತಿ, ಕೆನ್ನೆ ಮೇಲಿನ ಕಳೆಯು ಸಮೃದ್ಧಿಯಾಗಿದೆ. ಅವಳ ನಗು ಯಾವಾಗಲೂ ಮುಗ್ಧ ಸ್ನಿಗ್ಧ. ಅವಳ ನಡೆ ನುಡಿ, ಸ್ಲೀವ್ಲೆಸ್ ಚೂಡಿ, ಪ್ರತಿಯೊಂದು ಪಾಸಿಟಿವ್ ಸೈನ್ ತೋರಿಸುತ್ತೆ. ಏಯ್, ಅತ್ತಿಗೆ ಆಗೋಳ್ನ ಈ ರೇಂಜಲ್ಲಿ ನೋಡಿದ್ಯಾ? ನೋಡಿದ್ರ, ಈಗ ಎಲ್ರಿಗೂ ಗೊತ್ತಾಯ್ತಲ್ಲ ಯಾರಿಗೆ ಹೆಣ್ಣು ನೋಡ್ಬೇಕು, ಯಾರಿಗೆ ಮದುವೆ ಮಾಡ್ಬೇಕು ಅಂತ. ಮರೇ, ನೀನ್ ಅವಳ ಫೋಟೋ ನೋಡಿದ್ಯೋ, ವಿಡಿಯೋ ನೋಡ್ದೋ? ನೋಡ್ದಂತೆ ನಡೆ ನೋಡಿ. ಫಸ್ಟ್ ನೋಡೋಳು ಮುಸುಡಿ, ಆಮೇಲೆ ಮಾಡ್ತಾಳೆ ನಿನ್ ಕಿಚಿಡಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಮ್ಮ. ಅಯ್ಯೋ, ಏನ್ರಿ ಇವನು? ಲೋ ಕುಶ್, ಕಡೆ ಪಕ್ಷ ತಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮದ್ವೆ ನಡೆಸ್ಕೊಡೋ. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಮ್ಯಾಚು ನಮ್ ಕಡೆನೇ ಆಯ್ತು. ಇಂಥ ಶುಭ ಸಮಾರಂಭಗಳಿಗೆ ನಮ್ಮಂತ ಅಪಶಕನಗಳು ಬೇಡ. ಅಪ್ಪ, 3 ದಿವಸ ಮನೆ ಬಿಟ್ಟು ಹೋಗ್ತೀನಿ, ಕಾಸು ಕಾರು ಕೊಡಿ. ನೀನು ಬಂದ್ರು ನಾವೇ ನಿನ್ನ ವಾಪಸ್ ಓಡಿಸಿ ಪೀಡೆ ತೊಲಗ್ ತೂನ್ಕೋತೀವಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಕೂ ಸುಟ್ಟ ಮುಂಚೆ ಕೂಲಾವಿ ಹೊಲ್ಸಿದ್ರೆ ನಾನೇನೇ ಮಾಡಿದ್ರು ನೀವೇ ಅನ್ಭವಿಸ್ರಿ. ದುಡ್ಡು ಕೊಡು. ಸರಿ ಹೋಗಲ್ಲ ಅಷ್ಟೇ. ನೀವು ಸ್ವಲ್ಪ ಸುಮ್ನಿರಿ. ಏಯ್, ಆ ಪುಷ್ ಕಾಲಡಿಗೆ ನುಗ್ಗೋ, ಸ್ವಲ್ಪ ಬುದ್ಧಿ ಆದ್ರೂ ಬರುತ್ತೆ. ವಾವ್, ಬುದ್ಧಿ ಬಂತು. ಮೊದ್ಲೇ ಗೊತ್ತಿದ್ರೆ ಸ್ಕೂಲು ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ನೀನ್ ಕಾಲ್ ಕೆಳಗೆ ನುಗ್ಗಿ ಬುದ್ಧಿ ಬರ್ಕೊಂಡ್ಬಿಡ್ತಾ ಇದ್ದೆ. ವಾಗಲೇ.
ಹೆಂಗೋ ನನಗೆ ಒಳ್ಳೇದಾಯ್ತು. ಹುಡುಗ ಬೇರೆಯವನು ಅಂತ ಹೆಂಗ್ ಹೇಳೋದು ಅನ್ಕೊಂಡಿದ್ದೆ. ಮೈಲಾರ ಸುತ್ತಿ ಮೈಲಾರಕ್ಕೆ ಬಂದಾಗಾಯ್ತು. ಹೇಗೆ ನೋಡಪ್ಪ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾವೇ ನಿಂತು ಇಲ್ಲ ಕುಂತು ನಿನ್ ಮದುವೆ ಮಾಡ್ಕೊಡ್ತೀವಿ. ನೀನು ನನ್ನ ಮಗನ್ ತರಾನೇ. ಅಯ್ಯ, ತರ ಏನ್ ಬಂತು? ತರಾನೆ ತರಾನೆ. ಯಾಕೋ ನಿನ್ಗೇನಾಯ್ತು? ಮಾಸ್ಗಳ ವಿಚಾರ ಗೊತ್ತಾಯ್ತು. ಹೊಡಿತಾರೆ, ಪರವಾಗಿಲ್ಲ, ಆದ್ರೆ ಸೈನೇ ಹಾಕಲ್ಲ ಅಂತಾರಪ್ಪ. ಅಪ್ಪ ಅಂತಾನೂ ಕರಿಬಾರ್ದಂತೆ. ಇದೇನ್ ಸ್ಕೂಲ್ ಟೆಸ್ಟ್ DNA ಟೆಸ್ಟ್? ಈ ಪೇರೆಂಟ್ಸ್ಗೆ ಮಾರ್ಕ್ಸು ಮದುವೆಗಿಂತ ಮಕ್ಕಳು ಮುಖ್ಯ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ನಾವ್ ಮಕ್ಳು ಮಾಡ್ಬೇಕಾ? ಅಷ್ಟೆಲ್ಲ ಸೀನ್ ಇಲ್ಲ, ನಾವು ಮುಖ್ಯ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಓ, ಮನೆ ಬಿಟ್ಟೋಗೋಣ. ಮನೆ ಬಿಟ್ಟು ಹೋಗೋದೇನೋ ಸರಿ, ಆದ್ರೆ ದುಡ್ಡಿಗೇನ್ ಮಾಡೋದು? ಮೊದ್ಲೇ ಗೊತ್ತಿದ್ರೆ ದೇವದಾಗಿತ್ತು. ಯಾಮರ್ ಬಿಟ್ನಾ? 100 ರೂಪಾಯಿ ಮನಿ 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 ಮನಿಗೊಂದು ಪ್ಲಾನು. 1000 ರೂಪಾಯಿ ದೇಪಿದೆ ಅಂದ್ರೆ ನಿಮ್ಮ ಅಪ್ಪ ಇನ್ನಂತ ಗುಳ್ಳು ಇರ್ಬೇಡ. ಹಲೋ ಕಂದ, ದೇಪಿರೋದು ನಮ್ಮ ಅಪ್ಪನ ಜೇಬಲ್ಲ, ನ್ಯೂಸ್ ಪೇಪರ್ ಓದ್ಬೇಕಾರೆ ನಿಮ್ಮಪ್ಪನ ಜೇಬಲ್ಲಿ. ಈ ಟೈಮಲ್ಲಿ ಯಾರು? ಅಲ್ಲ, ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಪಾಂಡು ಅಂತ, ಓಲ್ವೋ ಟೆಸ್ಟ್ ಡ್ರೈವ್ ಇಂದ ಮಾತಾಡ್ತಾ ಇದ್ದೀನಿ. ಟೆಸ್ಟ್ ಡ್ರೈವ್ ಇಂದನಾ? ಯಾವ ಕಾರು ಫ್ರೀ ಇಲ್ಲ. ಟೆಸ್ಟ್ ಡ್ರೈವ್ ಕಾರು ಆಚೆ ಹೋಗಿದೆ ಸರ್. ಕಸ್ಟಮರ್ ಕಾರ್ ಇದೆ. ಎಲ್ಲಿಗೆ ತರಲಿ? ಲೋ ಟ್ಯೂಬು, ರೋಗಿ ಬಯಸಿದ್ದು ಡಿಸ್ಚಾರ್ಜ್, ಡಾಕ್ಟರ್ ಹೇಳಿದ್ರು ಡಿಸ್ಚಾರ್ಜ್. ಸರ್, ಒಂದ್ ಕೆಲಸ ಮಾಡಿ, ಕಾರ್ ತಗೊಂಡು ಫುಲ್ ಟ್ಯಾಂಕ್ ಮಾಡಿಸಿ ದಾಮಿನಿ ಲೇಔಟ್ ಹತ್ರ ಓಡ್ ಬಂದ್ಬಿಡಿ ಸರ್. ಸೂಪರ್ ಫಿಗರ್. V40 ಕ್ರಾಸ್ ಕಂಟ್ರಿ ಅಂತ ಸರ್. ಶೋರೂಮ್ಗೆ ಬರ್ತಲ್ಲ ಸರ್, ರೋಡ್ ಅಲ್ಲೇ ಸೇಲ್ ಆಗ್ತಾ ಇದೆ. ಸೂಪರ್ ಸರ್, ವರ್ಲ್ಡ್ ಅಲ್ಲಿ ಸೇಫೆಸ್ಟ್ ಕಾರ್ಗಳಲ್ಲಿ ನಂಬರ್ 1 ವೋಲ್ವೋ ಸರ್. ಇದರಲ್ಲಿ 8 ಏರ್ ಬ್ಯಾಗ್ಸು, 2 ಲೀಟರ್ ಇಂಜಿನ್, 180 BHP, ಕುದುರೆ ಓಡ್ದಂಗೆ ಓಡುತ್ತೆ ಸರ್. ಏನ್ ಸರ್ ಇದೆಲ್ಲ? 4 ಪ್ಲಸ್ ಬ್ಯಾಕ್, ಟೋಟಲ್ 5 ಡೋರು. ಕಾಲಿಂಗ್ ಬೆಲೆ ಇಲ್ಲ ಸರ್. ಎಲ್ಲಾ ಕಡೆ ಕಂಫರ್ಟಬಲ್ AC ಇದೆ. ಹೆಡ್ಲೈಟ್ಸು, ಇಂಡಿಕೇಟರ್ಸು, ಬ್ಯಾಕ್ ಲೈಟ್ಸು ಎಲ್ಲ ಅಡ್ವಾನ್ಸ್ಡ್ ಸರ್. ಹಾಗಾದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರಲ್ವಾ? ಪುಟ್ಟ, ಬ್ಯಾಟ್ರಿ ಇದೆ. ಬ್ಯಾಟ್ರಿ ಅಂದ್ರೆ ಮೊಬೈಲ್ ತರ. ಕಾರ್ ಏನಾದ್ರೂ ಕೆಟ್ಟೋದ್ರೆ ಬ್ಯಾಟ್ರಿ ತೆಗೆದು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಸಾಕಲ್ವಾ? ಓ, ತುಂಬಾ ಚೆನ್ನಾಗಿ ಓಡಿಸ್ತಾ ಇದ್ದೀರಾ ಸರ್. ನೀವೇ ಫಸ್ಟ್ ಹೇಳಿ ಸರ್. ಕಾರಲ್ಲಿ GPS ಮತ್ತೆ ಟ್ರ್ಯಾಕರ್ ಇದೆ ಸರ್. ಓ, ನಿಮಗೆ ಎಲ್ಲಿ ಹೋಗ್ಬೇಕು ಅಂತ ಲೊಕೇಶನ್ ಫೀಡ್ ಮಾಡಿದ್ರೆ ಸಾಕು ಸರ್. ಅದೇ ನೀಟಾಗಿ ಕರ್ಕೊಂಡು ಹೋಗಿ ಡನ್ ಅಂತ ನಿಲ್ಲಿಸ್ಬಿಡುತ್ತೆ ಸರ್. ಅಂದ್ರೆ ನಾವು ಡ್ರೈವ್ ಮಾಡೋದೇ ಬೇಡವಾ? ಸರ್, ನೀವು ಕಾರಲ್ಲೂ ಕಾಮಿಡಿ ಮಾಡ್ತೀರಾ ಸರ್. ಜೋಕು. ಅಂಕಲ್, ಏರ್ ಬ್ಯಾಗ್ ಇದೆ ಅಂತ ಅವಾಗ್ಲೇ ಹೇಳ್ತಿದ್ರಲ್ಲ, ಅಕಸ್ಮಾತ್ ನಾವು ಸಡನ್ ಆಗಿ ಟ್ರಿಪ್ ಹೋಗ್ಬೇಕು ಅನ್ಕೊಂಡ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಈಸಿಯಾಗಿ ಹೋಗ್ಬೋದಲ್ಲ? ಅಂಕಲ್, ನಾನು ನೋಡಲ್ಲ ಅಂಕಲ್, ತೋರಿಸಿ ಅಂಕಲ್. ಹಂಗೆಲ್ಲ ತೋರ್ಸಕ್ ಆಗಲ್ಲಪ್ಪ. ಅದು ಕಾರ್ ಯಾರಿಗಾದ್ರೂ ಗುದ್ದಿದ್ರೆ ಮಾತ್ರ ಪಟ್ ಅಂತ ಓಪನ್ ಆಗುತ್ತೆ ಅಷ್ಟೇ. ಗುದ್ಬೇಕಾ? ಅಯ್ಯೋ ಬೇಡ ಸರ್, ಅಯ್ಯೋ ಬೇಡ. ಇದ್ರಲ್ಲಿ ಮತ್ತೆ ಏರ್ ಬ್ಯಾಗ್ ಇದೆ ಅಂತ ಏನ್ ಗ್ಯಾರಂಟಿ ಇದೆ? ಸರ್, ನೀವು ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿದಂಗೆ ಮಾತಾಡ್ತಾ ಇದೀರಲ್ಲ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀರಾ? ನಮ್ ಜೀನ್ಸ್ ಹಿಂಗೆ. ಸರ್, ನಿಮಗೆ ಕಾರ್ ಇಷ್ಟ ಆಯ್ತಾ? ಸೂಪರ್. ಕಾರ್ ತಗೊಳ್ಳೋದಂತೂ ಫಿಕ್ಸ್, ಡಿಸ್ಕೌಂಟ್ ಏನು ಬೇಡ. ಸರ್, ನೀವು ಕಾರ್ ನೋಡ್ತಿದ್ದ ಹಾಗೆ ನೀವು ಬುಕ್ ಮಾಡ್ತಾ ನಾನು ಫಿಕ್ಸ್ ಮಾಡ್ಕೊಂಡೆ. ಆಯ್ತು 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 ಆಯ್ತು. ಏಯ್, ಏನೋ ನಿಂದ? ಎಳ್ನೀರು. ಮುಚ್ಚೋ ಬಾಯಿ. ಮೊದ್ಲೇ ನನ್ನ ಹತ್ರ ಚೇಂಜ್ ಇಲ್ಲ, ಗಾಡಿ ತಗೋತೀವಿ ಅಂತ ಅಂಕಲ್ ಕೆಳಗಿಳಿದು ತಂದ್ಕೊಡಕ್ಕಾಗತ್ತಾ? ಅಯ್ಯೋ ಹೋಗ್ಲಿ ಬಿಡಿ, ಪಾಪ ಮಗುತಾನೆ ಕೇಳ್ತಾರೋದು, ಅದ್ರಲ್ಲಿ ಏನಿದೆ? ಅಯ್ಯೋ ತುಂಬಾ ಥ್ಯಾಂಕ್ಸ್ ಸರ್. ದೇವ್ರೇನಾದ್ರು ಬೆಂಗಳೂರಿಗೆ ಬಂದು ನೀಟಾಗಿ ಶೇವ್ ಮಾಡಿ ಸೂಟು ಬೂಟು ಹಾಕಿ ಎಣ್ಣೆ ಹಾಕಿ ತಲೆಗೆ ಕ್ರಾಪ್ ತೆಗೆದ್ರೆ
ಡಿಟ್ಟೋ ನಿಮ್ ತರನೇ ಇರ್ತಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸುಮ್ಮನೆ ಹೋಗ್ಲಿಕ್ಕಿರಪ್ಪ. ಸುಮ್ನೆ ಎಲ್ಲ ಹೋಗ್ಲಲ್ಲ ನಾವು. ಆದ್ರೂ ಒಬ್ಬ ಒಳ್ಳೆ ಮನುಷ್ಯನ ಮೀಟ್ ಮಾಡ್ದಂಗಾಯ್ತು. ಕೈ ಕೊಡಿ. ಖಂಡಿತ ಕೈ ಕೊಡ್ತೀವಿ ಸರ್. ಸರ್ ಮಗು ಜೊತೆ ನನಗೂ ಅಂತ ಅನ್ಬಿಡಿ. ಓಕೆ ಸರ್, ಓಕೆ. ಬಾಯ್ ಸರ್. ಗಂಜಿನ ನೀರ ಸಮಯ ಎರಡು ಒಂದ್ರಲ್ಲೇ ಬರೋದು. ಕೊಡು ಕೊಡು. ಕೆಂದದ ಹೊಡಿಲ್ಲ, ಹಸಿರು ಹೊಡಿಲ್ಲ. ಮೈ ಕಾರ್, ಮೈ ಕಾರ್, ಅಯ್ಯೋ ಮೈ ಕಾರ್, ಅಯ್ಯೋ ದೇವ್ರೆ. ಇವು ಹಿಂಗೆ ಆಗತ್ತೆ ಅಂತ ಗೊತ್ತಿದ್ರೆ ನಮ್ಮ ಅಪ್ಪನ ಒಂದೆರಡು ಚೈನು, ಉಂಗ್ರ, ಬ್ರೇಸ್ಲೆಟು, ಒಂದಿಷ್ಟು ಹಣನ ದೇವ್ಕೊಂಬರೋದಾಗಿತ್ತು ಅಲ್ವಾ? ಅವರೇ ಸಾಮಿಲ್ ಓನರ್. ಹೇಳಿ. ನಿಮ್ಮ ಅಮ್ಮ ಚಿಕನ್ ಮಾಡ್ತಿದ್ದಾಳೆ, ಮಸಾಲ ಅಂತೆ ತಗೊಂಡ್ ಬಾರಪ್ಪ. ತಗೊಂಡ್ ಬೇಗ ಬಂದ್ಬಿಡು. ಏಯ್ ಯಾರ್ದು ವಾಯ್ಸ್ ಅದು? ಹುಡುಗಿ ವಾಯ್ಸ್ ತರ ಇದೆ. ಇನ್ನೂ ಆರೆಂಜಿಗೆಲ್ಲ ಉದ್ಧಾರ ಆಗಿಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಗೋವಿಂದನು ಬರ್ತಾ ಇದ್ದಾನೆ. ಏಯ್, ನೀನ್ ಹಾಳಾಗೋದು ಅಲ್ದೆ ಏನು ತಿಳಿದೇ ಇರೋ ಆ ಮಗುನು ಹಾಳು ಮಾಡ್ತಿದ್ಯಲ್ಲ. ಏನ್ ಗುರು ಏನು ಮಗುನ? ಫುಲ್ಲು ಕಲರ್ಸು. ಅಪ್ಪ ಹಲೋ ಹಲೋ. ಏಯ್, ಡವ್ವೇನ್ ಮಾಡೋದು ಬೇಡ, ನಾನೇ ಕಟ್ ಮಾಡ್ತೀನಿ. ಟ್ಯೂಬು ಕಾರ್ ಏನೋ ಸಿಕ್ತು, ಈಗ ಎಲ್ಲಿಗೆ ಹೋಗೋದು? ವಂಡಲ. ಬೇಡಪ್ಪ, ಇವತ್ತಿನ ದಿನ ಭವಿಷ್ಯದಲ್ಲಿ ದೂರ ಪ್ರಯಾಣ ಅಂತ ಬರ್ದಿತ್ತು. ಏ ಮೂರ್ಖ, ಇಲ್ಲೇ ನೋಡುವೆ, ಮುಂದೆ ರಸ್ತೆ ನೋಡು. ಹುಡುಗಿ 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 ಹುಡುಗಿ. ಏ, ನಾ ಹುಡುಗಿ ಅಂತ ಹೇಳ್ದೆ ಕೇಳಿಸಿಲ್ವಾ ನಿನ್ಗೆ? ನಾನು ಆ ಹುಡುಗಿ ನೋಡ್ತಿದ್ದೆ. ಹೋಗ್ಲಿ ಬಿಡುಗುರು, ನಾನ್ ಪಕ್ಕ ನೋಡ್ದೆ. ಆ ಹುಡುಗಿನೇ ಬಂದು ನಮ್ ಕಾರ್ ಗುದ್ಕೊಂಡಿದ್ದು. ಹೌದಾ? ಸ್ವಲ್ಪ ನೀರು ಕೊಡ್ತೀರಾ? ಓ ಗಾಡ್. ಆರ್ ಯು ಓಕೆ? ಗೆಟ್ ಅಪ್. ಮೊನ್ನೆ ನೀರಿಗೋಸ್ಕರ ನಡೆದ ಸ್ಟ್ರೈಕಲ್ಲೂ ಚೆನ್ನಾಗಿ ಸೇರಿರ್ಲಿಲ್ಲ. ರಂಗೋಲಿ ಹುಡ್ಗ ಏನು? ಎಣ್ಣೆಗೆ ಫೇರ್ ಅಂಡ್ ಲವ್ಲಿ ಹಚ್ಚಿದಂಗಿದ್ದಾಳೆ. ಏನಂತಪ್ಪ? ಆಕ್ಸಿಡೆಂಟ್ ಅಣ್ಣ, ಆಕ್ಸಿಡೆಂಟ್. ಆಂಬುಲೆನ್ಸ್ ಫೋನ್ ಮಾಡಪ್ಪ, ಪೊಲೀಸರಿಗೆ ಫೋನ್ ಮಾಡಿ, ಟಿವಿ ಚಾನಲ್ ಫೋನ್ ಮಾಡಪ್ಪ, ಟಿವಿ ಚಾನಲ್ಗೆ. ಹಲೋ, ಆಂಬುಲೆನ್ಸ್ ತಗೊಳ್ಳಿ, ನೀರ್ ತಗೊಳ್ಳಿ. ಇವತ್ತು ರಜಾನಾ? ಬರೋದಿಲ್ಲ. ಎತ್ತೆ ಕೈನ. ಈಗಿನ ಕಾಲದ ಹುಡುಗರಿಗೆ ಕಣ್ಣು ಕಾಣಕ್ಕಿಲ್ಲ, ಕಪಾಳನ್ನು ಕಾಣಕ್ಕಿಲ್ಲ. ಹೆಂಗೆ ಅಂದ್ರೆ ನುಗ್ಬಿಡ್ತವೆ. ಮನೆ ನನ್ನ ಹೆಂಡ್ರಿಗೆ. ಹಲೋ, ಅಲ್ಲೆಲ್ಲ ನಾವು ನುಗ್ಗಿಲ್ಲ. ಅದಲ್ಲ ಕಡೆಯ. ಇನ್ನೇನು ನೀವು ಪೊಲೀಸಾ? ಯಾಕೆ? ಒಂದ್ ತಪ್ಪಿಗೆ ಎಲ್ಲ ತಪ್ಪನ್ನು ಸೇರಿಸಿ ನನ್ ಮೇಲೆ ಹಾಕ್ತಾ ಇದಿರಲ್ಲ, ಅದಕ್ಕೆ. ಆಕ್ಚುಲಿ ಅವ್ರದ್ದೇನ್ ತಪ್ಪಿಲ್ಲ. ಟ್ರೈನ್ ಮಿಸ್ ಆಗುತ್ತೆ ಅಂತ ನಡ್ಕೊಂಡು ಫಾಸ್ಟ್ ಆಗಿ ಬರ್ತಿದ್ದೆ, ಬ್ಯಾಲೆನ್ಸ್ ತಪ್ಪಿ ನಾನೇ ಗುದ್ಕೊಂಡ್ಬಿಟ್ಟೆ. ಹಂಗೆಲ್ಲ ವಯಸ್ಸಿನ ಹುಡುಗಿರು ಓಡೋಗ್ಬಾರ್ದಮ್ಮ. ಟ್ರೈನ್ ಒಟ್ಟೋಗದೆ ಹೆಂಗ್ ಹೋಯ್ತೀಯಾ? ಅದೇ ನೋಡ್ಬೇಕು. ಬೇರೆ ಟ್ರೈನ್ ಬೇರೆ ಇಲ್ಲ. ಒಂದ್ ಕೆಲಸ ಮಾಡಮ್ಮ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಡಮ್ಮ. ಯೋ, ನೀ ಯಾವ ಕಡೆ ಹೋಯ್ತಾ ಇದೀಯಾ? ನಾನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರೋದು. ಆದ್ರೆ ಬಸ್ ಸ್ಟ್ಯಾಂಡ್ ವರ್ಗು ಮಾತ್ರ ಬಿಡೋದು. ಹುಷಾರ್ ಕಣಪ್ಪ. ಲಾಡು ಮೇಲೆ ಬಾಡು ಬಿತ್ತ ಮಗ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಕೊಡು ಕೈನ. ಥ್ಯಾಂಕ್ ಯು. ಏ, ಆ ಕಡೆ ಜರಿ ಇರಿ. ಏ, ಹೋಗ್ರಿ. ಜಾಗ ಬಿಡ್ರಿ. ನಮ್ದೇ ಕಾರು. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೇಡಮ್, ನೀವು ಟೋಟಲ್ ಆಗಿ ಎಲ್ಲಿಗೆ ಹೋಗ್ಬೇಕು? ಕಾರವಾರ. ಕಾರವರೆಗೆ ತಾನೆ. ನಮ್ಮ ರಥಕ್ಕೆ ಸ್ವಾಗತ ಸುಸ್ವಾಗತ. ಓಕೆ. ಏ ಟೂಬು, ಇಲ್ಲಿ ಬಾಯಿಲಿ. ಲೇ ಟೂಬು, ಗೊತ್ತು ಗುರಿ ಏನು ಇರ್ಲಿಲ್ಲ. ಈಗ ನಮ್ಮ ಹುಡುಗಿನ ಕಾರವರೆಗೆ ಸೇರ್ಸದೆ ನಮ್ ಗುರಿ. ನಮ್ಮ ಹುಡುಗಿನ ನೀನೀಗ ಅಕ್ಕ, ನನಗ್ ಪಕ್ಕ. ನಂಗೆ ಹೇಳ್ಕೊಂಡಿದ್ ನಾನು. ಸೌತೆಕಾಯಿ ಎಳೆ ಸೌತೆಕಾಯಿ ಎಳೆ ಸೌತೆಕಾಯಿ ತಳಿ ಸಮಯ. ಸೌತೆಕಾಯಿ. ಇಲ್ಲಿಂದ ಗೋವಾ ಹೋಗೋ ರೂಟ್ ಹೆಂಗೆ? ಇಲ್ಲಿ ಯಾವ್ದು ಗೋವಾ ಅಂತ ಇಲ್ವಲ್ಲ ಸಮಯ. ಅದಿರೋದು ಕರ್ನಾಟಕದ ಪಕ್ಕದಲ್ಲೇ ಗೋವಾ. ಅಲ್ಲಿಗೆ ಹೋಗೋದು ಹೆಂಗೆ ಅಂದೆ. ಹಂಗ ಸ್ವಲ್ಪ ಸೌತೆಕಾಯಿ ಸಮಯ. ಹಿಂಗೆ ಯಲಂಕದ ಪಕ್ಕ ಶ್ರೀಲಂಕಾ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ಮಾವು ಬಂದ್ಬಿಟ್ಟು ನಿಮಗೆ ನೀಟಾಗಿ ದಾರಿ ತೋರಿಸ್ತೀನಿ.
ಮಂಗಳೂರಲ್ಲೂ ಸಮುದ್ರ ಇದೆ, ಗೋವಾದಲ್ಲೂ ಸಮುದ್ರ ಇದೆ. ಆದ್ರೆ ನೀವು ಗೋವಾ ಹೋಗ್ಬೇಕಾ? ಹಾ, ಯಾ ಆಕ್ಚುಲಿ ನಾನು ದೊಡ್ಡ ಬಿಸ್ನೆಸ್ ಟೈಕೂನು, ಯಾವಾಗ್ಲೂ ಫ್ಲೈಟ್ ಅಲ್ಲೇ ಓಡಾಡೋದು. ಓ ರೆಗ್ಯುಲರ್ ಆಗಿ ಟಿಕೆಟ್ ಮಾಡ್ಸಕ್ ಆಗಲ್ಲ ಅಂತ ಇಯರ್ಲಿ ಪಾಸ್ ತಗೋತೀನಿ. ಯುರೋಪ್ ಹೋಗುವಾಗ ಗೋವಾದ ಡ್ರಾಪ್ ಮಾಡೋ ಅಂತ ಫ್ಲೈಟ್ ಡ್ರೈವರಿಗೆ ಹೇಳ್ದೆ, ಅವನೇ ನನ್ನ ಮಾತು ಕೇಳಲಿಲ್ಲ. ಇವತ್ತೇನೋ ಆಕಾಶದಲ್ಲಿ ತುಂಬಾ ಮೋಡ ಆಗಿ ಫ್ಲೈಟ್ ರೂಟ್ ಮಂಜಾಗಿದೆ ಅಂತೆ, ಅದಕ್ಕೆ ನಾವು ಇದ್ರಲ್ಲಿ ಬರ್ಬೇಕಾಯ್ತು ನೋಡಿ. ಈ ಗೋವಾ ರೂಟ್ ಎಲ್ಲಿ ಬರುತ್ತೋಪ್ಪ? ಆಕ್ಚುಲಿ ಕಾರವಾರ ಗೋವಾ ರೂಟಲ್ಲೇ ಬರೋದು. ಸೋ ವಾಟ್? ಹಾಗಂತ ನಾನು ನಿಮ್ಮನ್ನ ಕಾರವಾರ ಡ್ರಾಪ್ ಮಾಡಕ್ಕಾಗತ್ತಾ? ಮೊದ್ಲೇ ನಾನು 3 ಕಂಪ್ನಿ ಮ್ಯಾನೇಜರ್, ಅಂತದ್ರಲ್ಲಿ ನಿಮ್ಮನ್ನ ನಾನು ಕಾರಲ್ಲಿ ಡ್ರೈವರ್ ತರ, ನೋ ಚಾನ್ಸ್. ಸರಿ, ಬೇಡ ಬಿಡಿ. ಕವರ್ ಅಪ್ ಮಾಡೋ. ಆಕ್ಚುಲಿ ನಿಮ್ಮನ್ನ ಕಾರವಾರ ಕರ್ಕೊಂಡು ಹೋಗೋದ್ರಿಂದ ನಿಮ್ಗಿಂತ ನಮ್ಗೆ ಜಾಸ್ತಿ ಒಳ್ಳೇದು. ಗೋವಾಗೆ ದಾರಿ ತೋರಿಸ್ದಂಗೂ ಆಗತ್ತೆ, ಜೊತೆಗೆ ಒಬ್ಬ ಒಳ್ಳೆ ವೆಲ್ ವಿಷರ್ ಸಿಗ್ದಂಗೂ ಆಗತ್ತೆ. ಆದ್ರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ. ಬೇಡ, ಪರವಾಗಿಲ್ಲ, ನನ್ನ ಬಸ್ ಸ್ಟಾಪ್ ಅಲ್ಲೇ ಬಿಟ್ಬಿಡಿ. ಬಿಟ್ಬಿಡಿ ಅನ್ನೋ ಪದನ ಬಿಟ್ಬಿಡಿ, ಸುಮ್ಮನೆ ಒಪ್ಕೊಂಡು ಬಂದ್ಬಿಡಿ. ದ ಎಕ್ಸ್ಟ್ರಾರ್ಡಿನರಿ ಕಂಡೀಷನ್ಸ್ ಆರ್, ನಾವ್ಯಾರೋ ನೀವ್ಯಾರೋ, ಈ ಜರ್ನಿ ಮುಗಿಯೋರ್ಗು ಮಾತ್ರ ನಾವಿಬ್ರು ಫ್ರೆಂಡ್ಸ್. ನಿಮ್ ಫೋನ್ ನಂಬರು, ನಿಮ್ ಹೆಸರು, ಇದ್ಯಾವುದು ಬೇಕಾಗಿಲ್ಲ. ಏನೆಲ್ಲ ಮಾತಾಡ್ಬೇಕು ಅದನ್ನೆಲ್ಲ ಮುಕ್ತವಾಗಿ ಹಂಚ್ಕೊಳ್ಳೋಣ. ಕಾರವಾರ ಬಂದ್ಮೇಲೆ ನಾನು ಹಾಕ್ತೀನಿ ಬ್ರೇಕು, ಅಲ್ಲಿಂದ ನೀವು ಗೋವಾ ರೂಟ್ ತೋರಿಸಿದ್ರೆ ಸಾಕು. ಓಕೆ, ಕೂಲ್. ವರ್ಕೌಟ್ ಆಯ್ತು. ಬೆಲ್ಟ್ ಹಾಕೊಳ್ಳಿ. ಹಾ, ಪ್ಯಾಂಟ್ ಲೂಸ್ ಇತ್ತು, ಬರ್ತಾ ಮನೇಲೆ ಹಾಕೊಂಬಂದೆ. ಅವ್ರು ಹೇಳಿದ್ದು ಸೀಟ್ ಬೆಲ್ಟು. ಅಬ್ಬಬ್ಬ, ಸೀಟ್ ಬೆಲ್ಟಾ? ಸೇಫ್ಟಿ ಫಸ್ಟ್. ಏನಾದ್ರೂ ಮಾತಾಡು. ಏನ್ ಮಾತಾಡ್ಲೋ? ಏನೋ ಒಂದ್ ಮಾತಾಡು. ಮಾತಾಡ್ತೀನಿ. ನೀನ್ ಮಾತಾಡ್ಸಲ್ವಾ? ನಾನೇ ಮಾತಾಡ್ಸ್ತೀನಿ. ಮೇಡಮ್, ಹಾ, ನಾನ್ ನಿಮ್ಮನ್ನ ಪ್ರೆಗ್ನೆಂಟ್ ಮಾಡ್ಲಾ? ವಾಟ್? ಗಾಡಿ ನಿಲ್ಸಿ, ನಿಲ್ಸಿ ಗಾಡಿ. ಮೇಡಮ್ 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 ಮುಂದೆ ಪೊಲೀಸ್ ಇದ್ದಾರೆ, ಹೇಗೂ ಫ್ಲೈಟಲ್ಲಿ ಹೋಗ್ತೀನಲ್ಲ ಅಂತ ಅರ್ಜೆಂಟಲ್ಲಿ ಕಾರ್ ಡಾಕ್ಯುಮೆಂಟ್ಸು ಲೈಸೆನ್ಸು ತಂದಿಲ್ಲ. ನೀವು ಬರೀ ಪ್ರೆಗ್ನೆಂಟ್ ತರ ಆಕ್ಟ್ ಮಾಡಿದ್ರೆ ಸಾಕು, ಪೊಲೀಸ್ ಅವ್ರನ್ನ ದಾಟ್ಬಿಡ್ಬೋದು. ಈಗ ಹೋಗಿತ್ತಲ್ಲಿ ನೋಡ್ಕೋ. ಇದೊಂಥರ ಮಜಾ ಇರುತ್ತಲ್ಲ. ತುಂಬಾ ಮಜಾ ಇರುತ್ತೆ. ಕೈಗೆ ಸಿಗ್ದರ ತುಪ್ಪ ಬಾಯಿಗೆ ಜಾರ್ಬಿತ್ತು. ಎಲ್ಲಿ ಒಂದ್ಸಲ ಆಕ್ಟ್ ಮಾಡಿ ನೋಡೋಣ. ಓಕೆ. ಹಾ. ತುಂಬಾ ಪೇನ್ ಆಗ್ತಾ ಇದೆ. ಓ ಮೈ ಗಾಡ್. ಏನಾಗ್ತಿದೆ ಮೇಡಮ್? ಏನಾಯ್ತು ಮೇಡಮ್? ಓ ಗಾಡ್, ನೋ. ಪ್ಲೀಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬೇಗ. ಓ, ಹೆಂಗಿದೆ? ಸೂಪರ್ ಪರ್ಫಾರ್ಮೆನ್ಸ್, ಅವಾರ್ಡ್ ಗ್ಯಾರಂಟಿ. ಎಕ್ಸ್ಪೀರಿಯನ್ಸ್ ಇತ್ತಾ? ಪೊಲೀಸ್ ಪೊಲೀಸ್ ತುಂಬಾ ಪೇನ್ ಆಗ್ತಾ ಇದೆ. ಡಾಕ್ಯುಮೆಂಟ್ಸ್ ತಗೊಂಡು ಸಾಹೇಬ್ರ ಹತ್ರ ಬೇಗ ಹೋಗಿ. ಹೌದು ಸರ್. ದೇವ್ರೇ. ಸರ್, ಪ್ರೆಗ್ನೆಂಟ್ ಅಂತ ಸರ್. ಕಳಿಸೋ ಆಗ್ತಾ ಸರ್. ಇಲ್ಲ, ಪ್ಲೀಸ್. ಸರಿ ಸರ್, ಬೇಗ Thank you, ಹೋಗ್ಬೇಕು, sir. ಹಾಸ್ಪಿಟಲ್ ಹೋಗ್ಬೇಕು, ಬೇಗ ಹೋಗ್ಬೇಕು. ಮೇಡಮ್, ಸ್ವಲ್ಪ ಮುಂದೆ ಬರಲಾ? ಬನ್ನಿ. ಮಾತಲ್ಲಿ ಸ್ವಲ್ಪ ಮುಂದೆ ಬರ್ತೀನಿ. ಕಾರವಾರ ಹೋದ್ಮೇಲೆ ನೀವ್ಯಾರೋ ನಾನ್ಯಾರೋ. ಫೋನ್ ನಂಬರ್ ಏನ್ ಕೇಳಲ್ಲ, ನಿಮ್ ಹೆಸರು ಬೇಡ ಬಿಡಿ. ಖುಷ್. ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಮೇಡಮ್, ನನಗೆ ಹುಡುಗಿರ ಹತ್ರನೇ ಕೇಳಬೇಕು ಅಂತ ಕೆಲವು ಕ್ವೆಶನ್ಸ್ ಇದಾವೆ. ಸ್ವಲ್ಪ ಖಾರ ಆದರೆ ಸ್ವೀಟಾಗಿ ಆನ್ಸರ್ ಮಾಡಿ, ಯಾಕಂದ್ರೆ ಇದು ಸೈಕಲಾಜಿಕಲ್ ಸ್ಕೂಟ್ರಲಾಜಿಕಲ್ ಕ್ವೆಶನ್ಸು. ತಟ್ ಅಂತ ಕೇಳಿ. ಹಾ, ನಿಮ್ಗೆ ಫಸ್ಟ್ ನೈಟ್ ಆಗೋ ತರ ಕನ್ಸ್ ಬೀಳತ್ತಾ? ಛೀ, ನನ್ನ ಇಲ್ಲೇ ಎಲ್ಲಾದ್ರೂ ಬಿಡ್ರಿ, ಹೋಗ್ತೀನಿ. ಏನೇನೋ ಕೇಳ್ತೀರಾ. ಆಯ್ತು ಬಿಡಿ, ಹೋಗ್ಲಿ ಬಿಡಿ ಮೇಡಮ್. ಆನ್ಸರ್ ಏನು ಬೇಡ, ನಾವ್ ಹಂಗೆಲ್ಲ ನಡು ನೀರಲ್ಲಿ ಮಧ್ಯದಲ್ಲಿ ಎಲ್ಲ ಕೈ ಬಿಡಲ್ಲ, ದಡ ಸೇರ್ಸೇ ಬಿಡೋದು. ನಿಮಗ್ ಬೀಳುತ್ತಾ? ಓ, ಸಿಪ್ಪೆ ಸುಲ್ದ್ರನಾ ನೀವು ಹಣ್ಣು ತಿನ್ನೋದು? ನಮ್ಗೆ ಆ ಥರ ಎಲ್ಲ ಬೀಳಲ್ಲ, ಆದ್ರೆ ನಾವು ಬಿಡಲ್ಲ, ನಾವೇ ಬೀಳ್ಸ್ಕೊತೀವಿ. ಹೆಂಗ್ ಬೇಕೋ ಹಂಗಂಗೆ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಒಂಚೂರು ಕಮ್ಮಿನೇ ಅಲ್ವಾ? ಕಮ್ಮಿನಾ? ಇಲ್ವೇ ಇಲ್ಲ. ಮೇಡಮ್, ಕೋಪ ಬಂತಾ? ಮೇಡಮ್, ಏನು ಮಾತಾಡ್ತಾನೆ ಇಲ್ಲ. ಬೇಜಾರಾಯ್ತಾ? ಓ, ಟೂ ಬಿಟ್ರಾ? ಸೇ 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 ಸೇ.
ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕ್ರಿ ಏನಾಯ್ತಾ? ಇವ್ರ ನೆಂಟ್ರ? ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಸ್ವಲ್ಪ ಹೆಲ್ಪ್ ಮಾಡೋಣವಾ? ನಾನು ಅದನ್ನೇ ಹೇಳ್ದೆ, ಈ ಟ್ಯೂಬೇ ಬೇಡ ಅಂದ. ಬೇಡ ನಡಿ ಗುರು, ಈಗಿನ ಕಾಲದಲ್ಲಿ ಕಾರ್ ಕಳ್ರು ತುಂಬಾ ಜಾಸ್ತಿ. ಕರೆಕ್ಟ್. ಏನು? ಸುಮ್ನಿರ, ನಮ್ಮ ಹುಡುಗಿ ಹೇಳಿದ್ಮೇಲೆ ಮುಗಿದ್. ನಮ್ಮ ಹುಡುಗಿನ? ಕಾರವಾರದವ್ರಿಗೂ. ನೀವು ಎಲ್ಬೋರ್ಡ್ ಅಲ್ವಾ? ಹೌದು, ನಿಮ್ಗೆ ಗೊತ್ತಾಯ್ತು? ನಾನು ಎಲ್ಬೋರ್ಡೆ. ಸೇಮ್ ಪಿಚ್. ಇಳಿರಿ. ಓ ಹಾಯ್. ಹಾಯ್. ಗಾಡಿ ಕೆಟ್ಟೋಗಿದೆ. ಓ, ಗಾಡಿ ಬಾಯಿ ತರ್ಕೊಂಡಿದೆ. ಹಲೋ. ಮಗುಗ್ ಹುಷಾರಿಲ್ವಾ? ಬ್ಯಾಟ್ರಿ ವೀಕ್ ಆಗಿದೆ. ಓ ಅಷ್ಟೇನಾ? ಐ ಹೋಗ, ನಿಂಗೆ ಗೊತ್ತಾಗಲ್ಲ. ಬ್ಯಾಟ್ರಿ ಎಲ್ಲಿ ಬರುತ್ತೆ? ರೀ, ಅದು ಬ್ಯಾಟ್ರಿ ಡೆಡ್ ಆಗಿದೆ. ನಮ್ ಕಾರ್ ಬ್ಯಾಟ್ರಿನ ಯೂಸ್ ಮಾಡಿ ಇದನ್ನ ಚಾರ್ಜ್ ಮಾಡ್ಬೇಕು. ಓ, ಹಿಂಗೂ ಮಾಡ್ಬೋದ ಟುಬು? ಹೌದು. ಅಷ್ಟೇ ತಾನೆ, ಕೇಳಿದ್ರೆ ಕಾರೇ ಕೊಡ್ತಿದ್ದೆ. ಮೇಡಮ್, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀರಾ? ಇಲ್ಲ. ನಾನು ಓದಿಲ್ಲ. ಟೈರ್ ಬಿಚ್ಚಕ್ಕೆ ಬರಲ್ಲ, ಇನ್ನು ಇದನ್ನೆಲ್ಲ ರಿಪೇರಿ ಮಾಡ್ಲಿ. ತಡ್ರು. ಟೂಲ್ಸ್ ಕಿಟ್ ಎಲ್ಲಿ? ಹಿಂದೆ ಡಿಕ್ಕಿಲಿದೆ. ಬಾರ ಟುಬು. ಸದ್ಯ ಕಾರ್ ಕೇಳಿ. ಎಲ್ಲೋ ಟೂಲ್ ಕಿಟ್ಟು? ಇದಾ? ಏನು ಇದು? ಸೂರ್ಯನ್ಗಿಂತ ಶೈನಿಂಗು. ಬನ್ನಿ ಸರ್. ಚೋಟು, ನೀವು ನಮ್ಮ ಕಾರಲ್ಲಿ ಕೂತ್ಕೊಂಡಿರಿ, ರಿಪೇರಿ ಮಾಡ್ತೀವಿ. ಸರಿ ಆಯ್ತು. ಓಯ್. ಓಕೆ. ಬನ್ನಿ ಮೇಡಮ್, ಈ ಕಾರಲ್ಲಿ ಇದಿದೆ ಮೇಡಮ್. ಇದು ಅಂದ್ರೆ ಸ್ಮಗ್ಲಿಂಗ್ ಗೂಡ್ಸು. UK ಫಿಲ್ಮ್ ನೋಡಿಲ್ವಾ ನೀವು? ಏನ್ ಮಾಡೋಣ? ಹಲೋ, ಯಾಕೆ ಟೆನ್ಷನ್ ಆಗಿದ್ದೀರಾ? ಸಿಕ್ಕಿದ ಎರಡರಲ್ಲಿ ಒಂದು ಹೋಯ್ತು, ಇನ್ನೊಂದಿದೆ. ತಲೆ ಕೆಡ್ಸ್ಕೋಬೇಡ ಗುರು. ಇಂಟ್ರೋಲ್ ಅಲ್ಲಿ ಥಿಯೇಟರ್ ಇಂದ ಆಚೆ ಹೋದವ್ರು ತಿರ್ಗಾ ಬಂದೇ ಬರ್ತಾರೆ. ನಮ್ ಕಾರು ಬಂದೇ ಬರುತ್ತೆ. ಏನೋ ಏನ್ ಹೇಳ್ತಿದ್ಯಾ? ಅಯ್ಯೋ, ನೀನ್ ಬರೀ ಟ್ಯೂಬ್ ಅಲ್ಲ ಕಣೋ, ಯೂಟ್ಯೂಬ್. ನೀವ್ ಇದಕ್ಕೆ ತಾನೇ ಬಂದಿದ್ದು? ಬೆಟ್ಟಕ್ಕೆ ಬೆಂಕಿ ಬಿದ್ದಾಗ ಓಡ್ತಾ ಇರ್ಬೇಕು ಅಂದ್ರೆ? ಫೈರ್ ಇನ್ ದ ಮೌಂಟೈನ್, ರನ್ ರನ್ ರನ್. ಅರ್ಥ ಆಯ್ತಾ? I want to 3 ಜೂಟ್. ಹಿಡ್ಕೊಳ್ಳಿ. ಅಯ್ಯೋ. ಮೇಡಮ್ ಬನ್ನಿ. ಇರಿ. ಬೇಗ 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 ಲೆಟ್ಸ್ ಗೋ. ಹೌದು, ನೀವೇನದು ಬಾರಲೆ ಅಂದ್ರೆ? ವಾಟ್ ಡು ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ಡೋಂಟ್ ಯು ನೋ ಹೌ ಟು ಟಾಕ್ ಟು ಮೀ? ಆರ್ ಯು ಸೋ ಸ್ಟೂಪಿಡ್? ಸಚ್ ಅ ಮೋರಾನ್ ಮ್ಯಾನ್, ಇಡಿಯಟ್. ಹೇಟ್ ಯು. ಐ ಡೋಂಟ್ even like seeing your face. ಲೋ ಟ್ಯೂಬ್, ನಾವು ಇಂಗ್ಲಿಷ್ ಕಲ್ತಿದ್ರೆ
ಇವ್ರು ಹೇಳಿದ ಅರ್ಥ ಆಗಿರೋದು. ಎಲ್ಲ ಮುಂದೆ ಇದ್ನಲ್ಲ. ಒಳ್ಳೆ ಹೋಟ್ಲೆ ಮೇಡಮ್. ಅದಕ್ಕೆ ಹೇಳೋದು ಕಂಡ್ಕೊಂಡವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ. ಈಗ ನೋಡಿ, ಇಲ್ಲಿ ಊಟ ಮುಗಿದ್ಮೇಲೆ ನಾವು ಅಡ್ಡಾರ ಹಿಡಿಬೇಕು. ಅಯ್ಯೋ ಈಗ್ಲೇ ಹೋಗ್ಬಿಡೋಣ. ಸೇಫ್ ಆಗೋದು ಮುಖ್ಯ. ಊಟ ಬೇಕಾದ್ರೆ ಆಮೇಲೆ ಮಾಡ್ಬೋದಲ್ಲ. ನೋಡಿ, ಮೊದಲು ಊಟದಲ್ಲಿ ಸೇಫ್ ಆಗೋದು ಮುಖ್ಯ. ಈಗ ನಾವು ಅಡ್ಡಾರ ಹಿಡ್ದಿರ್ತೀವಂತ ನನ್ನ ಮಕ್ಕಳು ಆಲ್ರೆಡಿ ಅಡ್ಡಾರ ಹಿಡ್ದಿರ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಹೈವೇನಲ್ಲೇ ಹೋಗಿ ಆಮೇಲೆ ಅಡ್ಡಾರ ಹಿಡಿಯೋಣ. ನಿಮ್ಗೆ ಎಲ್ಲಾ ದಾರಿಗಳು ಗೊತ್ತು. ಅದ್ರ ಜೊತೆಗೆ ಜವಾಬ್ದಾರಿ ಒಂದ್ ಸಿಕ್ಕಿದ್ರೆ ನಿಮ್ ಕ್ಯಾರೆಕ್ಟರ್ ಸೂಪರ್ ಅಲ್ಲ? ಅದೆಲ್ಲಿ ಸಿಗತ್ತೆ? ಏ ಹೋಟ್ಲಲ್ಲಿ ಸಿಗುತ್ತೆ, ಬನ್ನಿ ಬನ್ನಿ. ಏನು? ಬನ್ನಿ ಅಕ್ಕ. ಓ ಹೆಲೋ, ನಾವ್ ಅಡ್ಡಾರಿಲಿ ಹೋಗ್ಲೇಬೇಕಾ? ಇನ್ನೇನ್ ಮತ್ತೆ ಅವ್ರು ಮತ್ತೆ ವಾಪಸ್ ಬಂದ್ರೆ ಫೈಟ್ ಮಾಡಕ್ಕಾಗತ್ತಾ? ನಂದಿನ್ನು ಗ್ರೀನ್ ಬೆಲ್ಟು, ಅದಕ್ಕೆ ಬ್ಲ್ಯಾಕ್ ಬೆಲ್ಟ್ ಬೇಕು. ಕನ್ವರ್ಷನ್ಗೆ ಓಡಾಡ್ತಾ ಇದ್ದೀನಿ. ಹಾಗಾದ್ರೆ ಲೇಟ್ ಆಗತ್ತೆ ಅನ್ಸುತ್ತೆ. ಮನೆಗೆ ಒಂದ್ಸಲ ಫೋನ್ ಮಾಡ್ಬಿಡ್ತೀನಿ. ಹಲೋ, ನೀವೊಬ್ಬ ಹುಡುಗನ ಜೊತೆ ಬರ್ತಾ ಇದ್ದೀರ ಅಂತ ಗೊತ್ತಾದ್ರೆ ಮನೇಲಿ ಟೆನ್ಷನ್ ಆಗ್ತಾರೆ. ಅವ್ರಿಗೇನ್ ಗೊತ್ತಿರತ್ತೆ ನೀವು ಬರ್ತಾ ಇರೋದು ನನ್ನಂತ ದೈವ ಮಾನವನ ಜೊತೆ ಅಂತ. ಇಬ್ರು ಒಟ್ಟಿಗೆ ಡೈರೆಕ್ಟ್ ಆಗಿ ಹೋಗಿ ಸರ್ಪ್ರೈಸ್ ಕೊಡೋಣ, ಮಜಾ ಇರುತ್ತೆ. ನಾನ್ ಹೋಗದೆ ಇದ್ರು ಪರವಾಗಿಲ್ಲ, ನಿಮ್ಮನ್ ಮಾತ್ರ ಕರ್ಕೊಂಡು ಹೋಗಲ್ಲ. ಮೇಡಮ್, ಪಿಸ್ಗೆ ಕಿಸ್ ಮಾಡಿ ಬರ್ತೀನಿ, ನೀವು ಹೋಗಿರಿ. ಯಾರಲ್ಲ? ಎಷ್ಟು ಸಲ ಫೋನ್ ಮಾಡೋದು ನಿಮಗೆ? ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರುತ್ತೆ. ನೀವು ಕಾರ್ನ ಎಲ್ಲಂದ್ರಲ್ಲಿ ತಗೊಂಡು ಹೋಗಂಗಿಲ್ಲ. ನೀವು ಎಲ್ಲೇ ಹೋದ್ರೂ ಸಿಕ್ಕಾಕೋತೀರಾ. ಸರ್, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರೋ ಕಳ್ಳರು ಚೆನ್ನಾಗಿ ಹೊಡೆದು ನನ್ನ ಎತ್ತಾಕೊಂಡು ಕಿಡ್ನಾಪ್ ಮಾಡಿ ಕಾರು ತಗೊಂಡು ಹೋಗ್ತಿದ್ದಾರೆ ಸರ್. ಸರ್, ನಿಮ್ಮ ಹತ್ರ ಹೇಗಿದ್ರು GPS ಇದೆಯಲ್ಲ, ಪ್ಲೀಸ್ ಸರ್. ಸರ್, ಹಲೋ ಇಟ್ಕೊಂಡ್ರು ಸರ್. ಹಲೋ ಹಲೋ. ಹಿಂಗೆ. ಎಸ್. ಹಲೋ, ಹಿಂಗ್ ಬನ್ನಿ, ಖಾಲಿ ಇರೋ ಕಡೆ ಹೋಗೋಣ. ಸರ್, ಆರ್ಡರ್ ಪ್ಲೀಸ್. ಹಾ, ಒಂದ್ ನಿಮಿಷ. ಮೇಡಮ್, ನಾವ್ ಹೆಂಗಿದ್ರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ರೂಲ್ಸ್ ನ ಪಕ್ಕ ಫಾಲೋ ಮಾಡ್ತೀವಿ. ನಮ್ ದುಡ್ಡನ್ನ ಕಾರ್ ಪೆಟ್ರೋಲ್ಗೆ ಹಾಕಿದೀವಿ. ನೀವ್ ಈ ಟೇಬಲ್ ಬಿಲ್ ನೋಡ್ಕೊಳ್ಳಿ. ಸರಿ, ಕಾರ್ಡ್ ಅಕ್ಸೆಪ್ಟ್ ಮಾಡ್ತೀರಾ? ಮೇಡಮ್, ಇವ್ರ ಜೊತೆ ಯಾಕೆ ಬಂದೆ ಅಂತ ಅನ್ಸ್ತಾ ಇದೆಯಾ? ಇಲ್ಲ, ಹೇಗೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ನೀವು ಸೈಲೆಂಟ್ ಆಗಿ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ, ವೈಲೆಂಟ್ ಆಗಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ. ಹುಡುಗ ಖುಷಿಯಾಗಿ ಅವನೇ ಅಂತ ಅನ್ಸ್ತಾ ಇದೆಯಾ? ಇದೇ ಖುಷಿಲಿ ಹಂಗೆ ಒಂದು ಡುಯೆಟ್ ಹಾಕೊಳ್ಳ? ಬೇಡ ಬಿಡಿ, ಬಜೆಟ್ ಉಳಿಯತ್ತೆ. ಕಾಸ್ಟ್ಲಿ ಯಾವ್ದಿದ್ರಲ್ಲಿ? ಇವ್ನ್ ಮುಂಚೆಯಿಂದನೂ ಹೀಗೇನಾ? ಇಲ್ಲ, ಮುಂಚೆ ಇದಕ್ಕಿಂತ ಜಾಸ್ತಿ ಇದ್ದ. ನಿನ್ನ ನೋಡ್ಮೇಲೆ ಸ್ವಲ್ಪ ಡಿಸೆಂಟ್ ಆಗಿದ್ದಾನೆ. ನೆಕ್ಸ್ಟು ಮನೇಲಿ ಹೆಣ್ಣು ನೋಡ್ತಿದ್ದಾರೆ, ಮದುವೆ ಆಗೋದು. ನಾನ್ ಕೇಳಿದ್ದು ಫುಡ್ ಬಗ್ಗೆ. ಜನರಲಿ ಹುಡುಗರು ಯಾವಾಗಲೂ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಅದಕ್ಕೆ ಹೇಳ್ದೆ. ನೀವ್ ಬಿಡಿ, ನಿಮ್ಮಂತ ರಿಚ್ ಬಿಸ್ನೆಸ್ ಮ್ಯಾನ್ಗೆ ಯಾವ ಹುಡುಗಿ ಬೇಕಾದ್ರೂ ಸಿಗ್ತಾಳೆ. ಹೌದೌದು, ಬಿಸ್ನೆಸ್ ಮ್ಯಾನ್ಗೆ ಯಾರು ಬೇಕಾದ್ರೂ ಸಿಗ್ತಾರೆ, ನಿಮ್ಮಂತವ್ರಿಗೆ. ಹಲೋ, ಅದು ಋಣಾನು ಬಂದ. ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ದೆ ಕಾಲಿ ಪೀಲಿ ಪೋಖ್ರಿ ಆಗಿದ್ರು ಕೂಡ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಆವಾಗ ಕಷ್ಟ ಕಷ್ಟ ಕಷ್ಟ. ಅಬ್ಬಬ್ಬ, ಕಷ್ಟ ಏನಿಲ್ಲ ಮೇಡಮ್. ಈಗ ನನ್ನ ಬಿಸ್ನೆಸ್ ಮ್ಯಾನ್ಶಿಪ್ಪನ್ನ, ಫ್ರೆಂಡ್ಶಿಪ್ಪನ್ನ, ಒಳ್ಳೆತನಶಿಪ್ಪನ್ನ, ಟೈಟಾನಿಕ್ಶಿಪ್ಪನ್ನ ಸೈಡಿಗಿಟ್ಟು ಬರೀ ನಾನಾಗಿ ನಿಮ್ಮನ್ನ ಹೆಣ್ಣು ನೋಡಕ್ ಬಂದೆ ಅಂತ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಲೋ, ಹಾಯ್, ತಗೊಳ್ಳಿ. ಥ್ಯಾಂಕ್ ಯು. ಬನ್ನಿ ಮೇಡಮ್, ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಹಾ, ನನ್ನ ಹೊಸ ಲುಕ್ ಹೆಂಗಿದೆ? ಓಕೆ ಓಕೆ. ಹೌದಾ ಮೇಡಮ್, ನಿಮ್ಮ ಅಪ್ಪಂಗೆ ನಮ್ಮಮ್ಮ, ನಮ್ಮಮ್ಮಂಗೆ ನಿಮ್ಮಪ್ಪ ಇಷ್ಟ ಆದ್ರು. ವಾಟ್? ಅಂದ್ರೆ ನಮ್ಮ ಪೇರೆಂಟ್ಸ್ಗೆ ನಿಮ್ಮ ಪೇರೆಂಟ್ಸು ಇಷ್ಟ ಆದ್ರು ಅಂದೆ. ಓಕೆ. ಕೈ ಕೊಡಿ, ಕೈ ಕೊಡಿ. ಅದೇ ರೀತಿ ನಾವಿವಾಗ ನಮ್ಮ ಪೇರೆಂಟ್ಸಿಗೆ ಇಷ್ಟ ಆಗೋ ಥರ ಡಿಸಿಷನಿಗೆ ಬರಬೇಕು. ನನ್ನ ಬಗ್ಗೆ ಸತ್ಯವನ್ನೇ ಹೇಳುತ್ತೇನೆ.
ಸತ್ಯವನ್ನ ಬಿಟ್ಟು ಒಂದೇಟಿಟ್ ಸುಳ್ಳು ಹೇಳ್ತೀನಿ. ಇನ್ನ ಸ್ಕೂಲಲ್ಲಿ ವಿದ್ಯಾ ಅನ್ನೋ 1-2 ವರ್ಷದ ಲವರ್ ಬಿಟ್ರೆ ಈ ವಿದ್ಯೆ ಅನ್ನೋ ಪದಕ್ಕೂ ನನಗೂ ಸಂಬಂಧನೇ ಇಲ್ಲ. ಈ ಜೀವನ ಇದೆಯಲ್ಲ ಅದೊಂಥರ ಹೈವೇ ರೋಡ್ ಇದ್ದಂಗೆ ಹೋಗ್ತಾ ಇರತ್ತೆ. ಹಂಪ್ಗಳು ಬಂದಾಗ ನೋವಾಗತ್ತೆ. ಅಂತ ಟೈಮಲ್ಲಿ ಜೋರಾಗಿ ಆಕಳಿಸಿ ನಮ್ಮಮ್ಮಗೆ ಕಣ್ಣೀರ್ ತೋರಿಸಿ ನಮ್ಮ ಅಪ್ಪಂಗೆ ಹಂಗೆ ಬಿಸ್ಕೆಟ್ ಹಾಕಿ ಎಷ್ಟು ಬೇಕಾದ್ರೂ ದುಡ್ಡು ಇಸ್ಕೋಬಹುದು. ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಕೊಡಿ ಮೇಡಮ್. ಇನ್ನ ನನಗೆ ಬೇಡ ಅಂತ ಹೇಳ ಅಭ್ಯಾಸನೇ ಇಲ್ಲ. ಆದ್ರೆ ಈ ವರದಕ್ಷಿಣೆ ಬಗ್ಗೆ ಮಾತ್ರ ನನ್ ಮೊದಲು ಮಾತೇ ಎತ್ತಲ್ಲ. ಆಮೇಲೆ ಈ ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ಆದ್ರೆ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಾನ್ ಡಿಸೈಡ್ ಮಾಡ್ತೀನಿ. ಓ ಮರ್ತಿದೆ, ಕೊಡಿ ಕೊಡಿ ಕೈ ಕೊಡಿ ಕೈ ಕೊಡಿ. ನೀವು ನನ್ನ ಹೆಂಡತಿನೇ ಅಲ್ಲ, ಫ್ರೆಂಡ್ ತರ ಇರ್ಬೇಕು. ಲೈಫ್ ಇನ್ನು ಕಾಲೇಜಲ್ಲೇ ಇದೆ ಅನ್ಸ್ಬೇಕು. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನೀವೇ ಒರ್ಸ್ಕೋಬೇಕು. ಆದ್ರೆ ಅದ್ ಬರ್ದೇ ಇರೋ ತರ ನಾನ್ ನಿಮ್ಮನ್ನ ನೋಡ್ಕೋಬೇಕು. ನಾನ್ ನಿಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬದ ಬಂಗಾರಮ್ಮನ್ ತರ ನೋಡ್ಕೋತೀನಿ. ನೀವು ನನ್ನನ್ನ ಆಗ್ತಾನೆ ಹುಟ್ಟಿರೋ 9 ತಿಂಗಳು ಮಗು ತರ ನೋಡ್ಕೊಂಡ್ರೆ ಸಾಕು. ಆದ್ರೆ ನಿಮಗ್ 9 ತಿಂಗಳಾಗೋ ಆ ವಿಷಯನ ಬಿಟ್ಟು ಕೊಡಿ ಕೊಡಿ ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಮೇಡಮ್ ಕೈ ಕೊಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಾನು ಡೈಲಾಗಿಗೆ ಹುಡುಗಿ ಫುಲ್ ಫ್ಲಾಟು, ಆಮೇಲೆ ಒಂದು ಡುಯೆಟು, ಮಾವನ ಕಡೆಯಿಂದ ಒಂದು ಫ್ಲಾಟು. ಸೊ ನನ್ನ ಲೈಫ್ ಸೆಟ್ಲು, ನೀವೇ ನನ್ನ ಪ್ಯಾರಿ ಬುಲ್ಬುಲ್ಲು. ಬೇರೆ ಹುಡುಗಿ ಆಗಿದ್ರೆ ಒಪ್ಕೊಳ್ತಿದ್ಲೇನೋ, ಆದ್ರೆ ನಾನಾಗಿದ್ರೆ ಕಾಲೇಜ್ ಮುಗಿಸಿ ಮದ್ವೆ ಆಗಿ ಮತ್ತೆ ಕಾಲೇಜ್ ಹೋಗ್ತೀವಿ ಅಂದ್ರೆ ಲೈಫಲ್ಲಿ ನಾವೆಲ್ಲೋ ಒಂದ್ ಕಡೆ ಫೇಲ್ ಆಗ್ತಿದೀವಿ ಅಂತ ಅರ್ಥ ಅಲ್ವಾ? ಕಣ್ಣೀರ್ ಬರ್ದಿರೋ ಜೀವನ ಮಾಡೋದು ಪ್ರತಿಯೊಬ್ಬರ ಆಶಾಭಾವ. ಆದ್ರೆ ಕಣ್ಣೀರ್ ಬಂದಾಗ ಹೆಂಗ್ ಖುಷಿಯಾಗಿ ಜೀವನ ಮಾಡ್ತೀವಿ ಅಂತ ತೋರ್ಸೋನೆ ಮಹಾನುಭಾವ. ಕಣ್ಣೀರ್ಗೋಸ್ಕರ ಆಕಳ್ಸೋ ಬದಲು ಕಷ್ಟಪಟ್ಟು ಕೆಲ್ಸ ಮಾಡಿ ಆಯಾಸದಿಂದ ಆಕಳ್ಸೋನು ನನಗಿಷ್ಟ ಆಗ್ತಾನೆ. ಉಲ್ಟಾ ಹೊಡಿಯಂಗಿದೆ ಕೇಸು. ನನಗಿಷ್ಟ ಆಗದೆ ಇರೋದ್ನ ಬೇಡ ಅಂತ ಹೇಳೋ ಅಭ್ಯಾಸ ಇದೆ. ನನಗ್ ನೀವಿಷ್ಟ ಇಲ್ಲ, ಸಾರಿ. ಕೈ ಕೊಡಿ 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 ಕೊಡಿ. ನಮಸ್ಕಾರ. ಕೈ ಕೊಟ್ಟೆ ಬಿಟ್ಲು. ಸೊ ಕಲ್ಪನೆಗೆ ಜಾರಬೇಕಿದೆ, ನನ್ನನ್ನು ನಾಸರಿ ಮಾಡಿಕೊಳ್ಳಲು ತಂಗಾಳಿಯು ಬೀಸಬೇಕಿದೆ, ಹೂವೊಂದು ಅರಳಲು. ಕಣ್ಣೀರ್ಗೋಸ್ಕರ ಆಕಳ್ಸೋ ಬದಲು ಕಷ್ಟಪಟ್ಟು ಕೆಲ್ಸ ಮಾಡಿ ಆಯಾಸದಿಂದ ಆಕಳ್ಸೋನು ನನಗಿಷ್ಟ ಆಗ್ತಾನೆ. ಹೇ ಖುಷ್, ಮಗ ಥ್ಯಾಂಕ್ ಯು ಥ್ಯಾಂಕ್ ಯು. ಇದೆಲ್ಲ ಯಾಕೋ ನಿಂಗೆ? ಮಗ, ಎಲ್ರು ಪುಣ್ಯ ಕಾಶಿಗೆ ಸುಖಕ್ಕೆ ಹಾಸಿಗೆಗೆ ಹೋಗೋದು ಕಾಮನ್. ನಾನು ಅವೆರಡೂ ಇಲ್ಲೇ ನೋಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. Your wish. Wait there for 2 minutes. I'll just come back. ಓಕೆ ಓಕೆ. ಹೇ ಕೆಲ್ಸಕ್ಕ ಯಾ ಆ ಕ್ಯಾಬಿನ್ಗೆ ಹೋಗು. ಇವನ್ ಸ್ಟ್ರೈಟಾ? ಚಾನ್ಸ್ ಎಲ್ಲ ಹೆಂಗ್ ನಡೀತಾನೆ. ಕಮಿನ್. ಬೈ ಒನ್ ಗೆಟ್ ಒನ್ ದೀಪಾವಳಿ ಆಫರ್ ಇರಬೇಕು. ಐ ಆಮ್ ಜಯರಾಜ್. ಓ ಹಾಯ್ ಖುಷ್. ಐ ಆಮ್ ರಾಮ್ರಾಜ್. ಓ ಹಾ ಸಲ್ಯೂಟ್ ರಾಮ್ರಾಜ್ ಗೆ ಸಲ್ಯೂಟ್. ಪ್ಲೀಸ್ ಟೇಕ್ ಯು. ಕೂತ್ಕೋ. ಸರಿ, ನಿಮ್ಮ ಬಯೋಡೇಟಾ ಕೊಡಿ. ಸರ್, ಅದು ಮೊಬೈಲ್ ಡೇಟಾ ಖಾಲಿ ಆಗಿತ್ತು, ಅದಕ್ಕೆ ಬಯೋಡೇಟಾ ತರದ್ನ ಮರ್ತ್ಬಿಟ್ಟೆ. ನಿನಗೆ ಇಲ್ಲಲ್ಲ ಎಲ್ಲೂ ಕೆಲಸ ಸಿಗಲ್ಲ. ನಿನಗೆ ಕೆಲಸ ಸಿಕ್ಕಿದ ದಿವಸ ನಾನೇ ಕೆಲಸ ಬಿಟ್ಟು ಓಡಾಡ್ಬಿಡ್ತೀನಿ. ಯಾವ ನಾಯಿನೇ ನಿನ್ನ ರೆಕಮೆಂಡ್ ಮಾಡಿದ್ದು? ಖುಷ್, ಇಲ್ಲೇನ್ ಮಾಡ್ತಿದ್ಯಾ? ಒಳ್ಳೆ ಮರ್ಯಾದೆ. ಬಾ ನನ್ನ ಕ್ಯಾಬಿನ್ಗೆ ಹೋಗೋಣ. ಸಾರಿ ಗೈಸ್. ಎಲ್ಲ ಹುಡುಗಿರು ಬ್ಯಾಕಿಂದ ಚೆನ್ನಾಗೇ ಕಾಣಿಸ್ತಾರೆ, ಕೆಲವರು ಫ್ರಂಟ್ ಇಂದನೂ ಚೆನ್ನಾಗಿ ಕಾಣಿಸ್ತಾರೆ, ಇನ್ ಕೆಲವರು ಯಾವ ಆಂಗಲ್ ಇಂದನೂ ಹೇ ವಾಟ್ಸ್ ಅಪ್. ಓ ಹಾಯ್ ಮೇಡಮ್, ಸಮನ್ ಲುಕಿಂಗ್ ವೆರಿ ಗಾರ್ಜಿಯಸ್ ಟುಡೇ. ಅದ್ ಕಾಮನ್ ಬಿಡಿ, ವಿಷಯಕ್ಕೆ ಬನ್ನಿ. ನಿಮ್ಮಷ್ಟೇ ಚೆನ್ನಾಗಿರೋ, ಅಲ್ಲಲ್ಲ ನಿಮ್ಗಿಂತ ಕಮ್ಮಿ ಚೆನ್ನಾಗಿರೋ, ಲೈಕ್ ಖುಷಿ. ಹಾ, ಖುಷಿ ತರ ಇರೋರ್ಗೆ ಏನ್ ಇಷ್ಟ ಆಗ್ಬೋದು?
ವೆಲ್ ನಮ್ಗೆಲ್ಲ ಒಂದ್ ಸ್ಮೈಲ್ ಕೊಟ್ರೆ ಸಾಕು ಬಿದ್ದೋಗ್ತೀವಿ. ಆದ್ರೆ ಖುಷಿ ತರ ಅರ್ಧಂಬರ್ಧ ಚೆನ್ನಾಗಿರೋರ್ಗೆ ಒಳ್ಳೆ ಬಟ್ಟೆ ಹಾಕಿರ್ಬೇಕು, ಹೈಟ್ ಇರ್ಬೇಕು. ಒಂದ್ ನಿಮಿಷ. ಮೇಡಮ್ ಒಂದ್ ನಿಮಿಷ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ರೆಕಾರ್ಡ್ ಮಾಡ್ಕೊಳ್ಳ? ಯಾ ಶೋರ್. ಹೀಗೆ ಅಷ್ಟೇ, that's it. Yeah, I forgot. ಇನ್ನೊಂದು, ಇತ್ತೀಚೆಗೆ ಅವಳಿಗೆ ಸೆಲ್ಫಿ ಸ್ಟಿಕ್ ಅಂದ್ರೆ ತುಂಬಾನೇ ಇಷ್ಟ. ಹುಡುಗರು ಜೊಲ್ ಸುರಿಸ್ಕೊಂಡ್ ಬಿದ್ದಿರ್ತಾರೆ, ಕೇಳಿದ್ರೆ ಒಂದ್ ಫೋಟೋ ತೆಗಿಯಲ್ಲ ಅಂತಾರ. ನನಗಂತೂ ಅದ್ರ ಕಂಡ್ರೇನೆ ಆಗಲ್ಲಪ್ಪ. ನಮ್ದು ನಾವೇ ತಕ್ಕೊಳ್ಳೋದಂತೆ. ಎಷ್ಟು ಸೆಲ್ಫಿಶ್ ಅಲ್ವಾ? ಸೂಪರ್ ಆಗಿರೋ ಕಮ್ಮಿ ರೇಟಿಂದ ಒಂದು ಬೊಕ್ಕೆ ಕೊಡಿ. ಸೂಪರ್ ಆಗಿರೋದು ಇದೆ, ಕಮ್ಮಿ ರೇಟಿಂದು ಇದೆ. ನಿಮ್ಗೆ ಯಾವ್ದು ಬೇಕು? ಪ್ರಪೋಸ್ ಮಾಡಿದ್ರೆ ಪ್ಯಾಕೇಜಲ್ಲಿ ವರ್ಕೌಟ್ ಆಗಬೇಕು ಅಂಥದ್ದು ಕೊಡಿ. ಹುಡುಗಿಗ ಪ್ರಪೋಸ್ ಮಾಡೋದಕ್ಕೆ ಇದು ಸೂಟ್ ಆಗುತ್ತೆ. ನಮ್ಮ ಟಾಕೀಸಲ್ಲಿ ಒಂದ್ಸಲ ಪ್ರಪೋಸ್ ಮಾಡಿ ನೋಡೋಣ. ಒಬ್ಬ ಯಶಸ್ವಿ ಪುರುಷನ ಜೊತೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ಯಶಸ್ವಿ ಆಗದೆ ಇದ್ರು ಒಬ್ಬ ಪುರುಷನ ಜೊತೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ಅದೇ ರೀತಿ ನನಗೆ ಮುನ್ನುಡಿಯಾಗಿ ಮುಂದೆ ನೀವಿರ್ಬೇಕು, ನನ್ನ ಬೆನ್ನೆಲುಬಾಗಿ ನನ್ನ ಹಿಂದೇನೂ ನೀವೇ ಇರಬೇಕು. ಉಸಿರಾಡೋಕೆ, ಹೆಸರಾಗೋಕೆ, ಬಸರು ಮಾಡೋಕೆ, ಮೇಲೋ ಕೆಳಗೋ, ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆ ನೀವೇ ಇರಬೇಕು. ನನ್ನ ಗೆಳತಿ, ನನ್ನ ಒಡತಿ, ನನ್ನ ಗರ್ತಿ ನೀವೇ. ನೀವೊಬ್ಬರೇ ಆಗಿರ್ಬೇಕು. ಬುದ್ಧಿ ಇರೋ ನೀವು ನನ್ನನ್ನು ನೆನೆಸ್ಕೊಳ್ದೇ ಇರ್ಬೋದು. ಹೃದಯ ಇರೋ ನಾನು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ಐ ಲವ್ ಯು. ಹೊಡಿತಾಳ ತಪ್ಕೋತಾಳ? ಅವಸರವೇ ಅಪಾಯ. ನಿಧಾನಕ್ಕೆ ಮಾಡೋಣ ಉಪಾಯ. ಸ್ವಲ್ಪ ಟೈಮ್ ಕೊಡಿ. ಹಾಯ್ ಹಾಯ್ ಹಾಯ್. ನೀವೇನಿಲ್ಲಿ? ಏನೋ ಸ್ಪೆಷಲ್ ಇದ್ದಾಗಿದೆ. ಬೆಸ್ಟ್ ಆಫ್ ಲಕ್ ಹೇಳ. ಆಲ್ ದಿ ಬೆಸ್ಟ್ ಹೇಳಿ. ಹಾಳಾಗಿ ಹೋಗ್ಲಿ. ಆಲ್ರೆಡಿ ಹಾಳಾಗೋಯ್ತು. ನೀವ್ ಇದನ್ನೆಲ್ಲ ನಂಬ್ತೀರಾ? ಕೆಲವು ಸ್ಮೈಲ್ಗಳನ್ನ ನಂಬಿ ಕೆಲವು ಹುಡುಗರು ತಮ್ಮ ಜೀವನನೇ ಆಡ ಇಟ್ಟಿರ್ತಾರೆ. ಇದ್ಯಾವುದು? ಹುಡುಗರು ನಂಬಿಕೆ ಪಕ್ಕ ಅಲ್ಲ ಮೇಡಮ್, ನಾನೇನೋ ಒಂದು ಕೇಳ್ತೀನಿ, ಕೊಡ್ತೀರಾ? ಇಲ್ಲೇ ಹುಡುಕ್ತಾ ಇದ್ದೀರಾ? ನೀವು ಕಾಸ್ಟ್ಲಿದೇನೋ ಕೇಳಂಗಿದ್ದೀರಾ. ಆಗಲ್ಲ ಮೇಡಮ್, ಆಗಲ್ಲ. ಹೇ, ನೀವೇನಿಲ್ಲಿ? ಹಾಯ್. ಅದು ಸೆಲ್ಫ್ ಏನೋ ಫಂಕ್ಷನ್ ಇದಾಗಿದೆ. ಒಂಥರ ಹಾಗೆ ಅನ್ಕೊಳ್ಳಿ. ಇವತ್ತು ಗಂಡಿನ ಕಡೆಯವ್ರು ಬಂದಿದ್ದಾರೆ ಖುಷಿ ನೋಡಕ್ಕೆ. ಗಂಡಿನ ಕಡೆಯವರ? ನಾನು ಅವಳಿಗೆ ಇಷ್ಟ ಅಂತ ಕಷ್ಟಪಟ್ಟು ದುಡ್ದು ಸ್ಯಾಲರಿ ಸ್ಲಿಪ್ಪು ನೋಡಿ, ಸೆಲ್ಫಿ ಸ್ಟಿಕ್ ಬೇರೆ ತಂದಿದ್ದೀನಿ ಅವಳಿಗೆ. ಓ, ಇದಕ್ಕೆ ನೀವು ನನ್ನ ಹತ್ರ ಅಷ್ಟೆಲ್ಲ ಕೇಳಿದ್ದು ವಿಷಯ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಅವಳು ನಿನಗೆತ್ತಿಟ್ಟಿರೋ ಹೂವಲ್ಲ, ನೀನ್ ಅವಳಗ್ ಮ್ಯಾಚೇ ಆಗಲ್ವೋ. ನೀನ್ ಹೋದೆ, ನಿನಗಿಂತ ಅಂದ ಚಂದ ಮಕರಂದ ಇರೋ ಹುಡ್ಗ ಬಂದ, ನಮ್ ಹುಡ್ಗಿನ ಆರಿಸ್ಕೊಂಡ. ತಾವೇನ್ ಹೊರಡ್ಬೋದು. ಖುಷ್, ನೀವೇನಿಲ್ಲಿ? ಓ, ಊಟ ಮಾಡ್ಕೊಂಡು ಹೋಗಿ. ಐ ನೋ ದಿಸ್ ಗೈ ಆಕ್ಚುಲಿ. ಹಿ ಇಸ್ ಡ್ಯಾಮ್ ಫನಿ. ಲೈಫಲ್ಲಿ ಸೀರಿಯಸ್ನೆಸ್ ಒಂಚೂರು ಕಮ್ಮಿ, ಬಟ್ ಕೆಲವೊಮ್ಮೆ ಕಲ್ಪನೆಯು ಕೈಕೊಟ್ಟಾಗ ಹೃದಯ ಹುಡುಕಬಹುದು ಹೊಸ ಜಾಗ. ಆದರೆ ಎಷ್ಟೇ ಕಣ್ಣೀರು ಹರಿದರೂ ಸರಿ, ನನ್ನ ಲೈಫ್ಗೆ ಇದೊಂದೇ ಲವ್ ಸ್ಟೋರಿ. ಮೇಡಮ್, ಏನೇನೋ ನೆನ್ಸ್ಕೊಂಡು ಎದೆಯಲ್ಲಿ ಹೆಂಗೆಂಗೋ ಆಗ್ತಾ ಇದೆ. ಏಂಜಲು ನುಂಗಕ್ಕಾಗದೆ ಗಂಟ್ಲಲ್ಲೇ ತಡೀತಿದೆ. ಇನ್ನು ಕಣ್ಣೀರು ಕೆನ್ನೆನೇ ಹೊಡ್ಕೊಂಬರೋ ಹಾಗಿದೆ. ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ಅಪ್ಕೊಂಡು ಮುದ್ದಾಡಬೇಕು ಅನಿಸ್ತಿತ್ತು. ಈಗ ತಪ್ಕೊಂಡು ಅಳಬೇಕು ಅನಿಸ್ತಿದೆ.
ಸಾಯೋವಾಗ ನಿಮ್ಮ ಜೊತೆಲಿ ಇರ್ತೀನೋ ಇಲ್ಲ ಗೊತ್ತಿಲ್ಲ, ಆದರೆ ಬದುಕಿರೋವರೆಗೂ ನಿಮ್ಮ ಜೊತೆಲೇ ಇರ್ತೀನಿ. ಐ ಲವ್ ಯು ರಚನಾ, ಐ ಲವ್ ಯು ಮೇಡಮ್. ರೀ ನೀವೇನ್ರಿ ಇಲ್ಲೇ ಸ್ಟಾಪ್ ಮಾಡಿ, ನಾನು ಹೇಳ್ಕೊಳ್ತೀನಿ. ಬಿಡಿ ಮೇಡಮ್, ನಾನು ಹೇಳ್ತೀನಿ ಅಂದ್ರೂ ನೀವೇ ಹೇಳಿಯಲ್ಲ, ಸುಮ್ಮನೆ ಸೌತ್ ಸ್ಕೋಪ್ ತಗೋ. ನಿಲ್ಸಿ ನೀರು. ಅಯ್ಯೋ ವಾವ್, ಬೆಣ್ಣೆಗೆ ಫೇರ್ ಅಂಡ್ ಲವ್ಲಿ ಪಾಂಡ್ಸ್ ಮಿಕ್ಸ್ ಮಾಡಿ ಹಚ್ಚಿದಂಗವಳೆ. ರೀ ನೋಡ್ಕೊಂಡು ಓಡ್ಸಕ್ ಆಗಲ್ವಾ? ನಾನು ಆ ನವಿಲ್ ನೋಡ್ತಾ ಇದ್ದೆ, ಈ ನವಿಲ್ ಕಾಣಿಸ್ಲೇ ಇಲ್ಲ. ತಪ್ಪು ನಂದಲ್ಲ ರೀ. ಅಯ್ಯೋ ಅವ್ರದೇನ್ ತಪ್ಪಿಲ್ಲ, ನಾನೇ ಹಾವ್ ನೋಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡ್ ಬರ್ತಿದ್ದೆ, ಬ್ಯಾಲೆನ್ಸ್ ತಪ್ಪಿ ಗುದ್ಬಿಟ್ಟೆ. ವಯಸ್ಸಿನ ಹುಡುಗಿರು ಹಾಗೆಲ್ಲ ಹಾವು ನೋಡ್ಬಾರ್ದು, ಅಬ್ಬಬ್ಬ ಓಡು ಹೋಗ್ಬಾರ್ದು. ಅಯ್ಯೋ ನಾನ್ ಮನೆ ಬಿಟ್ಟು ಓಡೋಗ್ತಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇವರು ದಿವ್ಯಜ್ಞಾನಿ, ಎಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ನಾನ್ ಲವ್ ಮಾಡಿದ್ದು, ಮನೆಯವ್ನ ಹತ್ರ ಹಾಕೊಂಡು ಓಡ್ ಬಂದಿದ್ದು, ಅವನು ನಾನ್ ದುಡ್ಡು ಒಡವೆ ಏನೂ ತಂದಿಲ್ಲ ಅಂತ ನಾನ್ ಬಿಟ್ಟು ಹೋಗಿದ್ದು. ಎಲ್ಲ ಗೊತ್ತಾಯ್ತು. ಸರಿ ಈಗ ಏನ್ ಮಾಡ್ತೀರಾ? ನನಗ ಸುಮ್ನೆ ಮನೆಗೆ ಹೋಗಕ್ ಆಗಲ್ಲ ಅಲ್ವಾ? ಹೌದು. ಸೊ ಬೆಂಗಳೂರಿಗೆ ಹೋಗಿ ಏನಾದ್ರೂ ಸಾಧಿಸಿ ಹೆಸರು ಮಾಡಿ ಆಮೇಲೆ ಮನೆಗೆ ಹೋಗೋದು. ಹಲೋ ಮೇಡಮ್, ಇದು ಸಿನಿಮಾ, ಸೀರಿಯಲ್ ಅಲ್ಲ. ಇನ್ನು 1 ಗಂಟೆಲಿ ಸಿನಿಮಾನೇ ಮುಗಿಸ್ಬೇಕು. ಬನ್ನಿ, ನಿಮ್ಮನೆ ದಾರಿ ತೋರಿಸಿ, ನಾವು ನಿಮ್ಗೊಂದು ದಾರಿ ತೋರಿಸ್ತೀವಿ. ಕರೆಕ್ಟ್. ಅವ್ರು ಸರಿಯಾಗಿ ದಿನಕ್ಕೆ ಒಂದೇ ಮಾತಾಡೋದು. ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ, ಲೆಟ್ಸ್ ಗೋ. ಏನಿವ್ರ ಅಪ್ಪಂದು ಕಾರು? ಇನ್ನೇನ್ ನಿಮ್ಮಪ್ಪಂದ? ಮೇಡಮ್ 1 ನಿಮಿಷ, ನೀವು ಹಿಂದೆ ಕೂತ್ಕೊಳ್ಳಿ. ಮೇಡಮ್ ನೀವು ಮುಂದೆ ಕೂರಿ. ಯಾಕೆ ಫುಲ್ ಲವ್ ಆಗ್ಬಿಟ್ಟಿದೆ ಅಂದ್ರೆ, ಹಾರ್ಟ್ ಬುಕ್ ಆಗ್ಬಿಟ್ಟಿದೆ ಅಂದ್ರೆ ಈಗೇನಾಯ್ತು? ಈ ಹುಡುಗಿರ್ ಹಾರ್ಟು ತುಂಬಾ ಚಿಕ್ಕದು, ಗುಬ್ಬ ಚಿಗೂಡ್ತಾರ. ರೆಕ್ಕೆ ಹೊಡ್ಕೊಳತ್ತೆ, ಗೂಡಿಂದ ಹೊರಗೆ ಮಾತ್ರ ಬರಲ್ಲ. ಆದ್ರೆ ಹುಡುಗರ ಹಾರ್ಟು ತುಂಬಾ ವಿಶಾಲವಾದ್ದು. ಎಷ್ಟೇ ಹುಡುಗಿರ್ ಬಂದ್ರು ಕರೆದು ಜಾಗ ಕೊಡ್ತೀವಿ. ನೀವು ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವ್ ಇಲ್ಲಿ ಬನ್ನಿ ಮೇಡಮ್. ಬನ್ನಿ, ನಂದೇ ಕಾರು ಸ್ವಂತ. ನಮ್ಮ ರಥಕ್ಕೆ ಸ್ವಾಗತ ಸುಸ್ವಾಗತ. ಮೇಡಮ್, ಮನೆಗೆ ಹೋದ್ಮೇಲೆ ನೀವ್ಯಾರೋ ನಾನ್ಯಾರೋ, ಅಲ್ಲಿವರೆಗೂ ಮಾತ್ರ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಓಕೆ? ಸೇ ನನಗೇನನ್ಸುತ್ತೋ ಅದನ್ನೆಲ್ಲ ಕೇಳ್ತೀನಿ, ನೀವು ಸುಮ್ಮನೆ ಆನ್ಸರ್ ಕೊಟ್ರೆ ಸಾಕು. ಸರಿ, ಶುರುವಾಯ್ತು. ಮೇಡಮ್, ನಿಮ್ಗೆ ಫಸ್ಟ್ ನೈಟ್ ಆಗೋ ತರ ಕನ್ಸ್ ಬೀಳತ್ತಾ? ಆ ಥರ ಏನ್ ಬೀಳಲ್ಲ, ಆದ್ರೆ ನಾವೇ ಬೀಳಿಸ್ಕೊತೀವಿ. ಹೌದಾ? ಓಕೆ 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 ಓಕೆ. ಅರೆ ಕಾಫಿ ಟೀ ಪಾಪ್ಕಾರ್ನ್ ಚಿಪ್ಸ್ ಇಂಟರ್ವಲ್ ಇಂಟರ್ವಲ್. ವಾರೆ ವಾ ಖುಷ್, ಹಳ್ಳಿ ಮನೆ, ಹಳ್ಳಿ ಹುಡುಗಿ, ನಾಟಿ ಕೋಳಿ, ಯೋಚನೆ ಮಾಡಪ್ಪ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮಗೆ ಫಾರಂ ಕೋಳಿನೇ ಸಾಕು. ಅಪ್ಪ ಅಪ್ಪ, ಏ ಬಂದ್ಲು ನೋಡು, ಬಂದ್ಲು ನಿನ್ನ ಮಗಳು. ಕೊಚ್ಚಾಕ್ಬಿಡ್ತೀನಿ ಅವಳನ್ನ ಇವತ್ತು. ಎಲ್ಲಿ 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 ಮತ್ತೆಲ್ಲಿಟ್ಟಿದ್ದೆ? ಎಲ್ಲೇ ನಾನೆಲ್ಲ ಸರ್. ನೀನ್ ನನ್ನ ಮಗಳೇ ಅಲ್ಲ. ಸರಿ ಬಿಡಿ ಅಂಕಲ್, ನಾನೇ ದತ್ತು ತಗೊಂಡ್ ಮಗ್ಳು ತರ ಸಾಕ್ತೀನಿ. ಸರ್, ದೊಡ್ಡೋರಿಬ್ರು ಮಾತಾಡ್ತಿದ್ದೀರಾ, ಚಿಕ್ಕೋ ನಾನು, ಅಡ್ಬೈ ಹಾಕ್ಬೋದಾ? ಎಲ್ಲೇ ಹೋಗಿದ್ದೆ? ಹುಡುಗನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ನೋಡಿ, ಹೀರೋ ಆಗೋಣ ಅಂತ ಹೋದ್ರೆ ವಿಲನ್ ಮಾಡ್ಬಿಟ್ರು. ಸರ್, ನೀವ್ ಅನ್ಕೊಂಡ ಹಾಗೆ ಈ ಹುಡುಗಿನ ಓಡಿಸ್ಕೊಂಡೋಗಿರೋ ಹುಡುಗ ನಾನಲ್ಲ. ಓಡೋಗಿರೋ ಹುಡುಗಿನ ಕರ್ಕೊಂಡು ಬಂದಿರೋ ಹುಡುಗ. ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ನಿಮ್ ಪ್ರಾಡಕ್ಟ್ ರೋಡಲ್ಲಿ ಬಿದ್ದಿತ್ತು. ದೇವ್ರ ದಯಿಂದ ನನಗೆ ಸಿಕ್ತು, ನಿಮ್ ಕೈಗೆ ತಂದು ಇಟ್ಟಿದ್ದೀನಿ. ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ OLX ಮಾರ್ಕೊಳ್ಳಿ. ನನಗೇನಾಗ್ಬೇಕು ಅಲ್ವಾ ಹೆಂಡತಿ? ಸಾರಿ ಸರ್, ನನಗನ್ಸುತ್ತೆ ಆಕ್ಚುಲಿ ತಪ್ಪು ನಿಮ್ದೇ ಅಂತ. ಲವ್ನ ಏಕ್ದಮ್ ಆಪೋಸ್ ಮಾಡಿದ್ದೀರಾ. ಅದನ್ನ ಬಿಟ್ಟು ಹುಡುಗನ್ ಕರ್ಸಿ ಅಥವಾ ತೋರಿಸಿ ಇವನ್ ಸರಿ ಇಲ್ಲಮ್ಮ ಹಿಂಗೆ 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 ಅಂದಿದ್ರೆ ನಿಮ್ಮ ಮಗಳು ಅರ್ಥ ಮಾಡ್ಕೊಂಡಿರೋಳು. ನಿಮ್ಗೂ ಹಠ ಜಾಸ್ತಿ. ಇನ್ ನಿಮ್ಗೆ ಹುಟ್ಟಿರೋಳು ನಿಮ್ಗೆ ತಾನೆ. ಹಾ, ಸೊ ಅವಳಿಗೆ ಇನ್ನೂ ಹಠ ಜಾಸ್ತಿ. ನಿಮ್ಮ ಮಗಳಾಗಿರೋ ಕಾರಣ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಓಡೋದ್ಲು. ಮನೆ ಬಿಟ್ಟು ಓಡೋಗಿ 1 ಗಂಟೆಲಿ ಅಪ್ಪ ಅಮ್ಮ ನೆನಪಾಗಿ ಮಾಡಿರೋ ತಪ್ಪು ರಿಯಲೈಸ್ ಆಗಿ ರೋಡಲ್ಲಿ ಕುತ್ಕೊಂಡು ಗೊಳೋ ಅಂತ ಅಳ್ತಾ ಇದ್ಲು.
ನಾನು ಚಿಕ್ಕ ವಯಸ್ಸಿಂದ ಸೈಕಲ್ ಶಾಪಲ್ಲಿದ್ದು ಸೈಕಾಲಜಿಕಲ್ ಡಾಕ್ಟರ್ ಆಗಿ ನಿಮ್ಮ ಮಗಳು ಮನ ಪರಿವರ್ತನೆ ಮಾಡಿ ಕರ್ಕೊಂಡು ಬಂದೆ. ಈಗ ನಿಮ್ಮ ಮನ ಪರಿವರ್ತನೆ ಮಾಡ್ತಾ ಇದ್ದೀನಿ. ಮಗಳೇ, ಇಷ್ಟು ಬೇಗ ವರ್ಕೌಟ್ ಆಯ್ತಾ? ಮೇಡಮ್ ಬನ್ನಿ. ಓ ಹೆಲೋ, ಸ್ಟಾಪ್. ಸಾರಿ, ನೀನಾದ್ರೂ ಬಾರೋ. ನೀನ್ ಹೇಳಿದ್ದು ನಿಜ ಕಣಪ್ಪ. ನಾವು ಸುಮ್ನೆ ನಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ದೆ ನೋಯಿಸ್ಬಿಟ್ವಿ. ಬನ್ನಿ ಒಳಗ್ ಮಾತಾಡೋಣ. ಲೇ ಇವಳೆ, ಕುಡಿಯಕ್ಕೇನಾರ ಕೊಡು. ಆಯ್ತು, ಬಾಮ್ಮ. ಕೊಡ್ತೇನೆ. ನಿಮ್ಗೆ ಕುಡಿಲಿಕ್ಕೆ ನೀರ್ ಕೊಡ್ಲಾ ಅಥವಾ ಮೊದಲು ಸ್ಯಾಮ್ಸಂಗ್ ಚಾರ್ಜರ್ ಕೊಡ್ಲಾ? ಅಪ್ಡೇಟ್ ಆಗಿದ್ದೀರಾ? ನಮ್ದು ಆಪಲ್ ವಂಶ. ನಮ್ಗೂ ಸ್ಟೀವ್ ಜಾಬ್ಸ್ಗೂ ಸಂಬಂಧವೇ ಇಲ್ಲ. ಸರಿ ಬಿಡಿ, ಆಪಲ್ ಜ್ಯೂಸೇ ಕೊಡಿ. ಆಯ್ತು. ಸ್ವಲ್ಪ ಓವರ್ ಆಗಿ ಮಾತಾಡೋಣ. ಪವರ್ಫುಲ್ ಆಗಿತ್ತು, ತರ್ಲೆ ಆದ್ರೂ ಅರ್ಥಪೂರ್ಣವಾಗಿತ್ತು. ಆದ್ರೆ ನನ್ನ ಹೆಂಡತಿ ಅನ್ಬಾರ್ದಾಗಿತ್ತು. ಓವರ್ ಆಲ್ ನಾಟ್ ಬ್ಯಾಡ್, ಗುಡ್. ಹೌದಾ? ಇದೇ ಖುಷಿಲಿ ಒಂದು ಡೋಯೆಟ್ ಹಾಕೊಳ್ಳೋಣ. ಬೇಡ, ಅದ್ರಲ್ಲೂ ನೈಟ್ ಎಫೆಕ್ಟು ಬೇಡವೇ ಬೇಡ. ಥ್ಯಾಂಕ್ ಯು. ಸರಿ ಬನ್ನಿ. ನೋಡಿ, ನಾನ್ ಬೆಳಿಗ್ಗೆ 6 ಗಂಟೆ ಅಷ್ಟ್ರಲ್ಲಿ ಮನೆಗೆ ಹೋಗ್ಲೇಬೇಕು. ಆಗ್ಲೇ ಕತ್ಲಾಗಿದೆ. ಅವ್ರೇನಾದ್ರೂ ಊಟ ಮಾಡಿ ಅಂದ್ರೆ ಮಾಡ್ಕೊಂಡು ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದೋದ್ರೆ ಆಯ್ತು ಅಲ್ವಾ? ಅಷ್ಟೇ, ಬಾ ನಿಂತ್ಕೊಳ್ಳಿ. ಏನು? ದಯವಿಟ್ಟು ಊಟ ಆಯ್ತು ಅಂತ ಹೇಳಿ. ನಾನೇ ಆಚೆ ಕೊಡಿಸ್ತೀನಿ, ಆಯ್ತಾ? ಈಗ್ಲೇ ಹೊರಟ್ಬಿಡೋಣ. ಓಕೆ. ಹೇಗೋ ದೇವರ ಹಾಗೆ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ. ನಮ್ದು ಹೊಟ್ಟೆ ತುಂಬಾ ಊಟ ಆಗಿದೆ. ಹಂಗಂತ ಹೇಳು ಅಂತ ಇವ್ರು ಹೇಳ್ಕೊಟ್ಟಿದ್ದು. ಆಚೆ ಕಡೆ ಕೊಡ್ಸ್ತಾರಂತೆ. ಸೊ ನಿಮ್ಗೇನು ಟೆನ್ಷನ್ ಇಲ್ಲ ಬಿಡಿ. ಟೆನ್ಷನ್ ಎಂತ ಇಲ್ಲ, ನಾನು ಆಗ್ಲೇ ತಯಾರಿ ಮಾಡ್ತಾ ಇದ್ದೇನೆ. ಬಂದೇರಿ. ನೋಡ್ರಿ, ನೀವ್ ಹೇಳ್ದಂಗೆ ಹೇಳಿದೀನಿ. ಬಿಡ್ರಿ, ಪಾಪ ಮಗು. ಇವನ್ ಮಾಡಿರೋ ತಪ್ಪನ್ನ, ಇಲ್ಲಿ ಮಾಡಿರೋ ಅಡಿಗೆನ ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಇವನೇನೋ ಚಿಕ್ಕೋನು, ಆದ್ರೆ ನೀವು? ನಾನು ಚಿಕ್ಕವನೇ ಅನ್ಕೊಂಡು ನನ್ ಮಗುನ ನಿಮ್ಮ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಮಗುನ? ಮಗು ಅನ್ನ ತಪ್ಪುನ್ನ ಯಾವಾಗ್ಲೂ ತಪ್ಪೇ ಅರ್ಥ ಮಾಡ್ಕೋತೀರಪ್ಪ. ಬಾರೋ. ಹಾಸಿ ಹಾಸಿ. ನಾವ್ ನಿಮ್ಗೆ ಮಲ್ಗೋ ವ್ಯವಸ್ಥೆನ ಇಲ್ಲೇ ಮಾಡಿದೀವಿ. ನಿಮ್ ವ್ಯವಸ್ಥೆನ ನಾವ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋತೀವಿ ಅಲ್ವನೋ? ಎತ್ತೋದ್ರಲ್ಲಿ ಮಾತ್ರ ನಮ್ದು ಮಲ್ಗಿರೋ ಕೈ. ವಾರೆ ವಾ, ದೊಡ್ಡ. ಮೇಡಮ್ ಬಂದೆ. ಇದು ಯಾರ ಕೋಣೆ? ಇದು ನಮ್ಮ ದೈವದ ಮನೆ. ಓ. ನಮ್ಮ ಯಜಮಾನರು ದಿನ ಬೆಳಗ್ಗೆ ಸಂಜೆ ಇಲ್ಲಿ ಪೂಜೆ ಮಾಡುತ್ತಾರೆ. ಅವರು ಇಲ್ಲಿಯೇ ಮಲಗುವುದು. ಇಲ್ಲ. ಆದರೆ ನಮಗೆ ಮಾತ್ರ ಎಂಟ್ರಿನೇ ಇಲ್ಲ. ಮತ್ತೆ ನಂದು? ಅವರು ಆಗಾಗ ನಮ್ಮ ರೂಮಿಗೆ ಬರ್ತಾರೆ. ಅರ್ಥ ಆಯ್ತಾ? ನಿಮ್ಗೆ ಪಾಯಸ ಆಗ್ಬೋದಾ ಇಲ್ಲ ಶೀರ ಆಗ್ಬೋದಾ? ಪಾಯಸ ಶೀರಾ ಓಕೆ, ಆದ್ರೆ ನಿಮ್ಮನೇಲಿ ನಾಟಿ ಕೋಳಿ ಇದೆಯಲ್ಲ, ಅದಿನ್ನೂ ಬದುಕಿರೋದು ಯಾಕೆ? ಓ ಗಾಡ್. ಹೇಳಿ. ಎಲ್ಲೋ ಇದೆಯಾ? ಮಂಗಳ ಗ್ರಹದಲ್ಲಿ. ಸರಿ, ಎಲ್ಲೋ ಒಂದ್ ಕಡೆ ಬದುಕಿದೆಯಲ್ಲ. ನನ್ ಮಗ ಗೋವಿಂದ ಒಂಚೂರು ಫೋನ್ ಕೊಡು, ಅವ್ರ ಅಪ್ಪ ಅಮ್ಮ ಮಾತಾಡ್ಬೇಕಂತೆ. ತಗೊಳ್ಳೋ. ಮಾತಾಡಲ್ಲ. ತಗೊಳ್ಳೋ. ಯಾವನ ಇವನು? ಮಲ್ಗಂಗ್ ಯಾಕೆ ಮಾಡ್ತಾ ಇದ್ದಾನೆ, ಮಾತಾಡಲ್ವಂತೆ. ಮಲಗ್ದಂಗೆ ಯಾಕೆ ಮಾಡ್ತಾ ಇದ್ದಾನಂತಪ್ಪ? ಅಲ್ಲ ಕಣೋ, ಆ ಕಾರ್ ಕಂಪನಿ ಏನಪ್ಪ ಕಿರಿಕೋ? ಹೋದ್ರೆ ಹೋಗ್ಲಿ, ಅರೆ ಈ ಗ್ಯಾಪಲ್ಲಿ ಇನ್ನೊಂದು ರೆಡಿ ಮಾಡೋಣ. ಮೇಡಮ್, ನಮ್ಮ ಅಪ್ಪ. ನೀವು ಮಾತಾಡ್ತೀರಾ? ಹೋಗ್ಲಿ ಊದಿ ಶಂಕ. ನೋಡೋ, ನಾವೆಲ್ಲ ಹುಡುಗಿ ಮನೆಗೆ ಹೊರಟಿದೀವಿ. ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಬರ್ತೀಯೋ ಬರಲ್ವೋ? ಸೆಮಿಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಬರಲ್ಲ ಬರಲ್ಲ ಬರಲ್ಲ. ಸರಿ, ಕಟ್ ಮಾಡು. ಹಿಂಗೆ ಹೇಳ್ತಾ ಇರಿ, ಒಂದ್ ದಿವಸ ಕತ್ರಿ ತಗೊಂಡು ಕಟ್ ಮಾಡ್ತೀನಿ. ಹಲೋ, ಎಲ್ಲಿದ್ಯಮ್ಮ ನೀನು? ಯಾಕೆ ನಿನ್ ಮೊಬೈಲು ನಾಟ್ ರೀಚಬಲ್ ಬರ್ತಾ ಇತ್ತಲ್ಲ? ಯಾವಾಗ ಬರ್ತೀಯಮ್ಮ? ಅಪ್ಪ ಅದೇ ಹೇಳಕ್ ಫೋನ್ ಮಾಡಿದ್ದು. ಇವಾಗ ಬಸ್ಸಲ್ಲಿ ಹತ್ ಕೂತಿದ್ದೀನಿ. ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಸರಿಮ್ಮ, ಹುಷಾರು, ಬೇಗ ಬಂದ್ಬಿಡು. ಯಾಕೆಂದ್ರೆ ನೀನ್ ಬರೋಷ್ಟರಲ್ಲಿ ಹುಡುಗನ್ ಮನೆಯವ್ರು ಬಂದ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಬಂದ್ಬಿಡ್ತೀನಪ್ಪ. ಆಯ್ತು ಮಗಳೇ. ಓಕೆ ಅಪ್ಪ, ಬಾಯ್. ಬೆಳಗ್ಗೆ 4 ಗಂಟೆಗೆ ಇಲ್ಲಿಂದ ಹೊರಟ್ರೆ 8 ಗಂಟೆಗೆ ಕಾರವಾರ ರೀಚ್ ಆಗ್ತೀವಲ್ಲ? ಬೆಳಿಗ್ಗೆ 4, 8 OS ಈಸಿಯಾಗಿ ರೀಚ್ ಆಗ್ತೀವಿ. ಆದ್ರೆ ನಮಗೆ 9 ಗಂಟೆ ಮೇಲೆ ಎದ್ದೇ ಅಭ್ಯಾಸ.
ಸಂಕೋಚ ಪಟ್ಕೋಬೇಡಿ, ನಿಧಾನವಾಗಿ ಊಟ ಮಾಡಿ. ನಾವು ನಿಧಾನಕ್ಕೆ ಊಟ ಮಾಡುವಾಗ ನೀವು ಫಾಸ್ಟ್ ಆಗಿ ತಿಂದು ಮುಗಿಸ್ಬಿಟ್ರೆ ಚಾನ್ಸ್ ಅಯ್ಯೋ ಹಾಗೇನಿಲ್ಲ, ನೀವು ತಿಂದು ಉಳಿದಿದ್ರೆ ಆಮೇಲೆ ತಿಂತೀನಿ. ಹಾ ಇದು ಕರೆಕ್ಟ್. ಅವರು ಊಟಕ್ಕೆ ಕೂತಿದ್ದು. ಅವ್ರು ಹೋದ್ರೆ ನಾನೇನ್ ಮಾಡ್ಲಿ? ನೋಡು ಮೇಡಮ್ ಬರ್ತಾ ಇದೆ, ಇರಿ. ಸೂಪರ್ ಸೂಪರ್. ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ಸಾಕು, ಈ ಬಡ್ಪಾಯಿಗೂ ಹಾಕಿ ಹಾಕ್ಸ್ಕೊಡ್ರಿ. ಒಂದೇ ಪೀಸು. ನೀವು ನಂದು ಕಾಳು ಹಾಕ್ತಿದ್ದೀರಾ? ಹಾಕ್ತಾ ಇದ್ದೆ, ಆದ್ರೆ ಗುಲಾಬಿ ಮುಂದೆ ಗರೀಬಿ ಆಗೋದ್ ಬೇಡ ಅಂತ ಡ್ರಾಪ್ ಆದೆ. ತಾಗ್ಯಾ ತಗೊಳ್ಳೋ, ತಿನ್ನು. ತಗೋ. ಓಯ್, ವಾಪಸ್ ತಗೊಳ್ಳಿ. ವಾಪಸ್ ತಗೊಳ್ಳಿ. ಎನಿವೇಸ್ ಥ್ಯಾಂಕ್ ಯು. ಅದಕ್ಕೆ ಹೇಳೋದು, ಇರೋದು ಒಂದೇ ಜೀವನ, ಇಷ್ಟ ಬಂದಂಗೆ ಜೀವಿಸ್ಬೇಕು ಅಂತ. ನೀವು ಇದ್ದೀರಾ, ತಗೊಳ್ಳಿ, ತಿನ್ನಿ. ಯಾಕೋ? ಅಯ್ಯೋ ಹೊಡಿಬೇಡಿ ಪ್ಲೀಸ್. ಮಕ್ಕಳು ಮಾಡೋದೇ ಚಂದ. ಹೌದೌದು, ಮಕ್ಕಳು ಮಾಡೋದೇ ಚಂದ. ನೀವ್ ಯಾಕೋ ಒಂಥರ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತೀರಾ. ಹಲೋ, ಹೇಳೋ ಬಾಯಿ ನಾಲ್ಗೆರಡು ಸಿಂಗಲ್, ಮೀನಿಂಗು ಸಿಂಗಲ್ ಆಗೇ ಇರುತ್ತೆ. ಕೇಳೋ ಕಿವಿ ಡಬಲ್, ಅದಕ್ಕೆ ಎಲ್ಲ ಡಬಲ್ ಮೀನಿಂಗ್ ಆಗೇ ಕೇಳಿಸುತ್ತೆ. ನಾವೇನು ಮಾಡಕ್ಕಾಗಲ್ಲ. ಟವಲ್ ತಗೊಳ್ಳಿ. ಓ ನೀವಾ? ಥ್ಯಾಂಕ್ ಯು. ನಿಮ್ಮಮ್ಮ ಒಂದೊಂದು ಆಂಗಲ್ ಇಂದ ನಮ್ಮಮ್ಮನ ತರನೇ ಕಾಣಿಸ್ತಾರೆ. ಡಿಟ್ಟೋ. ನಿಮಗನ್ನಿಸ್ದಂಗೆ ನಿಮ್ಮ ಅಪ್ಪಂಗ ಅನ್ನಿಸ್ತಿದ್ರೆ ಸಾಕು. ಓ ಹಲೋ, ಏನ್ ಮಾಡ್ತಿದ್ದೀರಾ? ತಲೆ ಕೆಡ್ಸ್ಕೊಬಿಡಿ. ತಾಳಿ ಕೊಟ್ಟವ್ರಿಗೂ ನಾವು ತಾಳ್ಮೆ ಮೀರಲ್ಲ. ಮೇಡಮ್, ಪರಿಚಯ ಮಾಡ್ಕೊಳ್ಳೋಣವಾ? ನೀವೇ ಬೇಡ ಅಂದ್ರೆ ಅದಾಗ್ಲು. ಓಕೆ, ನಿಮ್ ಹೆಸರೇ ನನ್ನ ಹೆಸರು. ಓ ಮಿಸಸ್ ಖುಷ್. ಖುಷಿ. ನಂಗೆ ಮೊದಲೇ ಗೊತ್ತಿತ್ತು. ಖುಷ್ ಖುಷಿಯಾಗಿರೋಣ. ಮಲ್ಕಳಲ್ಲಿ. ಮೇಡಮ್, ನೀವು ಹುಟ್ಟು ಬೆಳೆದಿದ್ದು ಕಾರವಾರದಲ್ಲ? ಇಲ್ಲ, ಬೆಂಗಳೂರು ಕೆಸಿ ಜನರಲ್ ಹಾಸ್ಪಿಟಲ್. ಹೌದಾ? ಸೇಮ್ ಪಿಂಚ್. ನಾನು ಅಲ್ಲೇ ಹುಟ್ಟಿದ್ದು. ನಾನು ಹುಟ್ಟಿದ್ದು 1990 ನಾರ್ಮಲ್ ಡೆಲಿವರಿ. ನಾನು ಹುಟ್ಟಿದ್ದು 1990ನೇ. ಆ ಹಾಸ್ಪಿಟಲ್ಗೆ ಫಸ್ಟ್ ಸಿಸೇರಿಯನ್ ಅಕ್ಟೋಬರ್ 14th. ಸೋಮವಾರ. ರಾಹುಕಾಲ ಅಂತ ಮಾತ್ರ ಹೇಳ್ಬೇಡಿ. 7:45 ಅಂತ ಮಾತ್ರ ಹೇಳ್ಬೇಡಿ. ನಮ್ಮಪ್ಪ ಪ್ರಾಣೇಶ್, ಅಮ್ಮ ದೀಪಾ. ನಮ್ಮಪ್ಪ ಮಾರುತಿರಾವ್, ಅಮ್ಮ ಸುಹಾಸಿನಿ. ಒಂದು ಕ್ಷಣ ಒಡ ಹುಟ್ಟಿದ್ರು ಟ್ರೇಲರ್ ನೋಡಿದಷ್ಟು ಭಯ ಆಗೋಯ್ತು. ಅಪ್ಪ. ಹೌದು, ನಾನು ನೀವು ಒಂದೇ ಟೈಮಲ್ಲಿ ಹುಟ್ಟಿದೀವಿ ಅಂದ್ರೆ ನಮ್ಮ ಪೇರೆಂಟ್ಸು ನಿಮ್ಮ ಪೇರೆಂಟ್ಸು ಒಂದೇ ಟೈಮಲ್ಲಿ ದೇವರಿಗೆ ಹರಕೆ ಹೊತ್ತಿರ್ಬೋದು ಅಂತ ಹೇಳಕ್ ಬಂದೆ ಅಷ್ಟೇ. ಬಲೆ ಗುರಾಯಿಸಿರಪ್ಪ ನೀವು. ನನ್ನ ಹತ್ರ ಫೋನೇ ಇಲ್ಲ, ನಿಂದೆ. ಇವನ ಐಲ್ಯಾಂಡ್ ಪಕ್ಕ ಇರೋ ಯೂರ್ಲ್ಯಾಂಡಿಂದ. ಸೋ ಮಚ್ ಆಫ್ ಕಾಲ್ಸ್. ಈ ಬಿಸ್ನೆಸ್ ಮ್ಯಾನ್ ಆಗಿ ಹುಟ್ಟಬಾರ್ದಪ್ಪ. ಹಲೋ, ಕಾರು ಕರಾವಳಿ ತೀರದ ಕಡೆ ಇದೆ. ಪೊಲೀಸ್ನವರು ಬಲೆ ಬೀಸಿ ಕಾಯ್ತಾ ಇದಾರೆ. ಎಲ್ಲಾ ಕಡೆ ಅಲಿಬೇಕಾಗುತ್ತೆ. ನಂಗೂ ಒಂದೇ ಕಡೆ ಇರಕ್ ಬೇಜಾರು, ಅಲ್ಲಿ ಅದೇ ಸೂಪರ್. ಸರ್, ನನ್ ಕೆಲಸ ಹೋಗುತ್ತೆ ಸರ್. ಹೋಗ್ಲಿ ಬಿಡಿ, ಅದೇನು ಹೆಂಡ್ತಿನ, ಇನ್ನೊಂದು ಕೆಲಸ ಸಿಗತ್ತೆ. ಅಯ್ಯೋ, ನಾನು ಹೆಂಡ್ತಿನ ಬಿಟ್ಟ ಮೇಲೆ ಈ ಕೆಲಸ ಸಿಕ್ಕಿದ್ದು. ಈ ಕೆಲಸ ಬಿಟ್ಬಿಟ್ರೆ ಮತ್ತೆ ಅವಳೇನಾದ್ರೂ ಸಿಕ್ಬಿಟ್ರೆ. ಹಲೋ 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 ಹಲೋ. ಯೂರ್ಲ್ಯಾಂಡಲ್ಲಿ ಬೇಸಿಗೆಲು ಹಿಮ ಬಿದ್ದಿದೆಯಂತೆ. ನೆಟ್ವರ್ಕೇ ಸಿಗ್ತಾ ಇಲ್ಲ. ಏನ್ ಹೋಮ್ವರ್ಕ್ ಬರೀತಾ ಇದ್ದೀರಾ? ನಂಗೆ ಮಲ್ಗಕ್ ಮುಂಚೆ ಡೈರಿ ಬರ್ದ ಅಭ್ಯಾಸ. ಹೌದಾ? ಸೇಮ್ ಪಿಂಚ್. ನನಗೂ ಮಲ್ಗೋಕ್ ಮುಂಚೆ ಏನಾದ್ರು ಬರೀಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಏನ್ ಬರೀತೀರಾ?
ಮೊದಲು ಅ ಆ ಇ ಬರಿತಾ ಇದ್ದೆ, ಈಗ ಈಗ ಓ ಓ ಔ ಅಂ ಅಹಾ. ಮೇಡಮ್, ಬರೆಯೋಂಥ ಒಂದು ಪೆನ್ನು, ಬರ್ಸ್ಕೊಳ್ಳೋಂಥ 2 ಪೇಜು ಕೊಡ್ತೀರಾ ಪ್ಲೀಸ್? ಥ್ಯಾಂಕ್ಸ್. ಏನು ಬರೀಲಿ? ಓ, ಸ್ವಲ್ಪ ತೋರಿಸಿ. ಏನ್ ಮಾಡ್ತಿದ್ದೀರಾ? ಹುಡ್ದಾಗ್ಲಿಂದ ನನ್ನ ಹೆಸರು ಒಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ನೋಡ್ಕೊಂಡು ಬರ್ದೇ ಅಭ್ಯಾಸ. ಸ್ವಲ್ಪ ತೋರಿಸಿ. ಹೋಗ್ಲಿ, ಫೋನ್ ನಂಬರ್ ಆದ್ರೂ ಹೇಳಿ. 6 iPhone 6 Plus. ಓ, ನೀವು ಆ ಕಡೆಯವ್ರಾ? ಹೋಗ್ಲಿ ಬಿಡಿ. ನಿಮ್ಮ ಡೇಟ್ ಆಫ್ ಬರ್ತು, ನನ್ನ ಡೇಟ್ ಆಫ್ ಬರ್ತು ಸೇರಿಸಿ ಹೊಸ ಡೇಟ್ ಆಫ್ ಬರ್ತ್ ಕಂಡುಹಿಡಿದು ಹೆಂಗೆ ಅಂತ ತಿಳ್ಕೊಂಬರ್ತೀನಿ. ಬರ್ಲಾ ಸರ್? ಸರ್, ಹಾಂ, ಇವೆರಡು ಡೇಟ್ ಆಫ್ ಬರ್ತ್ ನೋಡಿ ಮ್ಯಾಚ್ ಆಗೋದೇ ಇಲ್ಲ ಅನ್ನೋಂಗಿದ್ರು ಹೆಂಗಾದ್ರೂ ಏನಾದ್ರೂ ಮಾಡಿ ಮರ್ತಿರೋ ಮಂತ್ರಗಳನ್ನೆಲ್ಲ ಹಾಕಿ ಮ್ಯಾಚ್ ಫಿಕ್ಸ್ ಮಾಡಬೇಕು. ಅದೇನೋ ಸಾಲ ಹೊಳಿನೋ ನಿಂಬೆ ಹೊಳಿನೋ ನೋಡ್ತಿರಲ್ಲ, ಸ್ವಲ್ಪ ನೋಡಿ. ನೀವು ಇದನ್ನೆಲ್ಲ ನಂಬ್ತೀರಾ? ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಬಾಯ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಬೇಗ ಮಲ್ಗಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇದೆ. ಯಾವುದಕ್ಕೂ ನಿಮ್ಮ ಫೋನಲ್ಲಿ ಅಲಾರ್ಮ್ ಇಡ್ಬೋದಾ? ಅಲಾರಂ ಎಲ್ಲ ಏನು ಬೇಡ ಬಿಡಿ, ನಾನೇ ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ತಗೊಳ್ಳಿ. ಹೌದು, ನಿಮ್ಮ ಕಂಚಿನ ಹುಡುಗ ಹೇಗಿರ್ಬೇಕು? ಫಾರ್ಮಲ್ ಶರ್ಟ್ ಹಾಕಿದ್ರು ತೋಳ್ ಮಡ್ಚಿರ್ಬೇಕು, ಡೀಸೆಂಟ್ ಆಗಿರ್ಬೇಕು, ಕಣ್ ಕಾಣಿಸಿದ್ರು ಸ್ಪೆಕ್ಸ್ ಹಾಕಿರ್ಬೇಕು. ಒಟ್ಟಿನಲ್ಲಿ ಕಾಂಪೋಸ್ ಇಂದ ಸ್ಟ್ರೇಟ್ ಗೆರೆ ಎಳೆಯುವಂತ ಹುಡುಗ ಬೇಕು. ಅದಕ್ಕೆ ನೋಡಿ ಅಂತವ್ನು ಸಿಗ್ಲಿಲ್ಲ, ನೀವು ಲವ್ ಮಾಡಲಿಲ್ಲ. ನಿಮ್ಮ ಹುಡುಗನ್ ನೆನ್ಸ್ಕೊಂಡ ತಕ್ಷಣ ಕರೆಂಟು ಉಳಿಲಿಲ್ಲ. ಈ ರೂಮಲ್ಲಿ ಅಷ್ಟು ಕತ್ಲೆ ಇದೆಯಲ್ಲ? ಈ ರೂಮಲ್ಲಿ ಕತ್ಲಿದ್ರು ನನ್ನ ಲೈಫ್ಗೊಂದು ಟಾರ್ಚ್ ಕಾಣಿಸ್ತಾ ಇದೆ. ನಾವು ಲೈಫಲ್ಲಿ ಏನೇನೋ ಕನ್ಸ್ಕೊಂಡಿರ್ತೀವಿ, ಏನೇನೋ ಇಮ್ಯಾಜಿನ್ ಮಾಡಿರ್ತೀವಿ. ಆದರೆ ನಿನ್ನಂತವ್ರ ಮೇಲೆ ಲವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂತೀನಿ ಅನ್ಕೊಂಡ್ರಾ? ನಾನ್ ನೋಡ್ದೆ. ಇಲ್ಲ, ನೀವು ನನಗೆ ಕಿಸ್ ಮಾಡಿದ್ದನ್ನ ನಾನ್ ನೋಡ್ದೆ. ನಾನೇನು ಮಾಡಿಲ್ಲ. ಈಗ ನಾನ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ. ಒರಿಜಿನಲ್ ಕನ್ಸು. ಇವೆಲ್ಲ ಮಾಡಕ್ಕೆ ಮೀಟ್ರ್ ಬೇಕು, ಸುಮ್ಮನೆ ಮಲ್ಕೋಗ್ರು. ಮಲ್ಕಳ. ಸ್ವರ್ಗದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋಣ ಅಂದ್ರೆ ಡಿ ನೋಟಿಫಿಕೇಶನ್ ಆಗೋಯ್ತು. ಬದಲು. ಹಲೋ, ಎದ್ದೇಳಿ ಇಬ್ರು. ಖುಷ್ ಖುಷ್ ಎದ್ದೇಳಿ. ಖುಷ್ ಬಿಡಲೇ ಸನ್ನಿ ಲಿಯೋನ್, ಬಿಡೆ. ನಾನು ಅಂತ ಹುಡುಗಲ್ಲ, ಬಿಡೆ. ನಾನು ಖುಷಿನ್ ಬಿಟ್ಟು ಬೇರೆ ಯಾರಾದ್ರೂ ಹೋಗಲ್ಲ, ಬಿಡೆ ಬಿಡೆ. ಬಿಡಲೇ ಸನ್ನಿ ಲಿಯೋನ್, ಬಿಡೆ ಬಿಡೆ. ಕನ್ಸ. ಖುಷ್ ಎದ್ದೇಳಿ, ಲೇಟ್ ಆಗ್ತಿದೆ. ಮೊದಲು ಟ್ಯೂಬ್ನ ಎಪ್ಸಿ, ಆಮೇಲೆ ಹೇಳ್ತೀನಿ. ಸರ್ ಪ್ಲೀಸ್ ಸರ್, ತುಂಬಾ ಲೇಟ್ ಆಗ್ತಿದೆ. ಟ್ಯೂಬು ಹೇಳ, ಪಂಚರ್ ಮಾಡ್ಬಿಡ್ತೀನಿ. ಕನ್ಸ. ನೀವೇನ್ ಮೇಡಮ್, ದೇವಸ್ಥಾನದ ಅಭಿಷೇಕನ ಒಳ್ಳೆ ಮದ್ವೆ ಮುಹೂರ್ತದ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಬೆಳಗಾಗ್ಬಿಟ್ಟಿದೆ. ಯಾವ್ದಾನ ಉಪ್ಪಿರೋ ಟೂತ್ ಪೇಸ್ಟ್ ತಗೊಂಡು ಅಲ್ಲುಜ್ಜಿ ಸ್ನಾನ ಮಾಡಿ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ವಾವ್, ಸೂಪರ್ ಐಡಿಯಾ. ನನ್ ಚಿನ್ನ. ಸರಿ, ಈಗ ನೀವು ಮಲಗ್ಬೇಕು ತಾನೆ? ಬೇರೆ ಕಡೆ ಮಲಗಿದ್ರೆ ಓಕೆನಾ? ನಾವ್ ಆ ರೀತಿ ಹುಡುಗರು ಅಲ್ಲಪ್ಪ.
ಸ್ಮೆಲ್ ಚೆನ್ನಾಗಿದೆ. ಆಕ್ಸ್ ಡಿಯೋಡ್ರೆಂಟಾ? ಸೇಮ್ ಡಿಯೋ. ಅಬ್ಬಬ್ಬ. ಮೇಡಮ್, ನಿಮ್ಮ ಡ್ರೈವಿಂಗ್ ಟೆಸ್ಟ್ ಮಾಡಬೇಕು. ನೀವು ರಿವರ್ಸಿಗೆ ಹಾಕಿರಿ, ಅಷ್ಟರಲ್ಲಿ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ. ಖುಷ್, ಲೇಟ್ ಆಗ್ತಿದೆ. ಖುಷ್, ಒಂದೇ ನಿಮಿಷ ಬಂದೆ. ಹಾ, ಜಾತಕ ಏನಾಯ್ತು? ತಾಳ ಹಾಕಿ ಮೇಳ ನೂಕಿ ಟ್ರಿಗ್ನಾಮೆಟ್ರಿನ ಸಾಕಿ ಫುಲ್ಲು ಟ್ಯಾಲಿ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮಿಬ್ರದ್ದು ಸೂಪರ್ ಜಾತಕ. ಹೌದಾ? ಪಕ್ಕ. ಥ್ಯಾಂಕ್ ಯು ಸರ್. ಆದರೆ ಎಡಗೈ ಉಂಗುರದ ಬೆರಳಿಗೆ ನೀಲಿ ಕಲ್ಲಿನ ಚಿನ್ನದ ಉಂಗುರ ಹಾಕ್ಕೋಬೇಕು. ಹಂಗಾದಾಗ ಮಾತ್ರ ಅವಳು ಲೈಫ್ ಲಾಂಗ್ ನಿನ್ ಜೊತೆಲೇ ಇರ್ತಾಳೆ. ಅಷ್ಟೇ ತಾನೇ? ಖುಷಿ ಹತ್ರ ಇದಲ್ವಾ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ರಿವರ್ಸ್ ಹಾಕಿದ್ದೀರಾ. ನೀವು ನಮಗೂ ರಿವರ್ಸ್ ಹಾಕ್ಬಿಟ್ರೆ? ಅಂದ್ರೆ ನಮ್ಮಿಬ್ರು ನಿದ್ದೆ ಮಾಡಿಸಿ ಯಾಮಾರಿಸಿ ಕಾರ್ ತಗೊಂಡು ಎಸ್ಕೇಪ್ ಆಗ್ಬಿಟ್ರೆ ಸೇಫ್ಟಿಗೆ ನಿಮ್ ರಿಂಗ್ ಕೊಡಿ. ಈ ಉಂಗ್ರನ ಕೊಡಲ್ಲ, ಚಾನ್ಸೇ ಇಲ್ಲ. ಹಂಗಾದ್ರೆ ಈ ಬಾಡಿ ಈ ಗಾಡಿ ಒಳಗಡೆ ಬರೋದೇ ಇಲ್ಲ. ಸರಿ, ಇಳಿಯೋಕ್ ಮುಂಚೆ ಕೊಡ್ತೀರಾ? ಹಲೋ, ಬಿಸ್ನೆಸ್ ಟೈಕೂನಮ್ಮ. ಯಾವ್ದು ಈ ಉಂಗ್ರ? ಜೂಜೂಬಿ. ತಗೊಳ್ಳಿ. ನೀಲಿ ಪಚ್ಚೆ ಉಂಗ್ರ. ಬಂದ್ ಕೂತ್ಕೊಳ್ಳಿ. ಮೇಡಮ್, ಅವರು ಹೊರಗಡೆ ನಿಂತಿದ್ದಾರೆ, ಹೋಗಿ ವಿಶ್ ಮಾಡಿ ಬನ್ನಿ. ಹೆಲ್ಪ್ ಮಾಡಿದವ್ರನ್ನ ಅಷ್ಟು ಈಸಿಯಾಗಿ ಮರಿಬಾರ್ದು. ಹೌದೌದು ಮಾಡಿದ್ದಾರೆ. ಹೋಗಿ. ಅಯ್ಯ, ಏನ ಇವ್ರು? ಥ್ಯಾಂಕ್ ಯು ಆಂಟಿ. ಅಡ್ಡಿಲ್ಲಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಮದುವೆ ಆದ ನಂತರ ಇಬ್ರು ಒಟ್ಟಿಗೆ ನಮ್ಮ ಮನೆಗೆ ಬರಬೇಕು. ಓಕೆ, ಶೋರ್. ಆಯ್ತು. ಬಿ ಹ್ಯಾಪಿ ನಂದು. ಓಕೆ, ಥ್ಯಾಂಕ್ ಯು. ಖುಷ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೋತೀನಿ. ಮನೆಯಿಂದ ಆಚೆ ಕಟ್ ಹಾಕಾದ್ರೂ ಚೆನ್ನಾಗಿ ನೋಡ್ಕೊಳ್ತೀನಿ. ಬಾಯ್ ಬಾಯ್. ಶೀಘ್ರಮೇವ ಮ್ಯಾರೇಜ್ ಪ್ರಾಪ್ತಿ. ಥ್ಯಾಂಕ್ ಯು ಅಂಕಲ್. ಐ ಲವ್ ಯು. ನಾನಲ್ಲಪ್ಪ. ಹಲೋ, ಏ ಟ್ಯೂಬ್. ಖುಷ್, ಏನ್ ಮೇಡಮ್, ರಾತ್ರಿ ಎಲ್ಲ ಅಷ್ಟ್ ಮಲ್ಗಿದ್ದೀರಾ, ಈಗ್ಲೂ ನಿದ್ದೆ ಮಾಡ್ತಿದ್ದೀರಾ. ನೀವು ಮಲ್ಗಿದ್ರೆ ನನಗೂ ನಿದ್ದೆ ಬರುತ್ತೆ. ಹಲೋ, ರಾತ್ರಿ ಎಲ್ಲ ಮಲಗಿದ್ಯಾರು? ಎಚ್ಚರ ಇದ್ದಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಮಲಗಿದ್ದಾಗ ನಮ್ಮ ವಯಸ್ಸಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೊ ನಿದ್ದೆನೇ ಮಾಡಿಲ್ಲ. ಸರಿ, ಟೀ ಕುಡಿತೀರಾ? ನೀವು ಕುಡಿಸ್ತೀರಾ ಅಂದ್ರೆ ಟೀ ಏನು, ವಿಷ ಬೇಕಾದ್ರೂ ಕುಡಿತೀನಿ. ಆದ್ರೆ ಫಸ್ಟ್ ನೀವು ಟೇಸ್ಟ್ ಮಾಡ್ಬೇಕು. ನಾನ್ ನಿಮಗ್ ಟೀ ಕೊಡಿಸ್ತೀನಿ, ನೀವ್ ನಂಗೆ ಏನ್ ಕೊಡ್ತೀರಾ? ಡಿವೋರ್ಸ್ ಒಂದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಬೆಂಗಳೂರು ಹುಡುಗರು ಭಾರಿ ಇದ್ದೀರಾ. ಕರಾವಳಿ ಹುಡುಗಿರೇನ್ ಕಮ್ಮಿನಾ? ಆಂಟಿ, ಬೋಟಿ ಎಷ್ಟು? 10 ರೂಪಾಯಿ. ISI ಮಾರ್ಕಿಲ್ಲ, ಬೇಡ ಬಿಡಿ. ಆಂಟಿ, 3 ಟೀ ಕೊಡಿ. ಬೇಡ, 2 ಟೀ, 1 ಹಾರ್ಲಿಕ್ಸ್. ಅಯ್ಯ, ಹಾರ್ಲಿಕ್ಸ್ ಇಲ್ವಲ್ಲೋ ಬುಟ್ಟ. ಅಯ್ಯೋ ಖುಷ್, ನೀನೇನ್ ಕುಡಿತೆ ಇವಾಗ? ಏನು ಅಂದ್ರೆ ಟೀನೇ ಕುಡಿತಾರೆ? ಬೇಡ ಮೇಡಮ್, ಟೀ ಕಾಫಿ ಕುಡಿದ್ರೆ ಕಿಕ್ ಕುಡಿಯತ್ತೆ. ಏನ್ರಿ ನೀವು, ಲವ್ವರ್ ಕೊಟ್ರೆ ವಿಷಾನೇ ಕುಡಿತೀನಿ ಅಂತ ಬಿಲ್ಡಪ್ ಕೊಟ್ರಿ? ಲವ್ವರ್ ಅಂದ್ರಲ್ಲ, ಅಮೃತನೇ ಕೊಡ್ದಂಗಾಯ್ತು. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು. ಆಂಟಿ, 1 ಟೀ. ಲವ್ವರ್ ಗಿವರ್ ಏನಿಲ್ಲ. ಟೀ ಕ್ಯಾನ್ಸಲ್. ಆಂಟಿ, ನಿಮ್ಮಗ್ಲಾ? ಹೌದು ಪುಟ್ಟ. ಏನ್ ಪುಟ್ಟಿ ನಿನ್ನ ಹೆಸರು? ಶ್ರಾವಣಿ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಇರಬಾರ್ದಾಗಿತ್ತಾ? ಮೋನೆ, ಬಾಳೆಹಣ್ಣಲ್ಲಿ ISI ಮಾರ್ಕ್ ಇಲ್ಲല്ലോ. ಈಗೆಲ್ಲ ಬಾಳೆಹಣ್ಣಲ್ಲಿ ಯಾರು ISI ಮಾರ್ಕ್ ನೋಡಲ್ಲ ಬಿಡಿ. ಹಲೋ ಅಕ್ಕ, ಎಲ್ಲಿದ್ಯೆ? ನಾನೀಗ ಆಲ್ಮೋಸ್ಟ್ ಕಾರವಾರದ ಹತ್ರ ಇದ್ದೀನಿ. 2 hours ಅಲ್ಲಿ ರೀಚ್ ಆಗ್ತೀನಿ. ಅಪ್ಪನ್ಗೆ ಹೇಳ್ಬಿಡು ಪ್ಲೀಸ್. ಹುಡುಗನ್ ಕಡೆಯವರೆಲ್ಲ ಬಂದಾಯ್ತು, ಬೇಗ ಬಾಯ್. ಯಾಕೆ ಮೇಡಮ್, ನಿಮ್ ಫೋನಲ್ಲಿ ಕರೆನ್ಸಿ ಇಲ್ವಾ? ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನನ್ನ ಫೋನ್ ಇತ್ತಲ್ಲ. ಓ, ನನ್ನ ಫೋನಿಂದ ಮಾಡಿದ್ರೆ ನಿಮಗೆ ಸಂಬಂಧಪಟ್ಟ ನಂಬರ್ ನನಗೆ ಗೊತ್ತಾಗತ್ತೆ ಅಂತನಾ? ಹೆಲ್ಪ್ ಮಾಡೋರ್ನ ಒಳ್ಳೆ ಕಳ್ಳರ ಥರ ನೋಡ್ತಾ ಇದ್ದೀರಾ. ಹೇಳಪ್ಪ,
ಎಲ್ ಬಿದ್ದಿದ್ಯಾ? ಲವ್ ಅಲ್ಲಿ ಬಿದ್ದಿದ್ದೀನಿ. ತಾಳಿ ಕಟ್ಟಿಸ್ತೀನಿ ಅಂದ್ರೆ ಎದ್ದೇಳ್ತೀನಿ. ಡೋಂಟ್ ಫಾಲ್ ಇನ್ ಲವ್ ಮ್ಯಾನ್, ಯು ಶುಡ್ ರೈಸ್ ಇನ್ ಲವ್. ಹುಡುಗಿ ಡೀಟೇಲ್ಸ್ ತಗೊಂಬ. ಅವ್ರ ಅಪ್ಪನ ಜೊತೆ ಫಿಸಿಕ್ಸ್ ಮಾಡಿ ನಿಮ್ಮಿಬ್ರು ಕೆಮಿಸ್ಟ್ರಿ ವರ್ಕ್ ಆಗೋಗ್ ಮಾಡ್ತೀನಿ. ಇದು ನನ್ ಬಯೋಲಾಜಿಕಲ್ ಪ್ರಾಮಿಸ್ ಕಣ. ಸರಿಪ, ಅಷ್ಟ ದಿಕ್ಕುಗಳು ಸೇರಿ ತಯಾರಿಸಿರೋ ಜಾತಕ ನಮ್ದು. ಅಪ್ಪ, ನಾನು ಇವತ್ ಬಿಟ್ಟು ನಾಳೆ ಬಿಟ್ಟು ನಾಡ್ದು ಬರ್ತೀನಿ. ನಾವೆಲ್ಲ ಇಲ್ಲಿ ಬಂದಿದೀವಿ, ಹುಡುಗಿನೇ ಬಂದಿಲ್ಲಯ್ಯ. ಆ ಹುಡುಗಿ ಯಾವ ತುಕಾಲಿ ಜೊತೆ ಇದ್ದಾಳೋ. ನಿಮ್ ಜೊತೆನೇ ಇದೆಯಲ್ವಾ? ನನ್ ರಿಂಗು ನಿಮ್ ಹತ್ರ ಇದೆ ತಾನೇ? ರಿಂಗಾ? ಇದೆ ಇದೆ. ಗಾಡಿಯಿಂದ ಇಳಿದ್ಮೇಲೆ ವಾಪಸ್ ಕೊಟ್ಬಿಡ್ತೀನಿ. ಸೋ ಮಚ್ ಆಫ್ ಬಿಸ್ನೆಸ್ ಕಾಲ್ಸ್ ಏನೋ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡೋದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಅಪ್ಪ ಒಂದ್ ನಿಮಿಷ ಹೇಳಿ ಅಣ್ಣ. ನೋಡಿ, ಇವತ್ತು ನಿಮ್ಮನ್ನ ಹಿಡಿತೀವಿ ಸರ್. ಕಾರ್ನ ಟ್ರ್ಯಾಕ್ ಮಾಡ್ತಾ ಇದೀವಿ ಸರ್. ಹೆಲಿಕಾಪ್ಟರ್ ಬಂದು ಹಿಡಿತೀರಾ? ಪೊಲೀಸ್ ಅಂದ್ರೆ ಭಯ ಸರ್. ಅಯ್ಯೋ, ನಿಮ್ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ, ಅನುಭವಿಸ್ಕೊಳ್ಳಿ. ನಿಮ್ದು ಕರಿ ಕರ್ಮ, ನಮ್ದು ಬಿಳಿ ಚರ್ಮ. ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ನಾನೇ ನೋಡ್ಕೊಂತೀನಿ. ನೀನು ಅನ್ನು ಸಾಕು. ಯಾಕೆ ಮೇಡಮ್ ಟೆನ್ಷನ್ ಅಲ್ಲಿ ಇದ್ದೀರಾ? ಲೇಟ್ ಆಗ್ತಿದೆ, ಹೊರಡನ್ವಾ? ಮೇಡಮ್, ಟೆನ್ಷನ್ ಅಲ್ಲಿ ನೀವು ಜಗತ್ತಿನ 2ನೇ ಅದ್ಭುತ ಸುಂದರಿ ತರ ಕಾಣಿಸ್ತೀರಾ. ಫಸ್ಟ್ ಯಾರು? ಶ್ವೇತ ಶ್ರೀವಾತ್ಸವು. ನಗ್ದಾಗ ಮಾತ್ರ ನೀವೇ ಫಸ್ಟ್. ಏನಮ್ಮ, ಸ್ಕೂಲ್ ಕರೆಕ್ಟ್ ಆಗಿ ಕಳಿಸ್ತಾರ? ಹಿಂಗೆ ಚೈಲ್ಡ್ ಲೇಬರ್ ಕೇಸ್ ಹಾಕ್ಲಾ? ಹಾಗೇನಿಲ್ಲ. ಸರಿ, ಫೋನ್ ನಂಬರ್ ಇದೆಯಾ? ಬ್ಲೋಡ್ ದಿಸ್ ಸಾಕ್ ಬಾರ. ಇವನ್ ವಯಸ್ಸಲ್ಲಿ ನಮಗೆ ಪೈಪ್ ಇಟ್ಕೊಂಡು ನೀರ್ ಬಿಡಕ್ಕೆ ಗೊತ್ತಿರ್ಲಿಲ್ಲ. ಇವನ್ ಗಿಡ ಬೆಳೆಸ. ಬೈ ಬೇಬಿ. ಫೇಸ್ಬುಕ್ ಅಲ್ಲಿ ಸಿಗೋಣ. ಸಿ ಯು, ಬೈ. ಅವನಿಗೆ ರಿವರ್ಸ್ ಹಾಕಕ್ಕೂ ಬರಲ್ಲ, ಸರಿಯಾಗಿ ಗಾಡಿ ಓಡಿಸೋಕ್ಕೂ ಬರಲ್ಲ. ಸೊ ಈ ಸತಿ ನಮಗಂತೂ ಚೇಸಿಂಗೇ ಇಲ್ಲ. ಈ ಸಲ ಮತ್ತೆ ಅವ್ನು ನಮ್ಮನ್ನ ಯಾಮಾರಿಸ್ಬೋದು. ಈ ಸಲ ಬಿಟ್ಬಿಡೋಣ, ಓಡ್ಲಿ. ವಾಪಸ್ ಕಾರ್ ಹತ್ರ ಬರಲೇಬೇಕು. ನಾವಿಬ್ರು ಇಲ್ಲೇ ಇರೋಣ. ಪೇಚು, ಅಣ್ಣ ಗೋಡ ಇದೆ ಅಲ್ಲ? ಇದೆ ಅಣ್ಣ. ಒಂದ್ ಸ್ವಲ್ಪ ಬೇಗ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಏನ್ ಮೇಡಮ್, ದೇವ್ರು ಅಂದ್ರೆ ಅಷ್ಟೊಂದು ಭಯನಾ? ನಾವು ಎಕ್ಸಾಮಿಗೆ ಲೇಟಾಗಿ ಹೋದಾಗಲೇ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ನೀವು ದೇವಸ್ಥಾನಕ್ಕೆ ಹಿಂಗೆ ಆಡ್ತಿದ್ದೀರಾ. ಮೇಡಮ್, ಅಕಸ್ಮಾತ್ ನಿಮಗೆ ನನ್ನ ಮೇಲೆ ಲವ್ ಆಯ್ತು ಅಂತ ಇಟ್ಕೊಳ್ಳಿ, ಏನಾಗತ್ತೆ? ಅನಾಹುತ ಆಗುತ್ತೆ. ಯಾಕೆ? ಅಲ್ಲಿ ನೋಡಿ. ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ಭಾಗ 2. ಏನ್ ಮಾಡೋದು? ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ. ಈಗ ರೇಸ್ ಸ್ಟಾರ್ಟ್. ನನ್ನ ಡ್ರೈವಿಂಗ್ ಮೇಲೆ ಕಾನ್ಫಿಡೆನ್ಸ್ ಇದೆ ತಾನೇ? ಇಲ್ಲ. ಇಲ್ವೇ ಇಲ್ಲ. ಏನ್ ಮಾಡೋದೀಗ? ಮೇಡಮ್, ಹಾ, ನಿಮ್ಗೆ ಡ್ರೈವಿಂಗ್ ಬರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ನೀವು ಕಾರ್ ತಗೊಂಡು 1 ಕಿಲೋಮೀಟರ್ ಮುಂದೆ ಹೋಗಿ ಕಾಯ್ತಾ ಇರಿ, ನಾನು ಅವರಿಗೆ ಬ್ಯಾಂಡ್ ಬಜಾಯಿಸ್ತೀನಿ. ನಿಮ್ಮಲ್ಲಿ ಮಾರ್ಷಲ್ ಆರ್ಟ್ಸ್ ಯಾರಿಗೆ ಬರುತ್ತೆ ಕೈ ಎತ್ತಿ. ಇಲ್ಲೇ ರೀ. ನಾವು ಫೈರ್ ಇನ್ ದ ಮೌಂಟೈನ್, ರನ್ ರನ್ ರನ್. ಓ, ಫೈಟಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಓಡೋದಲ್ಲಿರೋ ಮಜನೇ ಬೇರೆ. ಕಮಾನ್, ಬಾಗ್ ಮಿಲ್ಕಾ ಬಾಗ್. ಇವ್ರು ಯಾಕೆ ಹೋಗ್ತಿಲ್ಲ? ಏನಾದ್ರೂ ಮಾಡಿ ಇವ್ರನ್ನ ಅವ್ನ ಹಿಂದೆ ಕಳಿಸ್ಬೇಕು. ನೀವ್ ಹೋಗಲ್ವಾ? ಬಂತು ಪೀಚು. ಬನ್ನಿ ಸರ್, ಒಳಗೆ ಕೂತ್ಕೊಳ್ಳಿ. ಕಾರಲ್ಲಿ AC ಇದೆ. ನಾವು ಫಸ್ಟ್ ಟೈಮ್ ಗುಲ್ಡು ಆಗಿದ್ದೀವಿ, ಮತ್ತೆ ಆಗೋದು ಬೇಡ. ಪರವಾಗಿಲ್ಲ. ಅಟ್ಲೀಸ್ಟ್ ಸೈಡ್ಗಾದ್ರೂ ಹೋಗಿ, ನಮಗ್ ನೋಡಕ್ ವ್ಯೂ ಸಿಗುತ್ತೆ. ಇಲ್ಲಿ ಯಾವ್ದಪ್ಪ ಅಂತ ವ್ಯೂ ಇರೋದು? ಚಲ ನಮ್ ಕಾರ ಚೇಸ್ ಮಾಡೋಣಪ್ಪ, ನಡಿ. ಅರೆ, ಚಾಬಿ ಅವನ ಹತ್ರ ಇದೆ, ಮೊದ್ಲು ಹೋಗಿ ಚಾಬಿ ಇಸ್ಕೊಂಡ್ಬರೋಣ, ನಡಿ. ಬಲಗಡೆ ಯಾವುದು? ಆ ಕಡೆ
ಕರೆಕ್ಟ್ ಬಾ. ಏಯ್ ಎಡಗಡೆ ಯಾವುದು? ಈ ಕಡೆ ನಡಿ ಮತ್ತೆ. ನೀವೇನಿಲ್ಲಿ? ಇವನೇ ಅಲ್ಲ. ಹೌದು, ಹಿಡ್ಕೊಳ್ಕೊ. ಗುರು ನಿಂತ್ಕೋ ಗುರು, ನಮ್ ಕೈಯಲ್ಲಿ ಆಗ್ತಿಲ್ಲ. ಎಲ್ಲ ಸಿಗರೇಟ್ ಏಟು ಓಡಕ್ ಆಗ್ತಿಲ್ಲ, ಸುಸ್ತಾಗ್ತಿದೆ. ನಮ್ಗೇನು ಆಗಲ್ಲ. ಇದು ನ್ಯೂಟ್ರಿಗೇನು ನ್ಯೂಟ್ರಿ ಸ್ಲಿಮ್ ಪ್ರಾಡಕ್ಟ್. ಫೈಟಿಂಗಿಗೆ ಒಳ್ಳೆ ಲೊಕೇಶನ್ ಸಿಕ್ತು. ಹಲೋ, ಏನ್ ಮಾಡ್ತಿದ್ದೀರಾ? ಪ್ರೋ ಕಬಡ್ಡಿನ ನಮ್ ರೇಂಜಿಗೆ WWE ಇಲ್ಲ ಅಂದ್ರೆ ಹೆಂಗೆ? ಇಲ್ಲ ಅಂದ್ರೆ ನಾನ್ ಆಟಕ್ಕೆ ಬರಲ್ಲ. ಇದು ಇವತ್ತಿನ ಆಟಕ್ಕೆ ನಾನೇ ಮ್ಯಾನೇಜರ್. ರೂಲ್ಸ್ ಪಕ್ಕಾ ಫಾಲೋ ಮಾಡಬೇಕು. ಎರಡು ಕಂಡೀಷನ್. ಏನದು? ಇಬ್ರು ಒಟ್ಟಿಗೆ ಅಟ್ಯಾಕ್ ಮಾಡಬಾರ್ದು. ಒಬ್ರಾದ್ಮೇಲೆ ಒಬ್ರು ಬರ್ಬೇಕು. ಒಬ್ರಿಗೆ ಸುಸ್ತಾದ್ರೆ ಇನ್ನೊಬ್ರಿಗೆ ಕೈ ಕೊಡ್ಬೇಕು. WWE ತರ. ಎಕ್ಸಾಕ್ಟ್ಲಿ. ಏನಂದ? ಬ್ಯಾಕಿಗೆ ಮಾತ್ರ ಹೊಡಿಬಾರ್ದು. ಆಪರೇಷನ್ ಆಗಿದೆ. ನಮ್ದು ಒಂದು ಕಂಡೀಷನ್ ಇದೆ. ಏನ್ ಸಿಸ್ಯಾ? ಜುಟ್ಟು ಹಿಡಿಯಂಗಿಲ್ಲ. ಹೊಸದಾಗಿ ನಾಟಿ ಮಾಡಿಸಿದ್ದೀನಿ. ಓಕೆ. ಹೊಟ್ಟೆ ಕೊಡಿಯಂಗಿಲ್ಲ, ಅಪೆಂಡಿಕ್ಸ್ ಆಗಿದೆ. ಶತ್ರುಗಳ ಹೊಟ್ಟೆ ಮೇಲೆ ಹೊಡಿ. ಇವ್ ಸ್ವಲ್ಪ ವೀಕು. ನೀವೇ ಬನ್ನಿ. ಇಲ್ಲ, ನನಗಿಂತ ಇವ್ರೆ ಎಕ್ಸ್ಪರ್ಟ್. ಅದಕ್ಕೆ ನೀವೇ ಬನ್ನಿ. ಬನ್ನಿ. ಒಂದ್ ನಿಮಿಷ. ಗಾಗಲ್ ಆಟಕ್ಕಿಲ್ಲ, ಬ್ರ್ಯಾಂಡೆಡ್. ಇನ್ನೊಂದು ಕಂಡೀಷನ್ ಗುರು, ಶೂಟ್ ಮಾಡಂಗಿಲ್ಲ. ಇಲ್ಲ ಗುರು, ಡಮ್ಮಿ ಗನ್ನು. ಜಸ್ಟ್ ಬಿಲ್ಡಪ್ಗಷ್ಟೇ, ಸೌಂಡ್ ಮಾತ್ರ ಬರುತ್ತೆ ನೋಡ. ಮೋಸ್ಟ್ಲಿ ಖುಷಿಗೆ ಏನಾದ್ರೂ ಶೂಟ್ ಮಾಡಿರ್ಬೋದಾ? ಇಲ್ಲ. You can't see me. Let's get ready to ನೀವ್ ಗೋವಾಗೆ ಏನಕ್ಕೆ ಹೋಗ್ತಿರೋದು? ಮಣ್ಣು ಗೋವಾ. ನಾವ್ ಆರಾಮ್ಸೆ ಅಲ್ಲೇ ತಿರ್ಗಾಡ್ಕೊಂಡಿದ್ವಿ. ಈ ಖುಷಿ ನೋಡಿ ಅವನ್ ಖುಷಿ ಆಗಿ ನಿಮ್ನ ಮನೆ ತನಕ ಡ್ರಾಪ್ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದ. ಗೋವಾ ಅಂತ ಸುಳ್ಳೇಳಿ ಬರೋದಾರಿ ಲವ್ ಆಗಿ ಒಂದ್ ಲೈಫೇ ಸ್ಪಾಯ್ಲ್ ಮಾಡ್ಕೊಂಡ. ಅಕ್ಕ, ನಿಮ್ಗೂ ಖುಷಿ ಮೇಲೆ ಲವ್ ಆಗಿದೆ ಅಲ್ಲ? ಲವ್ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಅವನ ಜೊತೆ ಈ ಜರ್ನಿ ಲೈಫ್ ಪೂರ್ತಿ ಇರ್ಬೇಕು ಅನ್ಸುತ್ತೆ. You can't see me. Hell is right. Not Watch out, watch out, watch out. ಮೋಸ ಮಾಡ್ತೀಯಾ? ಜುಟ್ಟು 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 ನಾಟಿ ನಾಟಿ. ಬ್ಯಾಗ್ ಕೊಡಿಬೇಡ ಅಂತ ಹೇಳ್ದೆ ತಾನೆ. ಬಿಡು ಬಿಡು ಬಿಡು.
స్కూలు జೊತೆಗೆ స్మగ్లింగ్ మాల్ ఇప్పుడు ఎస్కేప్లు. ಅವ್ನು ಯಾಕಿನ್ನೂ ಬರ್ಲಿಲ್ಲ? ಏನಾದ್ರೂ ಸತ್ತೋಗ್ಬಿಟ್ರೆ ಅವ್ರಪ್ಪ ಅಮ್ಮನಿಗೆ ಏನ್ ಹೇಳೋದು? ಖುಷ್ಗೂ ನನಗೂ ಎಷ್ಟು ಡಿಫ್ರೆನ್ಸ್ ಇದ್ರು ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಜಗಳ ಆಟ ಏನೇ ಆದ್ರೂ ಅವನಿದ್ರೇನೆ ನನ್ ಖುಷಿ. ಅಳ್ಬೇಡ ಕಣು, ಅವ್ನಿಗೇನು ಆಗಿರಲ್ಲ, ಏನು ಆಗೋದೂ ಇಲ್ಲ. ಖುಷ್ ಓ ನನ್ನ ಖುಷ್. ತಪ್ಕೊಳಕ್ ಬಂದ್ರಿ ತಾನೆ? ಯೂಟರ್ ಹೋಗಲೇ. ಕೈ ಚಾಚಿರೋ ತೋಳ್ನ ಜನ ತಪ್ಕೊಳಲ್ಲ, ಜನ ತಪ್ಕೊಳ್ಳೋ ತೋಳು ಕೈಯೇ ಚಾಚಲ್ಲ. ನಾನು ಹೇಳ್ದೆ ಇವ್ರಿಗೆ. ಏನಂತ? ನೀನು ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಇವೆಲ್ಲ ಫಿಲಂ ನೋಡಿದ್ದಾನೆ, ಏನೂ ಆಗಲ್ಲ ಅಂತ. ಆದ್ರೆ ಇವ್ರೆ ನೀನ್ ಸತ್ತೋಗಿದ್ಯಾ ಅಂತ ಹೇಳಿ ನನ್ ಕಣ್ಣಲ್ಲೂ ನೀರು ಬರ್ಸ್ಬಿಟ್ರು. ಅಕಸ್ಮಾತ್ ನಿನ್ ಫ್ಯೂಚರ್ ಇಮ್ಯಾಜಿನೇಷನ್ ಅಲ್ಲಿ ನೀನ್ ಸ್ಯಾಲರಿ ಸ್ಲಿಪ್ ತಂದಿದ್ರೆ ನೀವು ಇವ್ರಿಗಿಂತ ಚಂದದಲ್ಲಿ, ಸ್ಯಾಲ್ರಿಲಿ, ಮನೆತನದಲ್ಲಿ ಮೊದಲಾಗಿದ್ದೀರಿ. ಮೋಸ್ಟ್ಲಿ ಇವ್ರನ್ನ ನಿಮಗೆ ಹೋಲಿಸಿದ್ರೆ ಇವ್ರು ಯಾವ್ದ್ರಲ್ಲೂ ಮೊದಲಾಗಲ್ಲ ಅನ್ಸುತ್ತೆ. ಸುಳ್ಳು. ನಿಮ್ಮ ನೋಡಕ್ ಬಂದಿದ್ರಲ್ಲಿ ನಾನ್ ತಾನೇ ಮೊದಲು. ಓಕೆ. ಇವ್ರು ನನ್ನನ್ನ ಇಷ್ಟಪಟ್ರು. ಕೆಲವು ಗುಣಗಳಿಂದ ನಾನು ಇವ್ರನ್ನ ಇಷ್ಟಪಡ್ಲಿಲ್ಲ. ಆದ್ರೆ ನನಗೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ನನ್ನ ಜೊತೆನೆ ಬಾಳ್ವೆ ಮಾಡ್ಬೇಕು ಅಂತ ಬಂದಿದ್ದಾರೆ. ಒಂದ್ ಮಾತು ಹೇಳ್ಬೇಕಿತ್ತು, ಹೇಳೋಕೆ ಕಷ್ಟ ಆಗ್ತಿದೆ. ಎಷ್ಟೇ ಕಷ್ಟ ಆದ್ರೂ ಇಷ್ಟ ಆದವ್ರ ಜೊತೆ ಬದುಕಬೇಕು ಅನ್ನೋತಾನೆ ಆ ಮಾತು. ಒಂದು ಹುಡುಗ ಹುಡುಗಿ ಹೇಗೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಮದುವೆ ಆಗ್ತಾರೆ ಅನ್ನೋದು ಸಿನಿಮಾ. ಮದುವೆ ಆದ್ಮೇಲೆ ಹೇಗೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಜೀವನ ಮಾಡ್ತಾರೆ ಅನ್ನೋದೇ ಸೀರಿಯಲ್. ನಿಮ್ದು ಮೆಗಾ ಸೀರಿಯಲ್ ಆಗ್ಲಿ. ಕಷ್ಟ ಆಗತ್ತೆ, ಆದ್ರೂ ಪರವಾಗಿಲ್ಲ. ಇನ್ ಮುಂದೆ ನಾನು ನಿಮ್ ಕನ್ಸ್ ಕಾಣಲ್ಲ. ಮೇಡಮ್, ಯಾವ ಕನ್ಸು? ಹೇಗೂ ನಾವ್ ಮದ್ವೆ ಆಗದಂತೂ ಪಕ್ಕ ಅಲ್ವಾ? ಇದೇ ಖುಷಿಲಿ ಒಂದೇ ಒಂದು ಮುತ್ಕೊಡ್ಲಾ? ಬೇಡ, ನಾನೇ ಕೊಡ್ತೀನಿ. ಹೌದಾ? ಕೆನ್ನೆಗಲ್ಲ, ತುಟಿಗೆ. ಏನ್ರಿ ನೀವು ಡೋರೇ ಓಪನ್ ಇದೆ, ಕಾಲಿಂಗ್ ಬೆಲ್ ಓದುತ್ತೀರಾ? ಹೋಗ್ಲೇ, ಇದೇ ಖುಷಿಲಿ ಒಂದು ಡುಯೆಟ್ ಹಾಕೊಳ್ಳ. ಹಾ, ಸ್ವಿಟ್ಜರ್ಲ್ಯಾಂಡ್. ಈಗಿನ ಟ್ರೆಂಡ್ ಮೇಕ್ ಇನ್ ಇಂಡಿಯಾ. ಮೇಡಮ್, ದೇವಸ್ಥಾನಕ್ಕೆ ನಾನು ಬರ್ಲಾ? ಬರ್ಲೇಬೇಕು. ನೀನ್ ಬಂದ್ರೇನೆ ಆ ಕೆಲಸ ಕರೆಕ್ಟ್ ಆಗೋದು. ಮೇಡಮ್, ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ನೋಡಿ ಇಮಿಡಿಯೇಟ್ ಆಗಿ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ಬೋದು? ಗಾಡಿಗೆ ಏನಾಗ್ತಿದೆ? ಸೈಡಿಗೆ ಹಾಕ್ತೀನಿ. ಪಂಚರ್ ಆಗಿರ್ಬೇಕು. ಪಂಚರ್ ಆಗಿದ್ರೆ ಹಿಂಗೂ ಆಗತ್ತಾ? ಅಯ್ಯ, ಓ ಗಾಡ್, ಲೇಟ್ ಬೇರೆ ಆಗ್ತಿದೆ. ಅಯ್ಯೋ, ಟೈರ್ನೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಎಸ್ ಎಸ್. ಆಂಟಿ ಇದಾರೆ, ಕೇಳ್ತೀನಿ ರೀ. ಅಮ್ಮ,
ನಿಮ್ ದೇವ್ರು ನಮಗೂ ಹೆಲ್ಪ್ ಮಾಡ್ತಾನ? ಹೌದು ಮಗ, ಮಾಡ್ತಾನೆ. ನಿಮ್ಗೆ ಯಾವತ್ತಾದ್ರೂ ಮಾಡಿದಾನ? ಪ್ರತ್ಯಕ್ಷವಾಗಿ ಮಾಡದೇ ಇದ್ರೂ ಪರೋಕ್ಷವಾಗಿ ಮಾಡ್ತಾನೆ. ನಮ್ ಗಾಡಿ ಟೈರ್ ಪಂಚರ್ ಆಗಿದೆ, ನಿಮ್ ದೇವ್ರು ಹೇಗೆ ಹೆಲ್ಪ್ ಮಾಡ್ತಾನೆ? ಮುಂದೆ ಗುಡ್ಡೆ ಅಂಗಡಿಲಿ ಕವಿರಾಯನ ಪಂಚರ್ ಅಂಗಡಿ ಉಂಟು. ನಿಮಗೆ ಯಾವ್ದಾದ್ರೂ ರೀತಿಯಲ್ಲಿ ಸಹಾಯ ಆಗ್ತದೆ ಅಲ್ವಾ? ಹೋಗ್ತೀನಿ, ಟೈರ್ ತಗೊಂಡು ಹೋಗ್ತೀನಿ. ಮೇಡಮ್, ಇಲ್ಲೇ ಹತ್ರದಲ್ಲೇ ಪಂಚರ್ ಶಾಪ್ ಇದೆಯಂತೆ, ಟೈರ್ ತಗೊಂಡೋಗಿ ಹಾಕ್ಸ್ಕೊಂಬಂದ್ರೆ ಆಯ್ತು. ಸೊ ಈಸಿ. ಸರಿ, ತಗೊಂಡೋಗಿ. ತಗೊಂಡು ಹೋಗೋದು ಪ್ರಾಬ್ಲಮ್ ಅಲ್ಲ, ಬಿಚ್ಚದೇ ಪ್ರಾಬ್ಲಮ್. ಅದಕ್ಕೆ ಜಾಕ್ ರಾಡ್ ಬೇಕು. ಅರ್ಜೆಂಟಲ್ಲಿ ಚೆಕ್ ಬುಕ್ಕು ಚಲನು ಎರಡೂ ಮರ್ತು ಬಂದಿದ್ದೀನಿ. ಏನು ಜಾಕ್ ಅಂದ್ರೆ? ಜಾಕ್ ರಾಡು ಇಲ್ಲಿದೆಯಾ? ಇಷ್ಟೇನಾ ಮೇಡಮ್? ನಾವಿದೀವಲ್ಲ ಬಿಡಿ, ಬನ್ನಿ ಈ ಕಡೆ. ಟೋಬೋ, ನೀನ್ ಇವ್ರ ಜೊತೆ ಇರೋ, ನಾನು ಹೋಗಿ ಪಂಚರ್ ಹಾಕ್ಸ್ಕೊಂಡ್ಬರ್ತೀನಿ. ಹುಡುಗಿ ಸಿಕ್ಕಿದ್ಲು ಅಂತ ಫ್ರೆಂಡ್ ನ ಬಿಟ್ಟೋಗೋ ಸೆಲ್ಫಿಶ್ ನಾನಲ್ಲ. ನಾನು ನಿನ್ ಜೊತೆ ಬರ್ತೀನಿ ಅಷ್ಟೇ. ಕುಚ್ಚುಕು ಕಣ ನೀನು. ಮೇಡಮ್, ಕಾರಲ್ಲಿ ಅದಿದೆ, ಕಾರ್ ಲಾಕ್ ಮಾಡಲ್ಲ, ಹುಷಾರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಆ ವಸ್ತು ನಿಮ್ ಕಾರು ಲಾಕ್ ಮಾಡ್ಕೊಂಡು ಹೋಗಿ. ನೀವೇನಾದ್ರೂ ಆಟ ಆಡ್ಕೊಂಡು ಲೇಟ್ ಮಾಡಿದ್ರೆ ನಾನ್ ಹೋಗ್ಬಿಡ್ತೀನಿ ಅಷ್ಟೇ. ಮೇಡಮ್, ಲೇಟು ಅನ್ನೋ ಪದ ನಮ್ ಡಿಕ್ಷನರಿಲೇ ನಮ್ಮ ಹತ್ರ ಡಿಕ್ಷನರಿನೇ ಇಲ್ಲ ಬಿಡಿ. ದೇಬೋ, ಬರೋ ಹೋಗೋಣ. ಒಂದ್ ನಿಮಿಷ ಇರಿ, ನನ್ ಬ್ಯಾಗ್ ನನಗೆ ಕೊಟ್ಟು ಕಾರ್ ಲಾಕ್ ಮಾಡ್ಕೊಂಡು ಹೋಗಿ. ಹಸು ಆದ್ರೆ ಅದ್ಯಾವ್ದೋ ಚಾಕ್ಲೇಟ್ ತಿನ್ನಿ, ಹೀರೋಯಿನ್ ತರ ಆಡ್ಬೇಡಿ. ತಗೊಳ್ಳಿ ಮೇಡಮ್, ಲವ್ ಆದ್ಮೇಲೆ ಕೋಪ ಮಾಡ್ಕೊಳ್ಳೋರು ನೀವೊಬ್ರನ್ನೇ. ಫೋನ್ ಆಫ್ ಆಗಿದೆಯಲ್ಲ. ಏನಾಯ್ತಪ್ಪ? ಅಲ್ಲಮ್ಮ, ಅವಳ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಾ ಇದೆ ಕಣಮ್ಮ. ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಅವ್ರ ಹಣ್ಣು ಹಂಪಲು ಎಲ್ಲ ತಂದಿದ್ದಾರೆ, ನಾವೇನು ತಂದಿಲ್ಲ. ಅಯ್ಯೋ, ಬೆಳಗ್ಗೆ ನಾವು ಬರ್ಬೇಕಾದ್ರೆ ಅಂಗಡಿ ಎಲ್ಲ ಬಾಗ್ಲಾಕಿತ್ತಲ್ವೇನೋ. ಸರಿ, ಈಗ ಹೋಗಿ ತಗೊಂಡ್ ಬರ್ತೀಯಾ? ಹಣ್ಣು ಹೆಣ್ಣು ಎರಡೂ ತರ್ತೀನಿ, ಆದ್ರೆ ಹಂಚ್ಕೊಂಡ್ ತಿನ್ನು ಅನ್ಬೇಡ ಅಷ್ಟೇ. ಕೇಳಿದ್ರ ನಿಮ್ ಮಗ ಹೇಳಿದ್ದು? ಏಯ್ ಟೂಬೋ, ಮೋಸ ಗೀಸ ಮಾಡಂಗಿಲ್ಲ, ಕರೆಕ್ಟ್ ಆಗಿ ಆಡಂಗಿದ್ರೆ ಆಡು. ಮೋಸ ಮಾಡಕ್ಕೆ ನಾನು ಖುಷಿಯಾ? ಎಸ್, ನಾನೇ ವಿನ್. ಬಾ ಬಾ ಡಿಸ್ಕ್ಯಾ. ಓಹ್, ಎಲ್ಲ ಆಟ ಆಡ್ತಿದ್ರ ಏನೋ. ಛೇ, ಚೂರು ಸೀರಿಯಸ್ನೆಸ್ ಇಲ್ಲ. ಬನ್ನಿ ಸರ್, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತೆ, ಆದ್ರೆ ಈ ನಮ್ ಕತ್ತೆಗೆ ಕಸ್ತೂರಿ ವಾಸನೆ ಗೊತ್ತು. ಹಿಡ್ಕ, ಬಾಗಿಲು ತೆಗೆಯುವುದಕ್ಕೆ ಮುಂಚೆಯೇ ಬೋಣಿ, ಬಾಗಿಲು ಓಪನ್ ಮಾಡ ಮುಂಚೆನೆ ಬೋಣಿ. ಓ, ವಾವಾ 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 ವಾವಾ. ನೆಕ್ಸ್ಟ್ ಲೈನಿಗೆ ಅಂತ ಹೊಳಿತಿಲ್ಲ, ಫ್ರೇಮಿಂಗ್ಗೆ ಹಾಕುವ ಒಂದು ಏಣಿ. ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ, ಟೈಮ್ ಬೇರೆ ಆಗ್ತಿದೆ. ಓಯ್, ನನ್ನ ಹೆಲ್ಪರ್ ಬಂದಿಲ್ಲ, ಅವ ಬಂದ ಮೇಲೆ ಮಾಡಿಕೊಡುವೆ. ಹೆಲ್ಪ್ಗೆ ಹುಡುಗ ಬರ್ತಾನೋ ಹುಡುಗಿ ಬರ್ತಾಳ? ಹುಡುಗ. ನಾವು ಹುಡುಗರೇ, ನಾವೇ ಮಾಡ್ತೀವಿ ಬಿಡಿ. ಅದ ಯಾರ್ಯಾರು ಯಾವುದ್ಯಾವುದನ್ನು ಮಾಡಬೇಕು ಅವರವರು ಅದನ್ನೇ ಮಾಡಬೇಕು. ಯಾರ್ಯಾರು ಯಾವ ಯಾವುದನ್ನು ಮಾಡಬೇಕು ಅವರವರು ಅದನ್ನೇ ಮಾಡಬೇಕು. ಹೀಗೆ ಏನೇನು ಹೇಳಿ ಸುಮ್ಮನೆ ಕವಿತೆಯನ್ನ ಮುಗಿಸಿ ಬಿಡಬೇಕು. ಮೈಂಡ್ ಬ್ಲೋಯಿಂಗ್ ಅಲ್ಲ, ಮೈಂಡ್ ಪಂಚರಿಂಗ್. ನಿನ್ನ ಹೆಸರೆಂತ? ಟ್ಯೂಬ್. ಹಾಗಾದ್ರೆ ಇವರ ಹೆಸರು ಟೈರಾ? ಇಲ್ಲ. ನಿಮ್ಮ ಹೆಸರೆಂತ? ನಿಮ್ ಹೆಸರು ಖುಷಿ ತಾನೆ? ಹೌದು. ಮಾರುತಿರಾವ್ ಅವ್ರ ಮಗಳು? ಹೌದು. ಕನ್ಯಾ ರಾಶಿ. ದೇವಸ್ಥಾನದಲ್ಲಿ ನಡೀತಾರ ಪೂಜೆಗೆ ಹೋಗ್ತಿದ್ದೀರಾ? ನಿಮಗಿದೆಲ್ಲ ಹೇಗೆ ಗೊತ್ತು? ನಿಮ್ನ ಮದ್ವೆ ಆಗ್ಬೇಕಾಗಿರೋ ಹುಡುಗ ನಾನೇ. ಸದ್ಯ ಎಲ್ಲೂ ಜಾಗ ಇಲ್ಲ, ಲಾಕ್ ಆಗ್ಬಿಟ್ಟ. ಗುರು, ಸಡನ್ ಆಗಿ ಹಿಂದೆ ತಿರ್ಗಿ ನೋಡ್ಬೇಡ, ನೀನ್ ಹಿಂದ್ಗಡೆ ಒಂದ್ ಸೂಪರ್ ಹುಡುಗಿ. ಬಿಸ್ಕೆಟ್ ಬೆಂದೋಯ್ತು. ಮೋಸ ಮಾಡಿಲ್ಲ ತಾನೆ? ಹಂಗಂದ್ರೆ ಕಾಯಣ, ತುಂಬಾ ಇಂಪಾರ್ಟೆಂಟ್ ಪರ್ಸನ್.
ತುಂಬಾ ಕಾದ್ರೆ ಹದ ಇರಲ್ಲ, ಹ? ಸೀದೋಗುತ್ತೆ. ನಾನು ನನ್ನ ಕಾರ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ. ಗೊತ್ತಿಲ್ವಲ್ಲ. ಏನ್ ಮಾಡೋದು? ಹ? ಜೋಡಿ ಅಂದ್ರೆ ಇದು. ಥ್ಯಾಂಕ್ಸ್. ಅಯ್ಯೋ ನಮಗಲ್ಲ ರೀ, ಇನ್ಯಾರಿಗೆ? ನಮಸ್ಕಾರ. ಬಂದ್ಯಮ್ಮ. ಆರುಷಿ, ಖುಷಿನ ಕರ್ಕೊಂಡು ಹೋಗಿ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಮ್ಮ. ಆಯ್ತಪ್ಪ. ಅಕ್ಕ ನಿನ್ ಜೊತೆ ಮಾತಾಡ್ಬೇಕು. ಹಣ್ಣು ಹೆಣ್ಣು. ಖುಷಿ, ಯಾಕಿಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಕ್ಕ ಮದ್ವೆ ಬಗ್ಗೆನಾ? ಅದ್ ಯಾವ್ದು ಇಲ್ಲ ಅಕ್ಕ. ಹುಡುಗನ್ ಬಗ್ಗೆನಾ? ಹುಡುಗ ನೀನ್ ಇಷ್ಟಪಡೋ ತರನೇ ಚೆನ್ನಾಗಿದ್ದಾನೆ. ನೀನ್ ಇಷ್ಟಪಡೋ ತರನೇ ಫಾರ್ಮಲ್ಸ್ ಹಾಕಿದಾನೆ, ಕೈ ತೋಳ್ ಮಾಡಿಸ್ತಾನೆ, ಸ್ಪೆಕ್ಸ್ ಹಾಕೋತಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಬಳಿಲಿಟ್ಟೆ ನೋಡು, ನೀನೇನು ಯೋಚನೆ ಮಾಡ್ಬೇಡ, ಸೆಕೆಂಡ್ ಥಾಟೇ ಬೇಡ. ಅಪ್ಪಂಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಸರಿ, ನೀನ್ ಬೇಗ ರೆಡಿ ಆಗ್ಬಿಟ್ಬಾ. ಅಪ್ಪ ಕರೀತಿದಾರ, ಬಂದೆ. ಅಕ್ಕ ಅಕ್ಕ ಪಾಪ ಎಷ್ಟ್ ಸಲ ಟ್ರೈ ಮಾಡಿರ್ತಾನೋ. ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ಲ. ಕಾಲ್ ಮೀ. ಫೋನ್ ನಂಬರು ನನ್ನ ಹತ್ರ ಇಲ್ಲ. ಬೆಲ್ ಇಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸ್ ಇಲ್ಲ. ಲೋ ಟ್ಯೂಬು, ಇದನ್ನ ಇದೊಳಗಡೆ ಹಾಕ್ಬೇಕಾ? ಬೇಡ ಖುಷ್, ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಕ್ಕನ್ ಕರಿ, ನೀನ್ ಹಾಕಕ್ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ. ಪಕ್ಕ ಇದಕ್ಕೆ ಮೇಡಮ್ಮೇ ಕರೆಕ್ಟ್. ಅಮ್ಮ, ಎಲ್ಲಿ ನನ್ನ ಸಿಂಡ್ರಲ್ಲ? ಯಾರೋ ಒಬ್ಬ ರಾಜಕುಮಾರನ ಹಾಗೆ ಕಾಣುವ ಹುಡುಗನ ಒಟ್ಟಿಗೆ ಮಾತಾಡ್ತಿದ್ಲು. ಬಹುಶಃ ಗೊತ್ತಿರುವ ಹುಡುಗ ಅನಿಸುತ್ತೆ. ನನಗೇನಾದ್ರೂ ಹೇಳಿದ್ಲ? ನನಗೆಂತ ಹೇಳಿಲ್ಲ ಮಗ. ಯಾವ ಕಡೆ ಹೋದ್ರು? ಈ ಕಡೆ ಬೀಚ್ ಕಡೆ ಹೋದ್ರು. ಸರಿಮ್ಮ, ಬಾ.
ಬೇಜೋ ಮಾಲ್ ಜೊತೆ ಕಾರು ಸಿಕ್ತು. ಖುಷ್ ಎದಳ್ ಖುಷ್ 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 ಎದಳ್ ಖುಷ್ 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 ಬನ್ನಿ ನಾವೆಲ್ಲರೂ ನವಗ್ರ ಬನ್ನಿ ಕೂತ್ಕೊಳ್ಳೋಣ. ಆ ದೇವ್ರ ದಯದಿಂದ ನಾವು ಅನ್ಕೊಂಡಿದ್ದಕ್ಕಿಂತಲೂ ಒಳ್ಳೆ ವರ ಒಳ್ಳೆ ಸಂಬಂಧ ಕೂಡ್ ಬಂತು. ಮುಂದಿನ ವಿಷಯದ ಬಗ್ಗೆ ಮುಂದಿನ ವಿಷಯನ ಅಂದ್ರೆ ಅದೇ ಕೊಡೋದು ತಗೊಳ್ಳೋದು. ಮರ್ತಿದ್ದೆ, ಈ ನನ್ ಮುದ್ದಾಗಿರೋ ಸೊಸೆನ ನನಗೆ ಮಗಳಾಗ್ ಕೊಟ್ಬಿಡಿ, ಈ ನಿಮ್ ಗಡತ್ತಾಗಿರೋ ಅಳಿಯನ್ನ ಮಗನಾಗ್ ತಗೊಂಡ್ಬಿಡಿ ಅಷ್ಟೇ. ತುಂಬಾ ಸಂತೋಷ ಆಗ್ತಿದೆ ನನಗೆ, ತುಂಬಾ ಸಂತೋಷ ಆಗ್ತಿದೆ. ಇವತ್ತು ಒಳ್ಳೆ ದಿನ ಬೇರೆ. ಮೊದಲೇ ಗೊತ್ತಿದ್ದಿದ್ರೆ ಇವತ್ತು ಎಂಗೇಜ್ಮೆಂಟ್ ಮಾಡ್ಬೋದಾಗಿತ್ತು. ದೇವಸ್ಥಾನದಲ್ಲಿ ನಮ್ದೇ ಪೂಜೆ ಬೇರೆ ನಡೀತಾ ಇದೆ. ಇದಕ್ಕೆಲ್ಲ ನಾನು ರೆಡಿಯಾಗೇ ಬಂದಿದ್ದೀನಿ. ಅಯ್ಯೋ ಕಳ್ಳ, ಅವ್ರ ಅಪ್ಪನ ತರನೇ ತುಂಬಾ ಫಾಸ್ಟ್. ನಮ್ದೇನೋ ಅಭ್ಯಂತರ ಇಲ್ಲ. ಹಾಗಿದ್ರೆ ತಡ ಯಾಕೆ? ದೇವ್ರ ಸನ್ನಿಧಾನದಲ್ಲಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ನಾನ್ ರೆಡಿ ಅನ್ನಲ್ಲ. ಹೆಂಗೋ ಖರ್ಚು ಉಳಿತಲ್ಲ, ಆ ಖರ್ಚನ್ನ ಹನಿಮೂನ್ ಪ್ಯಾಕೇಜ್ ಮಾಡಿಸ್ಬಿಡೋಣ. ಹೆಂಗೆ ನಾಚಿಕೆ ಗಂಡಿಗೆ. ಪೂನಂ ಪಾಂಡೆ ಬಿಡೆ ನನ್ನ. ಪೂನಂ ಪಾಂಡೆ ನಾನ್ ಬರಲ್ಲ, ಹೋಗೆ. ಬೇಕಾದ್ರೆ ನಿನ್ ಕಾಮನ್ ಫ್ರೆಂಡು ಟ್ಯೂಬ್ ಜೊತೆ ಹೋಗೆ. ಪೂನಂ ಕನ್ಸ ಜಾಸ್ತಿ ಏಟಾಗಿಲ್ಲ ತಾನೆ? ಯಮರಾಜಂಗೆ ಶೇಕ್ ಹ್ಯಾಂಡ್ ಕೊಟ್ಟು ಬಂದಂಗ ಆಯ್ತು. ಅವಳು ಹೋದ್ಲು, ಅವಳ ಜೊತೆ ಕಾರು ಹೋಯ್ತು. ಮಿಂಚಿ ತರ ಬಂದ್ಲು, ಮಿಂಚಿ ತರಾನೇ ಹೋದ್ಲು. ಮಳೆ ಬರ್ಲೇ ಇಲ್ಲ. ಮನೆ ಮೂಲೆಯಲ್ಲಿರೋ ಕಸನ ಬಿಸಾಕ್ಬೇಕಾದ್ರೆ ಒಂದ್ಸತಿ ಯೋಚನೆ ಮಾಡ್ತೀವಿ, ಆದ್ರೆ ಇವಳು ಕಸಕ್ಕಿಂತ ಕಡೆಯಾಗಿ ನೋಡಿ ನಡು ರೋಡಲ್ಲಿ ಬಿಸಾಕ್ಬಿಟ್ಟು ಹೋದ್ಲು. ನನ್ನನ್ನು ನಾನು ಹೀರೋ ಅನ್ಕೊಂಡಿದ್ದೆ. ಈ ಸಲ ಬಿದ್ರೆ ಖುಷಿನ ಮತ್ತೆ ಹುಡ್ಕಕ್ ಟ್ರೈ ಮಾಡೋಣ, ಇಲ್ಲ ಅಂದ್ರೆ ದಿ ಎಂಡ್ ಅಂತ ವಾಪಸ್ ಹೋಗೋಣ. ದೇವ್ರೆ ಕಾಪಾಡಮ್ಮ. ದಿ ಎಂಡ್. ಶಿಟ್. ಟ್ಯೂಬು, ನಿಂಗೆ ಯಾಕೆ ರಜೆ ಆಗ್ತದೆ ಹೇಳು? ಅದ್ರಲ್ಲೇನಿದೆ, ಇವತ್ ಸ್ಯಾಲ್ರಿ ಬೇರೆ ಬಂದಿರುತ್ತೆ. ಅದೃಷ್ಟನೋ ದುರದೃಷ್ಟನೋ, ನಿನ್ಗಂತ ಕ್ಲೋಸ್ ಫ್ರೆಂಡ್ ಇರೋದು ನಾನೊಬ್ನೇ. ಪಾರ್ಟಿ ಮಾಡೋಣ ಅಂತ. ಆದ್ರೂ ವಯಸ್ಸಿಗೆ ಬಂದಾಗ ಜೊತೆಲೊಂದು ಹುಡುಗಿ ಇರ್ಬೇಕು, ಇಲ್ಲ ಅಂದ್ರೆ ಇಂಥ ಬಾಲಂಗೋಚಿಗಳೆಲ್ಲ ಬಾಲ ಬಿಚ್ಚಿಬಿಡ್ತವೆ. ಅದೇ ಖುಷಿ ತರ ನೀಲ ಇದ್ಲಲ್ಲ, ಪ್ರಪೋಸ್ ಮಾಡ್ತೀನಂದೆ, ಏನಾಯ್ತು? ಅವಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಈ ಹುಡುಗಿರ್ ಟಿಪಿಕಲ್ ಡೈಲಾಗ್ ಇದೆಯಲ್ಲ, ನಿಮ್ಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ಲು. ಹಾಗಾದ್ರೆ ನೀಲಾ ಶೀಲಾ ನಂಬರ್ ಕೊಡು, ಹೇಗಿದ್ರಳು ನಿನ್ಗಿಂತ ಚೆನ್ನಾಗಿದ್ದಾಳೆ ಅಂದೆ. ಕೋಪ ಮಾಡ್ಕೊಂಡು ಹೊರಟೋದ್ಲು. ಈ ಹುಡುಗರು ಲೈಫಲ್ಲಿ ಬರೋ ಹುಡುಗಿರು ನಮ್ಮ ಎದೆ ಮೇಲೆ ಅವ್ರ ಹೆಸರಿನ ಟ್ಯಾಟೂ ಇರಬೇಕು ಅಂತ ಇಷ್ಟಪಡ್ತಾರೆ.
ಆದ್ರೆ ಮೊದಲನೇ ಹುಡುಗಿ ಮಾತ್ರ ನಮ್ಮ ಎದೆ ಒಳಗಡೆ ಅವಳೇ ಇಳಿದು ಪರ್ಮನೆಂಟ್ ಆಗಿ ಟ್ಯಾಟೋ ಹಾಕಿರ್ತಾಳೆ. ಖುಷಿನ್ ಮರೆಯೋಕೆ ಆಗ್ತಿಲ್ಲ. ಓ ಇವನೇ ಫೋನ್ ಮಾಡ್ದ. ಪುಷ್ಗೆ ಏನಾದ್ರು ಪಾರ್ಟಿ ಕೊಡ್ತೀನಿ ಅಂತ ನೀನ್ ಹೇಳ್ದ. ನಾನೆಲ್ಲ ಹೇಳ್ದೆ ಗುರು, ಪಾರ್ಟಿ ಕರೆಯೋ ಪಾರ್ಟಿನ ಅದು. ಅದು ಸರಿ. ಹೇಳು ಮರಿ. ಹಲೋ ಮರಿ, ಅರ್ಜೆಂಟ್ ಆಗಿ ಗ್ರೀನ್ ಪಾತ್ ಹೋಟ್ಲಿಗೆ ಬಾ. ಮರಿ, ಅದು ಬ್ಯಾಂಕೇ ಬೌನ್ಸ್ ಆಗಿ ಸ್ಯಾಲ್ರಿ ಇನ್ನೂ ಆಗಿಲ್ಲ. ಅಯ್ಯೋ, ನಾನೇ ನಿಂಗಿಲ್ಲಿ ಆರ್ಗ್ಯಾನಿಕ್ ಟ್ರೀಟ್ ಕೊಡಿಸ್ತೀನಿ, ಬೇಗ ಬಾ. ಆಲ್ರೆಡಿ ಆನ್ ದಿ ವೇಲೆ ಇದ್ದೀನಿ. ತಮಾಷೆ ಮಾಡಿದೆ, ಬಂದೆ. ಇವನೇನ್ ಮಾಡೋದು? ಟ್ಯೂಬು ಗೊಂಬೆ ತರ ಇದೆಯಾ ನನ್ ಬಂಗಾರ. ಸೈಕಲ್ ತಗೊಂಡು ನೀನೊಂದು ಎಳ್ನೀರು ಕುಟ್ಕೊಂಡು ಒಂದ್ ಹಂಗನ್ ತಗೊಂಡ್ ಬಾ. ಸುಮ್ನೆ ಹೋಗ್ಲತ್ತೀಯಪ್ಪ. ಸುಮ್ನೆ ಎಲ್ಲ ಹೋಗ್ಲಲ್ಲ, ಹುಷಾರು. ಆಯ್ತು, ಬಾಯ್. ಎಂತದ ಹೊಡಿಲ್ಲ, ಹಸಿರು ಹೊಡಿಲ್ಲ. ಈ ಸೀನ್ ಎಲ್ಲೋ ರಿಪೀಟ್ ಆದಂಗಿದೆಯಲ್ಲ. ಪಾರ್ಟಿ ಕಡ್ದಿರೋ ಪಾರ್ಟಿನೇ ಇಲ್ಲ. ಸಾಕಾಯ್ತಾ? ಮರಿ, ಅದು ಮದ್ವೆಗಿನ್ನೂ 3 ದಿನ ಇದೆ. ಇನ್ವಿಟೇಷನ್ ನೋಡ್ದೆ. ಹುಡುಗಿ ಹೆಸರು ಅಂದ್ಬಿಟ್ಟು ಬೇರೇನೂ ಇಷ್ಟ ಆಗಿಲ್ಲ. ಮದ್ವೆನ ಅದು ಮೆರವಣಿಗೆ. ಅಯ್ಯೋ, ಅದು ಬಿಟ್ಟಾಕು. ಅವಳು ನೋಡಿದ್ರೆ ಮದ್ವೆನೇ ಬೇಡ, ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ, ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಮರಿ, ನೀನ್ ಅದೃಷ್ಟ, ಬೇಗ ಕ್ಯಾನ್ಸಲ್ ಮಾಡ್ಕೋ. ಹೇ, ನೀನ್ ಫೋಟೋ ನೋಡಿದ್ದಲ್ಲ, ಆ ಹುಡುಗಿನೇ ಬೇರೆ, ಈ ಹುಡುಗಿನೇ ಬೇರೆ. ಏನು ಹೇಳ್ತಿದ್ಯಾ? ನಾನು ಫೋಟೋನ ಎಕ್ಸ್ಚೇಂಜ್ ಮಾಡಿದ್ದೆ, ಅದು ಬಿಟ್ಟಾಕು. ಈ ಹುಡುಗಿ ಮೇಲೆ ನಾನು ಫುಲ್ಲು ಫಿದಾಗೋಗಿದ್ದೀನಿ ಮರಿ. ಪ್ಲೀಸ್, ಆ ಹುಡುಗಿ ಒಳಗೆ ಬಫೆಟ್ ಏರಿಯಾದಲ್ಲಿ ಒಬ್ಬಳೇ ಇದ್ದಾಳೆ. ನೀನು ಹೇಗಾದರೂ ಮಾಡಿ ನನ್ನ ಬಗ್ಗೆ ಕನ್ವಿನ್ಸ್ ಮಾಡಬೇಕು. ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟು ನಿನ್ನ ಸ್ಟೈಲಲ್ಲಿ ಹೇಗಾದರೂ ಮಾಡಿ ಇಂಪ್ರೆಸ್ ಆಗೋಗಿ ಮಾಡಬೇಕು. ಇಲ್ಲಿವರೆಗೂ ನನ್ನನ್ನು ಯಾರೂ ನಂಬಿಲ್ಲ, ಫಸ್ಟ್ ಟೈಮ್ ನೀನು ನಂಬಿದ್ಯಾ. ಕೈ ಬಿಡಲ್ಲ. ಕುಚ್ಕು ನೀನು. ಆದ್ರೂ ಆ ಫೋಟೋ ಫೋಟೋ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ನಾನ್ ಮದುವೆ ಆಗ್ಬೇಕಾಗಿದ್ದ ಹುಡುಗಿ ಅವಳಲ್ಲ. ಖುಷಿ, ಖುಷಿ, ನೀನಿಲ್ಲಿ? ಖುಷಿ, ಮರಿ, ಇನ್ನು 3 ದಿವಸದಲ್ಲಿ ಮದುವೆ. ಫುಲ್ಲು ಫಿದಾಗೋಗಿದ್ದೀನೋ, ಫ್ರೆಂಡು ಅಂತ ನಿನ್ನೇ ನಂಬಿದ್ದೀನಿ. ಎಲ್ಲಿ ಹೋಗಿದೆ ಖುಷಿ? ಒಂದ್ ಮಾತು ಹೇಳೋಗ್ಬೇಕು ತಾನೆ. ನಿನ್ ಕಾರ್ ವೈಪರ್ಗೆ ನನ್ನ ಫೋನ್ ನಂಬರ್ ಸಿಕ್ಸಿದ್ದೆ, ನೀನ್ ಫೋನೇ ಮಾಡ್ಲಿಲ್ಲ. ನಾವಿಬ್ರು ಹುಟ್ಟಿದ ಒಂದೇ ದಿನ ಅಂತ ಆ ಆಸ್ಪತ್ರೆಗೂ ಹೋಗಿದ್ದೆ, ಅಲ್ಲೂ ಏನೂ ಡೀಟೇಲ್ಸ್ ಸಿಗ್ಲಿಲ್ಲ. ನಾನು ನಿನ್ ಏನ್ ಮಾಡ್ಲಿ ಹೇಳು? ಖುಷಿ ಆ ಕಾರ್ನ ಗ್ಯಾಂಗ್ನವ್ರು ಕಿತ್ಕೊಂಡೋಗಿ ಆಮೇಲೆ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರು. ಅದೊಂದು ಚಿಕ್ಕತೆ, ಆಮೇಲೆ ದೊಡ್ಡದ್ ಮಾಡಿ ಹೇಳ್ತೀನಿ. ಸರಿ, ಹೇಗೂ ವನವಾಸ ಮುಗಿಸಿ ಮತ್ತೆ ಸೀತೆ ತರ ನಿಂಗೆ ಸಿಕ್ಕಿದ್ದೀನಿ. ಇಲ್ಲ ಖುಷಿ, ನಾನು ರಾಮ ಅಲ್ಲ. ಇನ್ 3 ದಿವಸದಲ್ಲಿ ನನ್ನ ಫ್ರೆಂಡ್ ಮದುವೆ, ಅಂಕಲ್ ಮನೆ ತನ್ನದ್ ಮರ್ಯಾದೆ. ನನ್ನ ಫ್ರೆಂಡ್ ಬೇರೆ ನಾನು ದೊಡ್ಡ ಬಂಗಾರದ ಮನುಷ್ಯ ಅಂತ ನಿನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ನನ್ನನ್ನೇ ಕಳಿಸಿದ್ದಾನೆ. ಫ್ರೆಂಡ್ಗೆ ಮೋಸ ಮಾಡಿದ್ರೆ ಫ್ರೆಂಡ್ಶಿಪ್ಪಿಗೆ ಬೆಲೆ ಇರಲ್ಲ ಅಲ್ವಾ? ಈ ತರ ನಾನು ಹೇಳ್ತೀನ ಖುಷಿ.